ಜಾನಪದ ಪರಿಷತ್ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಮೂಡಬಿದ್ರೆ ಹಾಗೂ ಯುಗಪುರುಷ ಕಿನ್ನಿಗೋಳಿ ಇವರ ಸಹಭಾಗಿತ್ವದಲ್ಲಿ ನಡೆಯುವ ಜಾನಪದ ಅಂದು ಇಂದು ಮುಂದು ಚಿಂತನ ಕಾರ್ಯಕ್ರಮ ಹಾಗೂ ವಾಯ್ಸ್ ಆಫ್ ಆರಾಧನಾ ಬಳಗದಿಂದ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರನ್ನು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಮತಿ ಪದ್ಮಶ್ರೀ ಭಟ್ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಗೌರವದಿಂದ ಕೇಳಿಕೊಳ್ಳುತ್ತಿದ್ದೇನೆ. ಡಾಕ್ಟರ್ ನಯನಾಭಿರಾಮ ಉಡುಪ, ಕೆ ಭುವನಾಭಿರಾಮ ಉಡುಪ, ಡಾಕ್ಟರ್ ರಾಜೇಶ್ ಆಳ್ವ ಬದಿಯಡ್ಕ, ಶ್ರೀ ಪ್ರವೀಣ್ ಕುಮಾರ್ ಕುಡಿಯಾಲ್ಬೈಲ್, ಡಾಕ್ಟರ್ ರಾಜೇಶ್ ಭಟ್ ಮಂದಾರ, ಶ್ರೀಯುತ ಸದಾನಂದ ನಾರಾವಿ, ಶ್ರೀಯುತ ರಾಜೇಶ್ ಸ್ಕೈಲಾರ್ಕ್ ಇವರನ್ನೆಲ್ಲ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿ ಪೂದೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿ ಪೂದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಧನ್ಯವಾದಗಳು ಮಾಸ್ಟರ್ ಅರ್ಚಿತ್ ಕಶ್ಯಪ್ ಇವರಿಗೆ. ಇಂದು ಈ ವೇದಿಕೆಯನ್ನು ಜನಪದ ಗಾನ, ನೃತ್ಯ ಮತ್ತು ಅನೇಕ ಕಾರ್ಯಕ್ರಮಗಳ ಮೂಲಕ ಸುಂದರಗೊಳಿಸಲು ನಮ್ಮ ಪ್ರತಿಭಾನ್ವಿತ ಕಲಾವಿದರು ಹಾಗೂ ಅನೇಕ ಗಣ್ಯರನ್ನು ನಾವು ಆಹ್ವಾನಿಸಿದ್ದೇವೆ. ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರನ್ನು ಹಾಗೂ ಕಲಾ ಪೋಷಕರನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಲು ಶ್ರೀಮತಿ ಸಂಭ್ರಮ ಇವರನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಮೂಡಬಿದ್ರೆ ಹಾಗೂ ಯುಗಪುರುಷ ಕಿನ್ನಿಗೋಳಿ ಸಹಭಾಗಿತ್ವದಲ್ಲಿ ಜಾನಪದ ಅಂದು ಇಂದು ಮುಂದು ಚಿಂತನೆ ಮತ್ತು ವಾಯ್ಸ್ ಆಫ್ ಆರಾಧನಾ ಬಳಗದಿಂದ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹೇಳಬೇಕಂದ್ರೆ ಪರೋಪಕಾರಕ್ಕಾಗಿಯೇ ವೃಕ್ಷಗಳು ಹಣ್ಣುಗಳನ್ನು ಕೊಡುತ್ತವೆ, ನದಿಯು ಹರಿಯುತ್ತದೆ ಮತ್ತು ಗೋವುಗಳು ಹಾಲನ್ನು ಕೊಡುತ್ತದೆ. ಪರೋಪಕಾರಕ್ಕಾಗಿಯೇ ಈ ಶರೀರ ಎಂಬಂತೆ ಜೀವಿಸುತ್ತಿರುವ ಡಾಕ್ಟರ್ ನಯನಾಭಿರಾಮ ಉಡುಪ ಇವರಿಗೆ ಅಭಿಷೇಕ್ ಶೆಟ್ಟಿ ಸರ್ ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.
ಮರಗಳು ಹಣ್ಣುಗಳಿಂದ ತುಂಬಿಕೊಂಡಾಗ ನಮ್ರತೆಯಿಂದ ಬಾಗಿರುತ್ತದೆ. ಮೋಡಗಳು ಹೊಸ ನೀರಿನಿಂದ ಕೂಡಿ ದೂರದಲ್ಲಿ ಜೋತಾಡುವಂತೆ ಕಾಣುತ್ತದೆ. ಸಂಪತ್ತು ಸಮೃದ್ಧಿಗಳಿಂದ ಕೂಡಿದ ಸಜ್ಜನರು ಅಹಂಕಾರ ರಹಿತವಾಗಿ ವಿನಯದಿಂದ ಇರುತ್ತಾರೆ. ಇದಕ್ಕೆ ಉದಾಹರಣೆಯಂತೆ ಶುಭ ಶಂಸನೆಯನ್ನು ಈ ಕಾರ್ಯಕ್ರಮಕ್ಕೆ ನೀಡಲು ಬಂದಿರುವಂತಹ ಕೆ ಭುವನಾಭಿರಾಮ ಉಡುಪ ಸರ್ ಇವರಿಗೆ ಬಸವರಾಜ ಸರ್ ಇವರು ತಾಂಬೂಲವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸುತ್ತಿದ್ದಾರೆ. ಸ್ವಾಗತ ಸರ್. ವಾಸನೆಯನ್ನು ಬಿಡುವುದಿಲ್ಲ. ವ್ಯಾಪಾರಿಯು ವೃದ್ಧನಾದರೂ ಲಾಭವನ್ನು ಬಿಡುವುದಿಲ್ಲ. ಸಜ್ಜನರು ಎಂತಹ ಸ್ಥಿತಿಯಲ್ಲೂ ತನ್ನ ಗುಣವನ್ನು ಬಿಡುವುದಿಲ್ಲ. ಅಂತಹ ಸದ್ಗುಣರಾಗಿ ಈ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣವನ್ನು ನೀಡಲು ಬಂದಿರುವಂತಹ ಡಾಕ್ಟರ್ ರಾಜೇಶ್ ಆಳ್ವಾ ಬದಿಯಡ್ಕರ್ ತುಳುವರ್ಡ್ ಸರ್ ನಿಮಗೆ ದೀನ್ರಾಜ್ ಸರ್ ಇವರು ತಾಂಬೂಲವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯೇ ಭೂಷಣ, ವೇದಿಕೆಗೆ ಅಧ್ಯಕ್ಷರೇ ಭೂಷಣ. ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದಿರುವಂತಹ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ ಇವರಿಗೆ ಚೇತನಾ ರಾಜೇಂದ್ರ ಹೆಗಡೆ ಇವರು ತಾಂಬೂಲವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸೂರ್ಯನು ಉದಯಿಸುವಾಗಲೂ ಅಸ್ತವಾಗುವಾಗಲೂ ಒಂದೇ ರೀತಿ ಕಾಣುವನು. ಮಹಾಪುರುಷರು ಕೂಡ ಸಂಪತ್ತಿನ ವಿಪತ್ತಿನ ಸಮಯದಲ್ಲೂ ಒಂದೇ ರೀತಿ ಇರುತ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯಲ್ಲಿ ಇರುವಂತಹ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲ್ ಇವರಿಗೆ ದೀನ್ರಾಜ್ ಕೆ ಸರ್ ಇವರು ತಾಂಬೂಲವನ್ನು ನೀಡಿ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹೂಗಳನ್ನು ಕೈಗೆತ್ತಿಕೊಂಡರೆ ಎರಡೂ ಕೈಗಳಿಗೂ ಅದರ ಸುಗಂಧ ಬೀರುವುದು. ಹಾಗೆಯೇ ಸಜ್ಜನರ ಪ್ರೀತಿ ಭೇದ ಭಾವವಿಲ್ಲದೆ ಎಲ್ಲರಿಗೂ ತಲುಪುತ್ತದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ರಾಜೇಶ್ ಭಟ್ ಮಂದಾರ ಇವರಿಗೆ ಭವ್ಯ ವಿನಯ್ ಇವರು ತಾಂಬೂಲವನ್ನು ನೀಡಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸ್ವಾಗತ ಸರ್. ಇವನು ನಮ್ಮವನು ಅವನು ನಮ್ಮವನಲ್ಲ ಎಂದು ಸಂಕುಚಿತ ಮನೋಭಾವದವರು ಯೋಚಿಸುತ್ತಾರೆ. ವಿಶಾಲ ಮನೋಭಾವದವರು ಇಡೀ ಪ್ರಪಂಚವನ್ನೇ ತನ್ನ ಕುಟುಂಬವೆಂದು ಅಂದುಕೊಳ್ಳುತ್ತದಂತೆ. ಅಂತಹ ಅಗರಿ ರಾಘವೇಂದ್ರ ರಾವ್ ಹಾಗೂ ರಾಜೇಶ್ ಟೈಲರ್, ಸದಾನಂದ ನಾರಾವಿ ಸರ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದೀನ್ರಾಜ್ ಕೆ ಸರ್ ಇವರು ತಾಂಬೂಲವನ್ನು ನೀಡಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಚಂದ್ರಹಾಸ ದೇವಾಡಿಗ ಉಪಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಮೂಡಬಿದ್ರೆ ಇವರಿಗೆ ಅಭಿಷೇಕ್ ಶೆಟ್ಟಿ ಐಕಳ ಇವರು ತಾಂಬೂಲವನ್ನು ನೀಡಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಜಾನಪದ ಅಂದು ಇಂದು ಮುಂದು ಚಿಂತನೆ ಕಾರ್ಯಕ್ರಮ ಹಾಗೂ ವಾಯ್ಸ್ ಆಫ್ ಆರಾಧನಾ ಬಳಗದಿಂದ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ವಂದನೆಗಳು ಸಂಭ್ರಮ ಅವರಿಗೆ. ನಮ್ಮ ಜಾನಪದ ಸಂಸ್ಕೃತಿಯ ಹಬ್ಬವನ್ನು ಪ್ರತಿಷ್ಠಿತವಾಗಿ ಪ್ರಾರಂಭಿಸಲು ನಾವು ಇಲ್ಲಿ ಸೇರಿಕೊಂಡಿದ್ದೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ದೀಪವು ಜ್ಞಾನ, ಶುದ್ಧತೆ ಮತ್ತು ಶಕ್ತಿಯ ಪ್ರತೀಕ. ಇಂದು ಈ ಪವಿತ್ರ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಲು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟಿಸಬೇಕೆಂದು ಶ್ರೀಯುತ ಭುವನಾಭಿರಾಮ ಉಡುಪ ಯುಗಪುರುಷ ಕಿನ್ನಿಗೋಳಿ ಇವರನ್ನು ಅತ್ಯಂತ ಗೌರವದಿಂದ ಕೇಳಿಕೊಳ್ಳುತ್ತಿದ್ದೇನೆ. संध्यादीपनम
ನಮಗೆ ಬೆಳಕಿನ ದಾರಿ ತೋರಿಸುವ ಈ ದೀಪ ನಮ್ಮ ಪರಂಪರೆ, ಕಲಾ ಸೌಂದರ್ಯ ಮತ್ತು ಹಳೆಯ ಸಂಪ್ರದಾಯಗಳ. ದಯವಿಟ್ಟು ಚಾವಡಿ ಮನೆ ಜಗನ್ನಾಥ ಶೆಟ್ಟಿಯವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಿರೂರು ಬನ್ನಿ, ವೇದಿಕೆಯಲ್ಲಿ ಒಂದಷ್ಟು ಜನ ಇದ್ದರೆ ನಮಗೆ ಖುಷಿ ಆಗ್ತದೆ. ಮಾತಾಡೋರು ನಮ್ಮ ರಾಜೇಶ್ ಅವರು, ಜನಪದ ಅಂದು ಇಂದು ಮುಂದು ಬಗ್ಗೆ ಮಾತಾಡುವವರು ರಾಜೇಶ್ ಅವರು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪದ್ಮಶ್ರೀ ಅವರೇ, ದಿಕ್ಸೂಚಿ ಭಾಷಣ ಮಾಡಲಿರುವಂಥ ಡಾಕ್ಟರ್ ರಾಜೇಶ್ ಆಳ್ವ ಅವರೇ, ಪ್ರವೀಣ್ ಕುಮಾರ್ ಅವರೇ, ರಾಜೇಶ್ ಭಟ್ ಮಂದಾರ್ ಅವರೇ, ರಾಜೇಶ್ ಸ್ಟೈಲಾಕ್ಲೆ ಅವರೇ, ಮತ್ತು ವೇದಿಕೆಯಲ್ಲಿರುವಂಥ ನಾರಾವಿ ಅವರೇ, ನಮ್ಮ ಚಾವಡಿಮನೆ ಜಗನ್ನಾಥ ಶೆಟ್ಟರಿದ್ದಾರೆ, ನಮ್ಮ ರಾಮಕೃಷ್ಣ ಶಿರೂರವರಿದ್ದಾರೆ, ಯುಗ ಪುರುಷದ ಪ್ರಧಾನ ಸಲಹೆಗಾರರಾದಂಥ ಡಾಕ್ಟರ್ ನಯನಾ ಅಭಿರಾಮ್ ಉಡುಪರು ಅನಿರೀಕ್ಷಿತವಾಗಿ ಬಂದಿದ್ದಾರೆ, ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸೇರುವಂಥ ಎಲ್ಲ ಬಂಧುಗಳೇ, ಜನ ಸ್ವಲ್ಪ ಕಡಿಮೆ ಇದ್ದಿರ್ಬೋದು. ಪದ್ಮಶ್ರೀ ಅವರು ಹೇಳ್ತಾ ಇದ್ದಾರೆ, ಇನ್ನಷ್ಟು ಜನ ಮಕ್ಕಳೆಲ್ಲ ನೃತ್ಯ ಇದೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಇದೆ ಅಂತೇಳಿ. ಅಲ್ಲಿ ಜನ ಸೇರುವುದೇ ಮುಖ್ಯವಲ್ಲ. ಆದಿತ್ಯವಾರದ ದಿವಸ ಸತ್ಯ ಹೇಳಿದ್ರೆ ನೀವು ಇಷ್ಟು ಜನ ಆದರೂ ಬಂದಿದ್ದಿರಲ್ಲ ಅಂತೇಳಿ ಭಾಳ ಸಮಾಧಾನದಿಂದ ನಿಮಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾಳ ಖುಷಿ ಕೊಡುವಂತಹ ಕಾರ್ಯಕ್ರಮ. ಪದ್ಮಶ್ರೀಯವರು ಅವರ ಆರಾಧನಾ ಸಂಸ್ಥೆ ಇರ್ಬೋದು, ಜಾನಪದ ನಮ್ಮ ಈ ಒಂದು ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಮೂಡುಬಿದ್ರಿ ನೇತೃತ್ವದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆಗಾಗ ಆಗ್ತಾ ಇರ್ತದೆ. ಆರಾಧನಾ ಸಂಸ್ಥೆಯ ಮೂಲಕ ಜಾನಪದ ಸಾಹಿತ್ಯ ಪರಿಷತ್ ಮೂಲಕ ಕೂಡ ಕಾರ್ಯಕ್ರಮ ಆಗಬೇಕು ಅನ್ನೋ ಚಿಂತನೆಯಿಂದ ಇಂದು ಈ ಕಾರ್ಯಕ್ರಮವನ್ನು ಇಲ್ಲಿ ಅವರು ಏರ್ಪಡಿಸಿ ನಮಗೆಲ್ಲರಿಗೂ ಭಾಳ ಖುಷಿ ಕೊಟ್ಟಿದ್ದಾರೆ. ಜಾನಪದ ಅಂದು ಇಂದು ಮುಂದು ಅಂತೇಳಿ ರಾಜೇಶ್ ಆಳ್ವರು ಮತ್ತೆ ಮಾತಾಡಲಿಕ್ಕಿದ್ದಾರೆ. ಆ ಬಗ್ಗೆ ಹೆಚ್ಚಿಗೆ ಹೇಳದೆ ಇವತ್ತು ಬೆಳಿಗ್ಗೆಯಿಂದ ಆರಂಭವಾಗುವಂಥ ಈ ಕಾರ್ಯಕ್ರಮ ಭಾಳಷ್ಟು ಜಾನಪದದ ಬಗ್ಗೆ ಒಳ್ಳೆಯ ತಿಳುವಳಿಕೆ ನಿಮಗೆಲ್ಲ ಮೂಡುವಂತಾಗಬೇಕು. ಆ ಒಂದು ಪರಂಪರೆ, ಜಾನಪದ ಪರಂಪರೆ, ಯಕ್ಷಗಾನ ಇರ್ಬೋದು, ಕಂಬಳ ಕ್ರೀಡೆ ಇರ್ಬೋದು, ಬೇರೆ ಬೇರೆ ರೀತಿಯ ಕ್ರೀಡೆಗಳಿರ್ಬೋದು ಜಾನಪದದ್ದು, ಅದೆಲ್ಲ ನಶಿಸಿ ಹೋಗುವಂತಹ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮ ನಿಜವಾಗಿಯೂ ನಮಗೆಲ್ಲರಿಗೂ ಬಹಳ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮ, ಜಾನಪದವನ್ನು ಮರೆಯದಂತೆ ಮಾಡುವಂಥ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಅಂತೇಳಿ ನಾನು ಭಾಳ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಊರಲ್ಲಿ ಈ ಹಿಂದೆ ಇದ್ದಂಥ ಯಾವುದು ಜಾನಪದ ಕ್ರೀಡೆಗಳು, ಜಾನಪದ ಸಂಸ್ಕೃತಿ, ಬೇರೆ ಬೇರೆ ಕುಣಿತಗಳು ಜಾನಪದದ್ದು ಬೇರೆ ಬೇರೆ ಇರ್ತದೆ. ಅದನ್ನು ಉಳಿಸ್ಕೋಸ್ಕರ ನಮ್ಮ ಕರ್ನಾಟಕ ಜಾನಪದ ಪರಿಷತ್ ಇಲ್ಲಿ ನಮ್ಮಲ್ಲಿ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ತಾಯಿದೆ. ತಾಲೂಕು ಘಟಕ ಕೂಡ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ತಾಯಿದೆ, ಜಿಲ್ಲಾ ಘಟಕ ಕೂಡ ಒಳ್ಳೆಯ ರೀತಿಯ ಕೆಲಸವನ್ನು ಇಲ್ಲಿ ಮಾಡ್ತಾಯಿದೆ. ನಾವೆಲ್ಲ ಸೇರಿಕೊಂಡು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಮಾತ್ರವಲ್ಲ, ನಮ್ಮ ಊರಲ್ಲಿ ಈ ಜಾನಪದ ಕ್ರೀಡೆಯನ್ನು, ಜಾನಪದದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನೀವೆಲ್ಲ ಇದರಲ್ಲಿ ಭಾಗವಹಿಸಿ ಆದಿತ್ಯವಾರದ ಈ ಒಳ್ಳೆಯ ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡು ಈ ಜಾನಪದ ಕ್ರೀಡೆಯ ಬಗ್ಗೆ ಆಸುಪಾಸಿನವರಿಗೆ, ನಿಮ್ಮ ಊರವರಿಗೆ ತಿಳಿಸುವಂಥ ಕಾರ್ಯಕ್ರಮ ನಿರಂತರವಾಗಿ ಮಾಡಿ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಜಾನಪದ ನಮ್ಮ ಪರಿಷತ್ ಬೆಂಗಳೂರು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಮೂಡುಬಿದಿರೆ ತಾಲೂಕಿನ ಘಟಕದ ಎಲ್ಲ ಸದಸ್ಯರಿಗೂ ಕೂಡ ನಾನು ಅವರಿಗೆ ಅಭಿನಂದನೆ ಹೇಳುತ್ತಾ, ನಿಮ್ಮ ಮೂಲಕ ಮತ್ತಷ್ಟು ಕಾರ್ಯಕ್ರಮ ಜರಗಲಿ. ನಾವು ಸ್ವಲ್ಪ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಉಂಟು, ಮತ್ತೆ ಬಂದೆ ಕಾಲ ಅರ್ಧ ಗಂಟೆಯಲ್ಲಿ ಮತ್ತೆ ಬಂದು ನಾನು ನಿಮ್ಮನ್ನು ಸೇರಿಕೊಳ್ತಾ ಇದ್ದೇನೆ. ಬಾಲ ವಿಕಾಸ ಶಿಬಿರ ನಮ್ಮ ಎಸ್ಕೋಡಿಯಲ್ಲಿ ಜರಗ್ತಾ ಉಂಟು. ಸಮಾರಂಭಕ್ಕೆ 11 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದೇನೆ. ಅಲ್ಲಿ ಹೋಗಿ ಮತ್ತೆ ನಿಮ್ಮನ್ನು ಬಂದು ಸೇರಿಕೊಳ್ತಾ ಇದ್ದೇನೆ. ಈಗ ನನಗೊಂದು 5 ನಿಮಿಷ ಇರ್ತೇನೆ, ಮತ್ತೆ ತೆರಳಲಿಕ್ಕೆ ತಮ್ಮ ಅನುಮತಿ ಬೇಕು, ದಯವಿಟ್ಟು ನಮ್ಮನ್ನು ಶ್ರಮಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭಗಳನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಯುತ ಉಡುಪ ಅವರಿಗೆ ಮುಂದಕ್ಕೆ ಪ್ರಾಸ್ತಾವಿಕ ಭಾಷಣ ಡಾಕ್ಟರ್ ರಾಜೇಶ್ ಭಟ್ ಮಂದಾರ, ಉಪಾಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ. ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ರಿಗೂ ನಮಸ್ಕರಿಸ್ತಾ, ಯುನೆಸ್ಕೋದಿಂದ ಮಾನ್ಯತೆ ಪಡೆದಂತಹ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಇದು ನಾಗೇಗೌಡರಿಂದ ಆರಂಭವಾದಂಥ ಸಂಸ್ಥೆ.
ಹಲವರಿಗೆ ಗೊತ್ತುಂಟು, ಹಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಅದಕ್ಕಾಗಿ ಈ ಪ್ರಸ್ತಾವನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಕರ್ನಾಟಕದಾದ್ಯಂತ ಜಿಲ್ಲಾವಾರು ಮತ್ತು ತಾಲೂಕುವಾರು ಘಟಕಗಳನ್ನು ಈಗಾಗಲೇ ಕರ್ನಾಟಕದಾದ್ಯಂತ ಹೊಂದಿರತಕ್ಕಂಥ ಜಾನಪದ ಸಂಸ್ಥೆ ಏನಿದೆ ಅದು ಉತ್ತಮವಾಗಿ ಕೆಲಸವನ್ನು ಇಡೀ ಕರ್ನಾಟಕದಾದ್ಯಂತ ನಡೆಸ್ಕೊಂಡು ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳುವುದಾದರೆ ಮಾನ್ಯ ಪಮ್ಯಣ್ಣನ ಒಂದು ಅಧ್ಯಕ್ಷತೆಯಲ್ಲಿ, ಪ್ರವೀಣ್ ಕುಮಾರ್ ಕೊಡಿಯಾಲ್ಬೈಲ್ರವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಘಟಕಗಳು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ನಾನು ಅದರ ಉಪಾಧ್ಯಕ್ಷನಾಗಿ ಅವರ ಅನುಮತಿ ಮೇರೆಗೆ ನಾನಿವತ್ತು ಈ ಪ್ರಾಸ್ತಾವಿಕವನ್ನು ಮಾಡ್ತಾ ಇದ್ದೇನೆ. ಜನಪದ ಎಲ್ಲಿ ನಶಿಸಿ ಹೋಗ್ತದೋ ಅನ್ನೋ ಒಂದು ಕಾಲಘಟ್ಟದಲ್ಲಿ ನಾಗೇಗೌಡರಿಂದ ಈ ಸಂಸ್ಥೆ ಆರಂಭ ಆಯಿತು. ತದನಂತರದಲ್ಲಿ ಇದು ಬೃಹದಾಕಾರವಾಗಿ ಬೆಳೀತಾ ಬಂದಂತೆ ಕರ್ನಾಟಕ ರಾಜ್ಯದಾದ್ಯಂತ ಇದರ ಘಟಕಗಳು ಆರಂಭವಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಜನಪದ ಏನು ಕಾರ್ಯಕ್ರಮಗಳಿದೆ ಅದು ಅಲ್ಲಲ್ಲಿ ಸಂಘಟಿತವಾಗಿ ಕಾಣಲಿಕ್ಕೆ ಶುರುವಾಯಿತು. ಮತ್ತೊಮ್ಮೆ ಹಿಂದಿನ ಕಾಲದ ಜನಪದ ಏನಿದೆ ಅದು ಮತ್ತೊಮ್ಮೆ ಈಗಿನ ಆಧುನಿಕ ಯುಗದಲ್ಲಿ ಕೂಡ ನೋಡುವಂತಾಯಿತು. ಇದು ಜನಪದ ಪರಿಷತ್ತು ಬೆಂಗಳೂರಿಂದ ಆರಂಭವಾದಂಥ ಸಂಸ್ಥೆಯ ಒಂದು ಹೆಗ್ಗಳಿಕೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇವತ್ತು ಎರಡನೇ ಬಾರಿಗೆ ಮೂಡುಬಿದಿರೆ, ಮೊದಲ ಬಾರಿಗೆ ಕಳೆದ ವರ್ಷ ಮೂಡುಬಿದಿರೆ ಸಮಾಜ ಮಂದಿರದಲ್ಲಿ ಜಾನಪದ ಕಾರ್ಯಕ್ರಮ ನಡೆದಿತ್ತು. ಇವತ್ತು ಈ ವೇದಿಕೆಯಲ್ಲಿ 2ನೇ ವರ್ಷದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಪದ್ಮಶ್ರೀ ಭಟ್ರವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳ ಮತ್ತು ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ಜಾನಪದ ಸಾಂಸ್ಕೃತಿಕ ವೈಭವ ಮತ್ತು ಜಾನಪದ ಅಂದು ಇಂದು, ಜನಪದ ಉಳಿವು ಹೇಗಿರಬೇಕು, ಜನಪದ ನಡೆದು ಬಂದ ದಾರಿ ಏನು, ಜನಪದ ಮುಂದೆ ಉಳಿಬೇಕಾದರೆ ಏನು ಮಾಡಬೇಕಾಗಿದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ತುಳು ವರ್ಲ್ಡ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ರಾಜೇಶ್ ಆಳ್ವಾ ಅವರು ವಿವರವಾಗಿ ನಿಮಗೆ ತಿಳಿಸಲಿಕ್ಕಿದ್ದಾರೆ. ಇನ್ನೊಂದು ವಿಶೇಷತೆ ಅಂತಂದರೆ ಡಾಕ್ಟರ್ ರಾಜೇಶ್ ಆಳ್ವಾ ಅವರು ಜನಪದ ಮತ್ತು ತುಳುವಿಗಾಗಿ ನಿರಂತರ ಕೆಲಸ ಮಾಡ್ತಾ ಇರತಕ್ಕಂಥವರು, ತುಳು ಜನಪದಕ್ಕಾಗಿ ಒಂದಷ್ಟು ಕೆಲಸ ಮಾಡ್ತಾ ಇರತಕ್ಕಂಥ ರಾಜೇಶ್ ಆಳ್ವರು ಕೂಡ ಇವತ್ತು ಈ ವಿಚಾರವಾಗಿ ಬಹಳಷ್ಟು ಮಾತಾಡಲಿಕ್ಕಿದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಈಗ ಜನಪದ ಕಾರ್ಯಕ್ರಮ ನಡೀತಾ ಇರ್ತವೆ ಅಂತ ನಾನು ಹೇಳಿದೆ. ಇವತ್ತು ಸಂಜೆ ಉಡುಪಿ ಜಿಲ್ಲಾ ಘಟಕದ ಕಾರ್ಯಕ್ರಮ ಉಡುಪಿಯಲ್ಲಿದೆ. ಹೀಗೆ ಕರ್ನಾಟಕದ ಕಳೆದ ವಾರದಲ್ಲಿ ದಾವಣಗೆರೆ, ಉತ್ತರ ಕರ್ನಾಟಕದ ಕಡೆ ಬಹಳಷ್ಟು ಕಾರ್ಯಕ್ರಮಗಳು ಜರುಗಿತ್ತು. ಅಂದರೆ ಪ್ರತಿ ಜಿಲ್ಲಾವಾರು ಮತ್ತು ತಾಲೂಕುವಾರು ಜನಪದ ಕಾರ್ಯಕ್ರಮಗಳು ನಡೀತಾ ಇರುವುದು ಸಂತೋಷದ ವಿಚಾರ. ಇನ್ನಷ್ಟು ಮುಂದುವರಿಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಹಿರಿಯರಾದಂಥ ಭುವನಾರಾಮ ಉಡುಪರ ಮಾರ್ಗದರ್ಶನ ಮತ್ತು ಪ್ರವೀಣ್ ಕುಮಾರ್ ಕೊಡಿಯಾಲ್ಬೈಲ್ ಇವರ ಮಾರ್ಗದರ್ಶನದಲ್ಲಿ ಮೂಡುಬಿದಿರೆ ತಾಲೂಕು ಘಟಕ ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ನಿಮ್ಮ ಜೊತೆ ಇದನ್ನು ಪ್ರೀತಿಯಿಂದ, ಸಂಭ್ರಮದಿಂದ, ಸಂತೋಷದಿಂದ ಅಚ್ಚುಕಟ್ಟಾಗಿ ಆಚರಿಸೋಣ ಹೇಳ್ತಾ ತಮಗೆಲ್ಲರಿಗೂ ಶುಭವಾಗಲಿ. ಕೃತಜ್ಞತೆಗಳು ಡಾಕ್ಟರ್ ರಾಜೇಶ್ ಭಟ್ ಮಂದಾರ ಇವರಿಗೆ. ನಮ್ಮ ನಾಡಿನ ಜನಪದ ಪರಂಪರೆಯನ್ನು ಜೀವಂತವಾಗಿಟ್ಟುಕೊಳ್ಳುವಲ್ಲಿ ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಲ್ಲಿ ತಮ್ಮ ಜೀವನವನ್ನು ಮೀಸಲಿಟ್ಟುಕೊಂಡು ಪರಿಣಾಮಕಾರಿಯಾಗಿ ಕಾರ್ಯವೈಖರಿಯನ್ನು ನಡೆಸಿಕೊಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಕುಮಾರ್ ಕೊಡಿಯಾಲ್ಬೈಲ್ ಇವರು ಎಲ್ಲರ ನೆಚ್ಚಿನ ಪಮ್ಮಿಯಣ್ಣ. ಸರಳ ಸಜ್ಜನಿಕೆಯ ವ್ಯಕ್ತಿಯಾದ ಇವರು ಉತ್ತಮ ಉದ್ಯಮಿ, ಅದಲ್ಲದೆ ಚಲನಚಿತ್ರ ನಿರ್ಮಾಪಕರು, ರಾಜಕೀಯ ಚತುರರು, ಸಮಾಜ ಸೇವಕರು ಮತ್ತು ಕೋಸ್ಟಲ್ ವುಡ್ ಕಲಾವಿದರ ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಇವರು ಪ್ರಸ್ತುತ 4-5 ವರ್ಷಗಳಿಂದ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜಾನಪದ ಕ್ಷೇತ್ರದಲ್ಲಿ ಒಳ್ಳೊಳ್ಳೆಯ ಕೆಲಸ ಮಾಡುತ್ತಾ ಬಂದಿರುವ ಇವರು ಕಲಾವಿದರ ಬಗ್ಗೆ ಅತಿಯಾದ ಕಾಳಜಿಯುಳ್ಳವರಾಗಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯ ತುಳು ಅಧ್ಯಯನ ಪೀಠದ ಸದಸ್ಯರೂ ಆಗಿರುತ್ತಾರೆ. ತಾಯಿ ಶಾಂಭವಿ ಅವರ ಮುದ್ದಿನ ಮಗನಾಗಿ ತನ್ನ ತಾಯಿಯನ್ನು ದೇವರಂತೆ ಪೂಜಿಸುವ ಇವರು ತನ್ನ ಅಮ್ಮ, ಮಡದಿ ಮತ್ತು 2 ಮುದ್ದಾದ ಮಕ್ಕಳೊಂದಿಗೆ ಮಂಗಳೂರಿನ ಕೊಡಿಯಾಲ್ಬೈಲ್ನಲ್ಲಿ ವಾಸವಾಗಿರುತ್ತಾರೆ.
ಇಂತಹ ಪ್ರತಿಷ್ಠಿತ ನಮ್ಮ ಅಧ್ಯಕ್ಷರನ್ನು ಇದೀಗ ಸನ್ಮಾನಿಸುವ ಸಂತಸದ ಕ್ಷಣ. ಅತಿಥಿಗಳೆಲ್ಲರೂ ಸೇರಿ ಇವರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಭಿನಂದನೆಗಳು ಶ್ರೀಯುತ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲ್ ಅವರಿಗೆ, ಹಾಗೂ ಧನ್ಯವಾದಗಳು ಎಲ್ಲ ಅತಿಥಿಗಳಿಗೆ. ಇದೀಗ ಸನ್ಮಾನಿತರಿಂದ ಒಂದೆರಡು ಮಾತು. ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಹಿರಿಯರಾದ ಭುವನರಾಮ ಉಡುಪರೆ ಹಾಗೂ ನಮ್ಮ ಮೂಡಬಿದಿರೆ ಅಧ್ಯಕ್ಷರಾದ ಪದ್ಮಶ್ರೀ ಭಟ್ರವರೇ ಮತ್ತು ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ನನ್ನ ಆತ್ಮೀಯ ಜಾನಪದ ಮಿತ್ರ ಇವತ್ತು ಜಾನಪದ ಆಡುವ ಮಕ್ಕಳೇ, ಮುದ್ದಿನ ನನ್ನ ಮಕ್ಕಳೇ, ವಿಷಯ ಈ ಮೂಡಬಿದಿರೆಯ ಅಧ್ಯಕ್ಷರಾಗಿ 2 ಅವಧಿಗೆ ನಮ್ಮ ಪದ್ಮಶ್ರೀ ಭಟ್ ಅವರು ಒಳ್ಳೆಯ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ 8 ತಾಲೂಕು ಇದೆ. ಇದರಲ್ಲಿ 8 ತಾಲೂಕಿನಲ್ಲಿ ನಮ್ಮ ಪದ್ಮಶ್ರೀ ಭಟ್ ಅವರ ಈ ಮೂಡಬಿದಿರೆ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಿದೆ. ಆದರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಇವತ್ತು ಸನ್ಮಾನ ಮಾಡ್ತಾರೆ ಅಂತೇಳಿ. ಇವತ್ತು ನನ್ನ ಜೀವನದ ಒಂದು ಅದೃಷ್ಟದ ದಿನ ಅಂತ ಹೇಳಬೇಕು. ಹಾಗೆ ನನಗೆ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿದ ಮೂಡಬಿದಿರೆಯ ಎಲ್ಲ ಅಭಿಮಾನಿಗಳಿಗೆ ನಾನು ಧನ್ಯವಾದ ಹೇಳುತ್ತಾ, ಈಗ ರಾಜೇಶ್ ಅವರು ಜಾನಪದ ಪರಿಷತ್ತಿನ ಬಗ್ಗೆ ಅಂದು ಹೇಗೆ ಇತ್ತು ಜಾನಪದ, ಇಂದು ಹೇಗೆ ಇದೆ, ಮುಂದೆ ಏನಾಗುತ್ತದೆ, ಈಗ ನಶಿಸಿ ಹೋಗುವ ಸಮಯದಲ್ಲಿ ನಮ್ಮ ಜಾನಪದದ ಬಗ್ಗೆ ನಮಗೆಲ್ಲ ಸವಿಸ್ತಾರವಾಗಿ ವಿವರಿಸ್ತಾರೆ. ಹಾಗೆ ನನಗೆ 2 ಮಾತಾಡಲು ಅವಕಾಶ ಕೊಟ್ಟ ಮೂಡಬಿದಿರೆಯ ಜಾನಪದ ಪರಿಷತ್ನವರಿಗೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಭಾಷಣ ಮುಗಿಸಿದ ಶ್ರೀಯುತ ಪಮ್ಮೆ ಅಣ್ಣನವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಇದೀಗ ನಾವೆಲ್ಲ ಕಾತರದಿಂದ ಕಾಯುತ್ತಿರುವ ಬಹುಮಾನ ವಿತರಣಾ ಕಾರ್ಯಕ್ರಮ. ಜಾನಪದ ಸಂಗೀತ ಒಂದು ಕೇವಲ ಹಾಡು ಅಲ್ಲ, ಅದು ನಮ್ಮ ನಾಡಿನ ಹೃದಯದ ಧ್ವನಿ. ಇಂತಹ ದವಸ ಧ್ವನಿಗೆ ಪ್ರಾಣ ತುಂಬಿದ ಸ್ಪರ್ಧಾರ್ಥಿಗಳ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾವು ಇಂದು ಇಲ್ಲಿ ಸ್ಮರಿಸುತ್ತಿದ್ದೇವೆ. ಇದೀಗ ಜಾನಪದ ಗಾಯನ ಸ್ಪರ್ಧೆಯರಲ್ಲಿ ತಮ್ಮ ಪ್ರತಿಭೆಯ ಜಾಡು ಬಿಡಿಸಿದ, ಗರಿಮೆ ತೋರಿಸಿದ ವಿಜೇತರಿಗೆ ಬಹುಮಾನ ನೀಡಲಿದ್ದೇವೆ. ಇವರ ಸಂಗೀತ ಕೇವಲ ತಾಳ ಮೇಳಗಳ ಮಾತಲ್ಲ, ಅದು ಸಂವೇದನೆಯ ಭಾಷೆ, ಮೂಲದ ಘಮ ಮತ್ತು ಜೀವಂತ ಪರಂಪರೆಯ ಪ್ರತಿಬಿಂಬ. ಇದೀಗ ವಿಜೇತರಿಗೆ ಗೌರವಪೂರ್ವಕವಾಗಿ ಬಹುಮಾನ ವಿತರಿಸಲು ವೇದಿಕೆಯ ಮೇಲಿರುವ ಅತಿಥಿಗಣ್ಯರನ್ನು ನಾವು ಆಹ್ವಾನಿಸುತ್ತಿದ್ದೇವೆ. ಆದರೆ ಇದರಲ್ಲಿ ಒಂದು ವಿಶೇಷತೆ ನಾನು ಹೇಳಬೇಕಾದ್ದೇ, ಈ ಎಲ್ಲ ಕಾರ್ಯಕ್ರಮವನ್ನು ಸಂಗೀತ ಗಾಯನ ಜಾನಪದ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದವರು ನಮ್ಮ ನೆಚ್ಚಿನ ಅಧ್ಯಕ್ಷರಾದ ಶ್ರೀಮತಿ ಪದ್ಮಶ್ರೀ ಭಟ್. ಅದಲ್ಲದೆ ಅದರ ಸಂಪೂರ್ಣ ಪ್ರಾಯೋಜಕತ್ವವನ್ನು ಯಾರಲ್ಲೂ ಕೇಳದೆ 10,000 ರೂಪಾಯಿಗಳ ಬಹುಮಾನಗಳನ್ನು ಕೂಡ ಅವರೇ ತಮ್ಮ ಸ್ವಂತ ಖರ್ಚಿನಲ್ಲಿ ನೀಡುತ್ತಿದ್ದಾರೆ. ಅಂಥವರಿಗೆ ತಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದ ಚಪ್ಪಾಳೆ ಒಂದು ಮತ್ತೊಮ್ಮೆ ಬರಲಿ ಅಂತ ಕೇಳಿಕೊಳ್ಳುತ್ತಾ, ಇವರ ಸಮಾಜಮುಖಿ ಸೇವೆಗಳು ಹೀಗೆಯೇ ಮುಂದುವರೆಯಲಿ, ಅವರಿಗೆ ಶ್ರೀದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ಮುಂದಕ್ಕೆ ಬಹುಮಾನ ವಿತರಣೆ. ಮಕ್ಕಳೆಲ್ಲ ಹೆಸರು ಕರೆದ ಕೂಡಲೇ ಆದಷ್ಟು ಬೇಗ ಬರಬೇಕು. ಪ್ರಥಮ ಬಹುಮಾನ ಕುಮಾರಿ ಪ್ರಾಪ್ತಿ ಶೆಟ್ಟಿ ಮೂಡಬಿದ್ರೆ, ಇವರಿಗೆ 5,000 ನಗದು ಬಹುಮಾನ ನೀಡಲಿದ್ದಾರೆ. ಶ್ರೀಯುತ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲು ಇವರು ಇದನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದ್ವಿತೀಯ ಬಹುಮಾನ
ವೃಷ್ಟಿ ಮಂಗಳೂರು ಇವರಿಗೆ 3,000 ನಗದು ಬಹುಮಾನ ಸಿಗಲಿದೆ. ಇದನ್ನು ಶ್ರೀಯುತ ಸದಾನಂದ ನಾರಾವಿ ನಮ್ಮ ಹಿರಿಯರು ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬರಲಿಲ್ವಾ? ಓಕೆ. ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ ಕುಮಾರಿ ಸ್ಫೂರ್ತಿ ಭಟ್ ವೇಣೂರು ಇವರಿಗೆ ಸದಾನಂದ ನಾರಾವಿಯವರು ಬಹುಮಾನ ನೀಡಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮುಂದಕ್ಕೆ ಸಮಾಧಾನಕರ ಬಹುಮಾನ ವಿಜೇತರು ಕುಮಾರಿ ಮೇಘನಾ ವೀರಾವ್ ಇವರಿಗೆ ಶ್ರೀಯುತ ಚಂದ್ರಹಾಸ್ ದೇವಾಡಿಗ ಇವರು ಬಹುಮಾನ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಮತ್ತೊಬ್ಬ ವಿಜೇತೆ ಅನುಜಾ ಬಾಳಿಗ, ಮಾಸ್ಟರ್ ಅನುಜಾ ಬಾಳಿಗ ವಿಜೇತರು. ಅವರಿಗೆ ಶ್ರೀಯುತ ರಾಜೇಶ್ ಭಟ್ ಮಂದಾರ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮಾಸ್ಟರ್ ತನ್ಮಯ್ ಸುಳ್ಯ ಇವರಿಗೆ ಡಾಕ್ಟರ್ ರಾಜೇಶ್ ಆಳ್ವ ಇವರು ಗೌರವ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೊಬ್ಬ ವಿಜೇತ ಹನ್ಯತ್ ಆಳ್ವ ಬಾಕ್ರಬೈಲ್ ಇದ್ದಾರಾ? ಇವರಿಗೆ ಶ್ರೀಮತಿ ಪದ್ಮಶ್ರೀ ಭಟ್ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮುಂದಕ್ಕೆ ಭುವಿ ಕೆ ಚೇಳಾರು ಇವರಿಗೆ ಶ್ರೀಯುತ ರಾಮಕೃಷ್ಣ ಶೀರೂರು ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮುಂದಕ್ಕೆ ನಿಗಮ್ ಎನ್ ಆಚಾರ್ ಇವರಿಗೆ ಜಗನ್ನಾಥ್ ಶೆಟ್ಟಿ ನಿಡ್ಡೋಡಿ ಇವರು ಬಹುಮಾನ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಇದ್ದಾರಾ? ನಿಗಮ್ ಎನ್ ಆಚಾರ್. ಆರಾಧ್ಯ ಆರ್ ಪುನರೂರು ಇವರಿಗೆ ಶ್ರೀಯುತ ಜಗನ್ನಾಥ್ ಶೆಟ್ಟಿ ಅವರು. ಮುಂದಕ್ಕೆ ಅಭಿಮನ್ಯು ಗದಗ ಇದ್ದಾರಾ? ಅರ್ಚಿತ್ ವಿ ಕಶ್ಯಪ್ ಇವರಿಗೆ ಶ್ರೀಯುತ ನಯನಾಭಿರಾಮ ಉಡುಪ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮುಂದಕ್ಕೆ ವರ್ಷಾ ಪಡೀಲ್ ಇದ್ದಾರಾ? ಬಂದಿಲ್ಲ. ಭೀಮಪ್ಪ ಬೆನಾಳ ಇಲ್ಲ. ಪೂಜಾ ಪಡೀಲ್ ಇಲ್ಲ. ಓಕೆ. ಬಹುಮಾನ ವಿಜೇತರಿಗೆ ಅಭಿನಂದನೆಗಳು ಹಾಗೂ ಬಹುಮಾನ ವಿತರಿಸಿದ ಎಲ್ಲ ಗಣ್ಯರಿಗೂ ಕೃತಜ್ಞತೆಗಳು. ಇದೀಗ ನಮ್ಮ ಹಿರಿಯರಾದ ಶ್ರೀ ಸದಾನಂದ ನಾರಾವಿ ಕಾರ್ಯಾಧ್ಯಕ್ಷರು ತುಳುಕೂಟ ಮೂಡಬಿದ್ರೆ ಇವರು ಒಂದೆರಡು ಮಾತನಾಡಬೇಕಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ಇತರ ಗಣ್ಯರೇ ಹಾಗೂ ನೆರೆದಿರುವಂಥ ಎಲ್ಲ ಬಂಧುಗಳೇ, ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಇದರ ಮೂಡುಬಿದಿರೆ ತಾಲೂಕು ಘಟಕ ಮತ್ತು ಯುಗ ಪುರುಷ ಹಾಗೂ ಆರಾಧನಾ ತಂಡದ ವತಿಯಿಂದ ಇವತ್ತು ನಡೀತಿರುವಂತಹ ಈ ಕಾರ್ಯಕ್ರಮದಲ್ಲಿ ಜಾನಪದ ಅಂದು ಇಂದು ಅನ್ನುವ ಒಂದು ಬಗ್ಗೆ ಚಿಂತನೆ ನಡೆಸಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಂದಾರ ರಾಜೇಶ್ ಭಟ್ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಜಾನಪದ ಯಾಕೆ ಬೇಕು ನಮಗೆ, ಅದನ್ನು ಹೇಗೆ ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಮಾತನಾಡಿದ್ದಾರೆ. ಜಾನಪದ ನಮ್ಮ ಬದುಕಿನ ಮೂಲವೇ, ನಮ್ಮ ಸಂಸ್ಕೃತಿಯ ನಮ್ಮ ಬದುಕಿನ ಮೂಲ
ಅದು ಜಾನಪದ ಆಗಿದೆ. ಅದು ನಾವು ವಿಶೇಷವಾಗಿ ತುಳುವರು ನಾವೆಲ್ಲ ಈ ಪ್ರಕೃತಿಯನ್ನೇ ದೇವರು ಅಂತ ನಾವು ನಂಬಿಕೊಂಡು ಬಂದವರು. ಆನಂತರ ಕ್ರಮೇಣ ಜನಜೀವನ ಸುಧಾರಣೆಯಾಗ್ತಾ ಬಂದಾಗೆ ನಮ್ಮಲ್ಲಿ ದೈವಾರಾಧನೆ ಇರ್ಬೋದು, ದೇವತಾರಾಧನೆ ಇರ್ಬೋದು, ನಾಗಾರಾಧನೆ ಇರ್ಬೋದು, ಅಥವಾ ನಮ್ಮ ಕೃಷಿ ಬದುಕು ಇರ್ಬೋದು, ನಮ್ಮ ಆಹಾರ ವೈವಿಧ್ಯತೆ ಇರ್ಬೋದು, ಎಲ್ಲದರಲ್ಲಿಯೂ ಕೂಡ ನಾವು ನಮ್ಮ ಜಾನಪದೀಯ ತತ್ವವನ್ನು ಉಳಿಸಿಕೊಂಡು ಬಂದಿದ್ದೇವೆ. ಸೊ ಇವತ್ತು ಅದು ಏನಾಗಿದೆ ಅಂತ ಹೇಳಿದರೆ, ಈ ಆಧುನಿಕತೆಯ ಒಂದು ಜೀವನಕ್ಕೆ ನಾವು ಹೋಗಿರುವುದರಿಂದ ಹಳೆಯ ಈ ಜಾನಪದ ಸಂಸ್ಕೃತಿ ಇವತ್ತು ಮರೆಯಾಗ್ತಾ ಇದೆ. ಸೊ ಆ ಜಾನಪದ ಸಂಸ್ಕೃತಿಯ ಅದರ ಹಿನ್ನೆಲೆಯಲ್ಲಿ ಇರುವಂತಹ ಅದು ಮನೋವೈಜ್ಞಾನಿಕ ಸಂಗತಿಗಳಿರ್ಬೋದು, ಆರೋಗ್ಯದ ಬಗ್ಗಿನ ಕಾಳಜಿ ಇರ್ಬೋದು, ಸಂಸ್ಕೃತಿಯ ಬಗ್ಗೆಯ ಒಂದು ವಿಚಾರಗಳಿರ್ಬೋದು, ಇದೆಲ್ಲವೂ ಜಾನಪದದಲ್ಲಿ ಅಡಕವಾಗಿರುವುದರಿಂದ ಇವತ್ತು ನಾವು ಅದನ್ನು ಉಳಿಸಿ ಬೆಳೆಸಬೇಕಾದಂಥ ಒಂದು ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸೊ ಮುಂದಿನ ಪೀಳಿಗೆಗೆ ಅದನ್ನು ಒಂದು ತಿಳಿಸುವ ಜವಾಬ್ದಾರಿ ಅದು ನಮ್ಮ ಮೇಲೆ ಕೂಡ ಇದೆ. ಆದ್ದರಿಂದ ಆ ಜಾನಪದದ ಮಹತ್ವ, ಜಾನಪದ ಅಂದರೆ ಕೇವಲ ಆರಾಧನೆ ಅಥವಾ ದೈವಾರಾಧನೆ ಇಷ್ಟಕ್ಕೆ ಸೀಮಿತ ಅಲ್ಲ. ನಾನು ಹೇಳಿದ ಹಾಗೆ ನಮ್ಮೆಲ್ಲ ಬದುಕಿನ ಒಂದು ಅಂಗಗಳಲ್ಲಿ ಜಾನಪದ ಹಾಸುಹೊಕ್ಕಾಗಿದೆ. ಸೊ ಅದೆಲ್ಲವನ್ನು ನಾವು ತಿಳಿದುಕೊಂಡು ಅದರ ಮಹತ್ವವನ್ನು ಅರಿತುಕೊಂಡು ನಮ್ಮ ಮಕ್ಕಳಿಗೆ ಮತ್ತು ಮುಂದಿನ ಪೀಳಿಗೆಗೆ ಅದರ ತಿಳಿವನ್ನು ನಾವು ಮಾಡಿಸಿಕೊಡಬೇಕಾದಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕಾಗಿ ನಾವು ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಈ ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಇದಕ್ಕಾಗಿ ಶ್ರಮಿಸ್ತಿರುವಂತಹ ನಮ್ಮ ಜಾನಪದ ಪರಿಷತ್ತು, ವಿಶೇಷವಾಗಿ ಮೂಡುಬಿದಿರೆ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಮುಂದಕ್ಕೆ ಶ್ರೀಯುತ ನಯನಾಭಿರಾಮ ಉಡುಪ ನಮ್ಮನ್ನೆಲ್ಲ ಉದ್ದೇಶಿಸಿ 1-2 ಮಾತನಾಡಬೇಕಂತ ಗೌರವದಿಂದ ಕೇಳಿಕೊಳ್ಳುತ್ತಿದ್ದೇನೆ. ಪ್ರೇಕ್ಷಕರಲ್ಲಿ ವಿನಂತಿ, ಎಲ್ಲ ಆಗಮಿಸಿದ ಎಲ್ಲರೂ ತಮ್ಮ ತಮ್ಮ ಆಸೀನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. 1-2 ನಿಮಿಷಗಳ ಕಾಲ, ಅದಾದ ನಂತರ ಡ್ರೆಸ್ ಚೇಂಜ್ ಮಾಡ್ಬೋದು. ವೇದಿಕೆಯಲ್ಲಿ ಇರುವಂಥ ಗಣ್ಯರೇ, ಅಧ್ಯಕ್ಷರೇ ಮತ್ತು ಪ್ರಪ್ರಥಮವಾಗಿ ನನಗೆ ಇವತ್ತು ಇಲ್ಲಿ ನಿಮ್ಮೊಟ್ಟಿಗೆ ಜಾನಪದದ ಕುರಿತು ತಿಳುವಳಿಕೆಯನ್ನು ಪಡೆಯಲು ನನಗೆ ಇದನ್ನು ಅನುವು ಮಾಡಿ ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ಮತ್ತು ಅಧ್ಯಕ್ಷರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈಗಾಗಲೇ ಗಣ್ಯರೆಲ್ಲರೂ ಜಾನಪದದ ಬಗ್ಗೆ, ಅದು ಯಕ್ಷಗಾನವಿರಲಿ, ನಾಟ್ಯವಿರಲಿ, ಅಥವಾ ಆರೋಗ್ಯದ ಕುರಿತು ಇರಲಿ, ಅಥವಾ ಶಿಲ್ಪಕಲೆ ಇರ್ಬೋದು, ಗಾಯನ ಇರ್ಬೋದು, ಲೇಖನ ಇರ್ಬೋದು, ಬರವಣಿಗೆ ಇರ್ಬೋದು, ಇದರ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ತಿಳುವಳಿಕೆ ನೀಡಿದ್ದಾರೆ. ಸೊ ಈ ಜಾನಪದ ಕಲೆ ನಮ್ಮ ಕನ್ನಡ ನಾಡು ನುಡಿಯೇ ಅದು ಜಾನಪದವನ್ನು ಸಂರಕ್ಷಿಸಿದೆ. ಮತ್ತು ಇದನ್ನು ಮುಂದುವರಿಸಲು ಸರ್ಕಾರವು, ಸಂಸ್ಕೃತಿ ಇಲಾಖೆ ನಮಗೆ ತುಂಬ ಪ್ರೋತ್ಸಾಹ ನೀಡುತ್ತಿದೆ. ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಮೂಡುಬಿದಿರೆಯ ಈ ಸಮಿತಿಯು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುತ್ತಿದೆ. ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಜಾನಪದ ಕಲೆ ಇಡೀ ದೇಶ ವಿದೇಶಗಳಲ್ಲಿ ಭಾಳಷ್ಟು ಪ್ರಸಿದ್ಧಿ ಪಡೆದಿದೆ. ಇದರಿಂದ ಎಲ್ಲ ಕಡೆಯಲ್ಲಿ ಒಳ್ಳೆಯ ಘಮ ಕುಸುಮವು ನಮಗೆ ಅದರ ಅನುಭವ ಆಗುತ್ತಿದೆ. ಸೊ ಇದನ್ನು ನಾವೆಲ್ಲರೂ ಇನ್ನೂ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಇದನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆ, ಮುಂದಿನ ನಮ್ಮ ಜನಾಂಗ, ನಮ್ಮ ಯುವಕರು ಯುವತಿಯರು ಇದನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಬೇಕಾಗಿ, ಮತ್ತು ಇದನ್ನು ಆಲ್ರೆಡಿ ನಮ್ಮ ಇಲ್ಲಿಯ ವೇದಿಕೆಯಲ್ಲಿರುವವರೆಲ್ಲ ಹೇಳಿದ್ದಾರೆ, ಅವರು ಅಭಿಪ್ರಾಯಪಟ್ಟಿದ್ದಾರೆ, ಇದು ನಶಿಸಿ ಹೋಗುವ ಕಾಲ ಬಂದಿದೆ. ಅಂತಹ ಆ ಪರಿಸ್ಥಿತಿಯಲ್ಲಿ ಅದನ್ನು ಎತ್ತಿ ಮತ್ತೆ ಎಲ್ಲ ಘಮ ಅದರ ಪರಿಮಳವನ್ನು ಇಡೀ ದೇಶ ವಿದೇಶಗಳಲ್ಲಿ ಹಬ್ಬಿಸುವಂತೆ ನಾವು ಪರಿಶ್ರಮಿಸುವ. ಅದು ಪ್ರತಿ ವರ್ಷವೂ ಇಲ್ಲಿ ಯುಗಪುರುಷದಲ್ಲಿ, ಏಕೆಂದರೆ ನನ್ನ ತೀರ್ಥರೂಪರು ಕೊಡೆತ್ತೂರು ಅನಂತ ಪದ್ಮನಾಭ ಉಡುಪ ಅವರು ಈ ವೇದಿಕೆಯಲ್ಲಿ
ಪ್ರತಿ ವರ್ಷ ಯಕ್ಷಗಾನ ಕಲೆ, ನಾಟಕ ಮತ್ತು ಶಿಲ್ಪಕಲೆ ಮತ್ತು ಇದು ಭರತನಾಟ್ಯ ಮುಂತಾದ ಹಲವಾರು ವಿಧದ ಕಲಾ ಶಕ್ತಿಗಳನ್ನು ಪ್ರೋತ್ಸಾಹಿಸಿ ಇಲ್ಲಿ ಅವರು ತುಂಬ ಇದು ಕಷ್ಟಪಟ್ಟಿದ್ದಾರೆ. ಅದನ್ನು ಉಳಿಸಿಕೊಳ್ಳಲು ನನ್ನ ತಮ್ಮನಾದ ನನ್ನ ಸೋದರ ಡಾಕ್ಟರ್ ಬೋನಾಮಿರ ಉಡುಪರು ನಿಮ್ಮೆಲ್ಲರ ಸಹಕಾರದೊಂದಿಗೆ ಅದನ್ನು ಇನ್ನೂ ಹೆಚ್ಚು ರೀತಿಯಲ್ಲಿ ಮುಂದುವರಿಸಲು ಪಣ ತೊಟ್ಟಿದ್ದಾರೆ. ಸೊ ಇವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ನಾವು ಇನ್ನಷ್ಟು ಪ್ರತಿ ವರ್ಷವೂ ಇದನ್ನು ಚೆನ್ನಾಗಿ ನಡೆಸುವ, ಇದರಲ್ಲಿರುವಂತಹ ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ಇನ್ನೂ ಒಳ್ಳೆಯ ಇದನ್ನು ನಾವೆಲ್ಲರೂ ಸಹಕರಿಸಿ ಅವರಿಗೆ ಪ್ರೋತ್ಸಾಹ ನೀಡುವ ಮತ್ತು ಅದನ್ನು ಉಳಿಸಲು ಆದಷ್ಟು ನಾವು ಪ್ರಯತ್ನ ಪಡುವ ಅಂತ ಹೇಳಿ ನನಗೆ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸರ್, ಮುಂದಕ್ಕೆ ಶ್ರೀಯುತ ಜಗನ್ನಾಥ್ ಶೆಟ್ಟಿ ಚಾವುಡಿ ಮನೆ ನಿಡ್ಡೋಡಿ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತನ್ನಾಡಬೇಕಂತ ಕೇಳಿಕೊಳ್ತಿದ್ದೇವೆ. ಧನ್ಯಗಳು ಸರ್. ಮುಂದಕ್ಕೆ ಶ್ರೀಯುತ ರಾಮಕೃಷ್ಣ ಶೀರೂರು ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳಿಕೊಳ್ಳುತ್ತಿದ್ದೆ. ವೇದಿಕೆ ಮೇಲೆ ಆಸೀನಾಗಿರೋ ಎಲ್ಲ ಅತಿಥಿ ಗಣ್ಯರೇ, ನೆರೆದಿರುವಂಥ ಜಾನಪದ ಆಸಕ್ತರೇ, ಬೆಂಗಳೂರು ಜಾನಪದ ಪರಿಷತ್ತು ಮತ್ತು ಜಿಲ್ಲಾ ಮತ್ತು ತಾಲೂಕು ಪರಿಷತ್ಗಳು ಆಯೋಜಿಸಿದಂಥ ಜನಪದ ಸಮ್ಮೇಳನ ಜನ ಎಷ್ಟು ಸೇರಿದ್ದಾರೆ ಎನ್ನುವುದಕ್ಕಿಂತ ಯಾವ ರೀತಿಯ ಜನಗಳು ಅಲ್ಲಿ ಸೇರಿದ್ದಾರೆ ಎನ್ನುವುದು ಮುಖ್ಯ. ಯಾಕಂದರೆ ಯಾವುದರಲ್ಲಿ ಯಾವುದಕ್ಕೆ ಆಸಕ್ತಿ ಇದೆ ಆ ರೀತಿಯ ಜನ ಅಲ್ಲಿ ಸೇರುವಂಥದ್ದು. ಜನಪದ ಎನ್ನುವುದು ಬಹಳ ಮೂಲವಾದ ನಮ್ಮ ಕಲೆಗಳಲ್ಲಿ ಒಂದು. ಬಾಯಿಂದ ಬಾಯಿಗೆ ಬಂದ ಪದವೇ ಜನಪದ. ಜನರ ಬಾಯಿಯಿಂದ ಬಾಯಿಗೆ ಜನರು ಆಡಿದ ಪದವೇ ಜನಪದ. ಇದಕ್ಕೆ ಮೂಲ ಇತಿಹಾಸ ಮನುಷ್ಯ ಯಾವಾಗ ಮಾತಾಡಲು ಪ್ರಾರಂಭಿಸಿದ ಆವಾಗಲೇ ಈ ಜನಪದಗಳು ಪ್ರಾರಂಭವಾಗಿದೆ ಅಂತ ನಾವು ಊಹಿಸಬಹುದಾಗಿದೆ. ಜನಪದವು ಸಂಬಂಧಗಳನ್ನು ಬೆಸೆಯುತ್ತದೆ. ಅಣ್ಣ ತಂಗಿ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಇತರ ಯಾವುದೇ ಜನಪದಗಳಲ್ಲಿ ಸಂಬಂಧಗಳನ್ನು ಬೆಸೆಯುವಂಥದ್ದು. ನೋಡಿ, ಕುದುರೆನ ತಂದೀನಿ, ಜೀನಾವ ಬಿಗಿದೀನಿ, ಬರಬೇಕು ತಂಗಿ ಮದುವೆಗೆ. ಎಂಥ ಸ್ವಾರಸ್ಯಕರವಾದ ತಂಗಿಯನ್ನು ಅಣ್ಣ ಮದುವೆಗೆ ಆಹ್ವಾನಿಸ್ತಾನೆ. ಭಾಗ್ಯದ ಬಳೆಗಾರ ಹೋಗಿ ಬಾ ತವರಿಗೆ. ಅಲ್ಲಿ ತನ್ನ ಆ ಹೆಣ್ಣು ಮಗಳು ತನ್ನ ತವರೂರನ್ನು ಹೇಗೆ ಕಲ್ಪಿಸ್ಕೊಳ್ತಾಳೆ. ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಿಟ್ಟತ್ತಿ ತಿರುಗಿ ನೋಡ್ಯಾಳು. ಎಂಥ ಒಂದು ಕಲ್ಪನೆ ನೋಡಿ. ಬಾಣಂತಿತನಕ್ಕೆ ಬಂದಂಥ ಮಗಳು ಬಾಣಂತಿತನ ಮುಗಿಸ್ಕೊಂಡು ತನ್ನ ಗಂಡನ ಮನೆಗೆ ವಾಪಸ್ ಹೋಗುವಾಗ ತಾಯಿ ಕೊಟ್ಟ ಸೀರೆ, ಅಪ್ಪ ತೆಗೆದುಕೊಟ್ಟಂಥ ಎಮ್ಮೆ, ಅದನ್ನೆಲ್ಲವನ್ನು ಇಟ್ಕೊಂಡು ತಲೆ ಮೇಲೆ ತೊಟ್ಟಿಲ ಹೊತ್ಕೊಂಡು ಸಾಗಿ ಹೋಗುವಾಗ ತಿಟ್ಟತ್ತಿ ಅಷ್ಟು ದೂರಕ್ಕೆ ಹೋಗಿ ಆ ಹೆಣ್ಣು ಮಗಳು ಬಾಣಂತಿ ಮನೆ ಹಿಂದೆ ತಿರುಗಿ ನೋಡ್ತಾಳೆ. ಅಂದರೆ ಪ್ರತಿಯೊಂದು ಜಾನಪದದಲ್ಲಿ ಆ ಸಂಬಂಧಗಳನ್ನು ಬೆಸೆಯುವಂಥದ್ದು, ಮನಸ್ಸುಗಳನ್ನು ಕಟ್ಟುವಂಥದ್ದು. ಇತಿಹಾಸಗಳನ್ನು ನಾವು ನೋಡಿದರೆ ಕಲೆಗೆ ಎಷ್ಟು ಶಕ್ತಿ ಇದೆ ಅಂದರೆ, ಭಾರತ ಮತ್ತು ಚೀನಾ ಯುದ್ಧ ಆಗುತ್ತೆ, ಯುದ್ಧದಲ್ಲಿ ಭಾರತ ಸೋತು ಹೋಗುತ್ತೆ. ಅಂದಿನ ಪ್ರಧಾನಿ ನೆಹರು ಅವರು ಸುಮಾರು ಸಮಯದ ನಂತರ ಅವರು ತೀರೋಗ್ತಾರೆ. ಚೀನಾ ಮತ್ತು ಭಾರತದ ಎರಡೂ ದೇಶಗಳಲ್ಲಿ ಯಾವುದೇ ವ್ಯವಹಾರ ಇಲ್ಲ. ರಾಯಭಾರಿ ಕಚೇರಿಗಳು ಮುಚ್ಚಿವೆ. ಎರಡೂ ದೇಶಗಳಲ್ಲಿ ಯಾವುದೇ ವಿಮಾನ ಆಗಲಿ ಅಥವಾ ಜನರ ಯಾವುದೇ ಒಡನಾಟ ಆಗಲಿ ವ್ಯವಹಾರ ಆಗಲಿ ಯಾವುದೂ ಇಲ್ಲ. ಬಹಳ ವರ್ಷ ನಾವು ಅಕ್ಕಪಕ್ಕದವರಲ್ಲಿ ವೈರತ್ವವನ್ನು ಇಟ್ಕೊಳ್ಳಲು ಸಾಧ್ಯ ಇಲ್ಲ. ಹಾಗಾಗಿ ಆವಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಭಾರತದಿಂದ ಒಂದು ನೃತ್ಯ ಕಲಾ ತಂಡವನ್ನು ಬೀಜಿಂಗ್ಗೆ ತಗೊಂಡು ಹೋಗ್ತಾರೆ. ಅಂದರೆ ಆ ಶಕ್ತಿ ಎಷ್ಟಿದೆ ಅಂದರೆ ಕಲೆಗೆ, ಆ ಬೀಜಿಂಗಿನಲ್ಲಿ ನಮ್ಮ ತಂಡ
ಅಲ್ಲಿ ನೃತ್ಯ ಮಾಡುವ ಮುಖಾಂತರ ಪುನಃ ಭಾರತ ಮತ್ತು ಚೀನಾದ ಸಂಬಂಧ ವೃದ್ಧಿಯಾಗುತ್ತೆ, ಆಮದು ರಫ್ತುಗಳು ಪ್ರಾರಂಭ ಆಗುತ್ತೆ, ಆ ಮುಖೇನ ಎರಡೂ ದೇಶಗಳಲ್ಲಿ ಸ್ನೇಹ ಮುಂದುವರಿತದೆ. ಅಂದರೆ ಕಲೆಗಳಿಗೆ ಅಂತಹ ಶಕ್ತಿ ಇದೆ. ಇಂದು ಜಾನಪದ ಸ್ವಲ್ಪ ನಶಿಸುವ ಹಂತದಲ್ಲಿದೆ. ಅನೇಕ ಹರಿಕತೆ ಇರ್ಬೋದು, ಉಡುಪರಿಗೆಲ್ಲ ಗೊತ್ತಿದೆ ಹರಿಕತೆ ಅಂತ ಅನೇಕ ನಮ್ಮ ಮೂಲ ಕಲೆಗಳು ನಾಶವಾಗ್ತಾ ಇದೆ. ಮುಂದಿನ ತಲೆಮಾರಿಗೆ ನಾವು ಅದನ್ನು ಉಳಿಸಿ ಬೆಳೆಸಬೇಕಾಗಿದೆ. ಇದು ನಮ್ಮ ಜವಾಬ್ದಾರಿ ಕೂಡ. ಹಾಗಾಗಿ ಈ ಕಲೆ ಇನ್ನಷ್ಟು ಬೆಳಗಲಿ, ಮುಂದಿನ ಜನಾಂಗಕ್ಕೆ ಅದು ಬಳುವಳಿಯಾಗಿ ಸಿಕ್ಕಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಧನ್ಯವಾದಗಳು ಸರ್. ಮುಂದಕ್ಕೆ ಶ್ರೀಯುತ ರಾಮಕೃಷ್ಣ ಶೀರೂರು ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳಿಕೊಳ್ಳುತ್ತಿದ್ದೆ. ಜಾನಪದ ಸಾಹಿತ್ಯ ಪರಿಷತ್ತು ಮೂಡುಬಿದಿರೆ ತಾಲೂಕು ಘಟಕದ ವತಿಯಿಂದ ನಡೆಯುತ್ತಿರುವಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಮತಿ ಪದ್ಮಶ್ರೀ ಭಟ್ ಅವರೇ, ಜಿಲ್ಲಾ ಪದಾಧಿಕಾರಿಗಳೇ, ಆಗಮಿಸಿರುವಂಥ ಎಲ್ಲ ಅತಿಥಿ ಗಣ್ಯರೇ, ಜನಪದ ಕಲೆಯ ಅಭಿಮಾನಿ ಬಂಧುಗಳೇ, ಡಾಕ್ಟರ್ HL ನಾಗೇಗೌಡ ಅವರಿಂದ ಈ ಸಂಘಟನೆ ಆರಂಭವಾದದ್ದು ಅಂತ ಈಗಾಗಲೇ ನಮ್ಮ ರಾಜೇಶ್ ಭಟ್ರು ಹೇಳಿದರು. ಹಾಗೆ ಜನಪದ ಅವರಿಗೆ ಅಂದೇ ಗೊತ್ತಾಗಿರಬೇಕು, ಮುಂದೆ ಜನಪದವನ್ನು ಮತ್ತೆ ಮೆಲುಕು ಹಾಕುವಂಥ, ನೆನಪಿಸುವಂಥ ಕಾಲಘಟ್ಟ ಒಂದು ಬರಬಹುದು ಅನ್ನುವ ನಿರೀಕ್ಷೆಯಿಂದ ಅಂಥ ಒಂದು ಸಂಘಟನೆಯನ್ನು ಮಾಡಿ ರಾಜ್ಯಾದ್ಯಂತ ಇದನ್ನು ಪಸರಿಸುವ ಕೆಲಸವನ್ನು ಮಾಡಿದರು. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಶ್ರೀ ಪ್ರವೀಣ್ ಕುಮಾರ್ ಕೊಡಿಯಾಲಬೈಲವರು ಜಿಲ್ಲೆಯ ನೇತೃತ್ವವನ್ನು ವಹಿಸಿದರೆ, ಮೂಡುಬಿದಿರೆ ತಾಲೂಕಿನ ಘಟಕದ ಅಧ್ಯಕ್ಷತೆಯನ್ನು ಶ್ರೀ ಪದ್ಮಶ್ರೀ ಭಟ್ ಅವರು ವಹಿಸ್ಕೊಂಡಿದ್ದರು. ನನಗನ್ನಿಸ್ತಾ ಇತ್ತು ಇವರು ಮಹಿಳೆಯಾಗಿದ್ದುಕೊಂಡು ಇದನ್ನು ಬಹಳ ವ್ಯವಸ್ಥಿತವಾಗಿ ತರುವಲ್ಲಿ ಹೇಗೆ ಮುಂದುವರಿತಾರೆ ಅನ್ನುವ ಪ್ರಶ್ನೆ ಕಾಡ್ತಾ ಇತ್ತು. ಆದರೆ ನಿರಂತರವಾಗಿ ಕಳೆದ 2 ವರ್ಷಗಳಿಂದ ಮಾಡುತ್ತಿರುವಂಥ ಕಾರ್ಯಕ್ರಮವನ್ನು ನೋಡಿದಾಗ ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆಗ ಬರೀ ಉಪನ್ಯಾಸಗಳನ್ನು ಅಥವಾ ಸಭಾ ಕಾರ್ಯಕ್ರಮಗಳನ್ನು ಮಾತ್ರ ಅಲ್ಲ, ಸಾಂಸ್ಕೃತಿಕ ತಂಡವನ್ನೇ ನಿರ್ಮಾಣ ಮಾಡಿಕೊಂಡದ್ರಿಂದ ಭಾಳ ಉತ್ತಮವಾದ ರೀತಿಯಲ್ಲಿ ಅದನ್ನು ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಕಲಾ ಪೋಷಕರ ಅಗತ್ಯ ಇರುತ್ತದೆ ಕಲೆಯನ್ನು ಪಸರಿಸುವ ಸಂದರ್ಭದಲ್ಲಿ. ಭುವನಾಭಿರಾಮ ಉಡುಪ ಅವರ ಕುಟುಂಬದ ಹಿನ್ನೆಲೆಯನ್ನೇ ಗಮನಿಸಿದಾಗ ಈ ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಸಮಾಜ ಬಂಧುಗಳನ್ನು ಸೇರಿಸುವ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದ ಒಂದು ಸಂಸ್ಥೆಯಾಗಿದೆ. ಶತಮಾನಗಳ ಇತಿಹಾಸವನ್ನು ಹೊಂದಿರುವಂಥ ಈ ಸಂಸ್ಥೆ ನಿರಂತರವಾಗಿ ಎಲ್ಲ ರೀತಿಯ ಸಾಹಿತ್ಯ, ಸಂಸ್ಕೃತಿ, ಸಾರ್ವಜನಿಕ ಅಥವಾ ಧಾರ್ಮಿಕ ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ರನ್ನನ ಕಾಲದಲ್ಲಿ ಸಾಮಾನ್ಯ ಕವಿಗಳಿಗೆ ಆರ್ಥಿಕವಾಗಿ ಗಟ್ಟಿತನ ಇಲ್ಲದೇ ಇರುವುದರಿಂದ ಸಹಕರಿಸುವಂಥ ವ್ಯಕ್ತಿಗಳು ಬೇಕಾಗ್ತಾರೆ. ಅತ್ತಿಮಬ್ಬೆ ಎನ್ನುವಳ ಸಹಕಾರದಿಂದ ತನ್ನ ಕೃತಿಯ 1000 ಪ್ರತಿಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಆ ಕಾಲದಲ್ಲಿ 10ನೇ ಶತಮಾನದ ಘಟನೆಯನ್ನು ಗಮನಿಸಿದರೆ ಸಾಹಿತ್ಯ ಚರಿತ್ರೆಯಲ್ಲಿ ಕಾಣಿಸ್ತಾ ಇದ್ದೇವೆ. ಈ ಕಾಲದಲ್ಲಿ ಗಮನಿಸಿದರೆ ಈ ಭುವನಾಭಿರಾಮ ಉಡುಪರ ಅನುಗ್ರಹ ಅಥವಾ ಈ ಯುಗಪುರುಷ ಸಂಸ್ಥೆ ಎಲ್ಲರಿಗೆ ಆಶ್ರಯವಾಗಿ ಯಾವುದೇ ಕಾರ್ಯಕ್ರಮವನ್ನು ಮಾಡ್ತೇನೆ ಅಂದರೆ ಬನ್ನಿ ಅಂತ ಬಹಳ ಉತ್ತಮವಾದ ರೀತಿಯಲ್ಲಿ ಸ್ವಾಗತಿಸ್ತಾರೆ ಮತ್ತು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮದೇ ಎನ್ನುವ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಉಡುಪ ಕುಟುಂಬದವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಯುತ ರಾಮಕೃಷ್ಣ ಶೀರೂರು ಇವರಿಗೆ. ಪರಶುರಾಮ ಸೃಷ್ಟಿಯ ನಮ್ಮ ತುಳುನಾಡು ತನ್ನ ಸಂಸ್ಕೃತಿ, ಭಾಷೆ, ಕಲೆ ಹಾಗೂ ಪರಂಪರೆಯಿಂದ ಸಮೃದ್ಧವಾದ ಒಂದು ನೆಲೆ. ಆದರೆ ಆ ಸಂಸ್ಕೃತಿಯ ನೆರಳು ಕೊಂಚವಾಗಿ ಕ್ಷೀಣಿಸುತ್ತಿರುವ ಈ ಕಾಲದಲ್ಲಿ ಅದನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿರುವವರಲ್ಲಿ ಒಬ್ಬರು ಡಾಕ್ಟರ್ ರಾಜೇಶ್ ಆಳ್ವರು. ಈ ಉದ್ದೇಶದೊಂದಿಗೆ ತಮ್ಮ ಪ್ರಾಮಾಣಿಕ ಶ್ರಮದಿಂದ, ನಿಷ್ಠೆಯಿಂದ ತುಳುವಿಗೆ ತಾಯಿ ಭಾಷೆಯಂತೆಯೇ ಪೂಜೆ ಸಲ್ಲಿಸುತ್ತಾ ಒಂದು ಸಂಸ್ಥೆಯ ರೂಪದಲ್ಲಿ ಶಕ್ತಿ ಸಂಚಯಿಸಿ ಜನಮಾನಸದಲ್ಲಿ ತುಳುವಿನ ಪ್ರೀತಿ, ಗೌರವ, ಜ್ಞಾಪಕ ಶಕ್ತಿ ಬೆಳೆಸಿದ ಮಹಾನ್ ವ್ಯಕ್ತಿ ತುಳು ವರ್ಲ್ಡ್ನ ಶ್ರೀ ರಾಜೇಶ್ ಆಳ್ವ ಇವರು ಕಟ್ಟಿದ ಸಂಸ್ಥೆ ಕೇವಲ ಸಂಘಟನೆಯೊಂದು ಅಲ್ಲ, ಅದು ಒಂದು ಚಲನೆಯ ನಿಲಯ, ಒಂದು ತತ್ವದ ಆಶ್ರಯ, ಒಂದು ಭಾಷೆ ಬಾಳುವ ಮನೆ. ಇವರು ಮಾಡಿದ ಪ್ರಯತ್ನಗಳು ಹೊಸ ತಲೆಮಾರಿಗೆ ದಿಕ್ಸೂಚಿಯಾಗಲಿದೆ. ಇಂತಹ ವ್ಯಕ್ತಿಯಿಂದ ಇದೀಗ ದಿಕ್ಸೂಚಿ ಭಾಷಣ, ಜನಪದ
ಅಂದು ಇಂದು ಮುಂದು. ಮುಲ್ಪ ಸೇರ್ದಿನ ಮಾತ ಗುರು ಹಿರಿಯರ್ನಾಗಲೇ ಬಾರಿ ಪೊರ್ಲುದ ಲೇಸೊಂದು ಬಾರಿ ವಿಷಯದ ಲೇಸೊಂದು ನಮ್ಮ ಏತ ಪಾತೆರುವ ಏತ ಗೆತ್ತನು ಅಂದು ಬುಕ್ಕ ಆಂಡ ಜನಪದಡ್ ಎಂಚಿನ ಉಂಡುಂದು ತೆರಿಯೋನ್ ಅಂಚಿನ ಒಂಜಿ ದಿನ ಅಂಚಿನ ಒಂಜಿ ಲೇಸಿನ ಅಟನೆ ಮಲ್ತಿನ ಅಂಚಿನ ಜನಪದ ಪರಿಷತ್ ಬೆಂಗಳೂರು ಇಂದತ್ತ ಜಿಲ್ಲಾ ಘಟಕ ಪಮ್ಯಣ್ಣೆ ಅವೆಲೆಕ ತಾಲೂಕು ಘಟಕದ ಪದ್ಮಶ್ರೀ ಭಟ್ ಬೇರೆಗೆ ನಾನು ಸುರುತಾದ ಅಭಿನಂದನೆ ಪಣ್ಣೊಂದುಲ್ಲೆ. ಜನಪದ ಪನ್ನಗ ನಂಗೆ ನೆನಪು ಅಪ್ಪನೆಲ್ಲ ಬಿಸು ಬಿಸು ಆಯ್ತ ಒಂಜಿ ಖುಷಿ ಐನೊಂದು ಜನಪದ ರೀತಿ ಅದು ಪಡು ಅವು ನಂಗೆ ತೆರೆಯೊಂಡ್ರೆ ಸಾಧ್ಯ ಉಂಡ ಬಿಸು ಬರ್ರೆ ಕಾರಣದಾದ ಬಿಸು ಪಂಡದಾದ ಅಂದು ನಂಗೆ ಎರಲ ಗೊತ್ತಿತ್ತು ಸುರುಕಾತು ಬಿಸುತ್ತ ಸುಭಾಷಯನು ನಿಕ್ಲಿಗೆ ಪೂರ ಎರಲ ಏನು ಪಣ್ಣೊಂದುಲ್ಲೆ. ಬಿಸು ಪಣ್ಣಗ ಸೂರ್ಯದೇವೇರು ಬಡಕ್ಕಾಯಿ ಹಿಡ್ದು ತೆನಕ್ಕಾಯಿ ಪೋನಾಗ ನಡು ಮಧ್ಯೆ ನಡುಕು ಬರ್ಪುನಂಜಿನ ಒಂಜಿ ದಿನ ಬಿಸುತ್ತ ಸಂಕ್ರಾಂತಿ ಎಂದು ಪಂಡ ಆನಿ ಸರಿಯಾದ 7 ಗಂಟೆ ಪಗೆಲುಂಡೋ ಅದೇ ಗಂಟೆ ರಾತ್ರಿ ಎಲ್ಲ ಉಂಡು ಪಣ ಸಮಾನತೆದ ದಿನ ಸಮಾನವಾಯಿನ ದಿನ ಅಂದು ಬಿಸುನು ಪನ್ಪೀರ್ ನಮ್ಮ ಪಣ ಆನಿ ರಾತ್ರೆಲ್ಲ ಪಗೆಲ್ಲ ಒಂಜೇ ಲೆಕ್ಕ ಉಪ್ಪುಂಡು ಐಕೆ ವಿಶು ಒಂದು ಪನ್ಪುಂಡು ಪಂಡ ಸಮಾನವಾಯಿನಂಚಿನ ಒಂಜಿ ದಿನ ಅಂದು ಈ ಸಮಾನತೆ ಓಲು ಉಂಡು ಪಂಡ ಆ ಸಮಾನತೆದ ದೃಷ್ಟಿಕೋನ ನಮ್ಮ ಮಾತೆಲ್ಲ ಪ್ರತಿಯೊರಿಯೆಲ್ಲ ಆಗ್ರಹಿಸು ನಾವಿನ್ನು ಸಮಾನತೆ ಬೋಡು ಸಮಾನತೆ ಬೋಡು ಸಮಾನತೆ ಬೋಡು ಆ ಎಲ್ಲ ಒಂಜೆ ಲೆಕ್ಕ ಉಪ್ಪೋಡು ಎನ್ನೆಡ್ದು ಮಿತ್ತಾಯಿ ಪೋಯರವಲ್ಲಿ ತಿರ್ತು ಪೋಯರಲಿ ಸಮಾನ ಅಪ್ಪ ಈ ಸಮಾನತೆದ ಚಿಂತನೆನೇ ಓಲು ಉಂಡು ಪಂಡ ಅವು ಜನಪದ ಉಂಡು ಅಂಚಿತ್ನ ಒಂಜಿ ಜನಪದದ ಪ್ರಮುಖವಾಯಿನ ದಿನ ಎಲ್ಲ ಉಂಡು ಅಪ್ಪ ಐನ ಆಚರಿಸುವ ಕ್ರಮಕ್ಕೂ ಐನ ಬಗ್ಗೆ ಅವ್ರು ಏನು ಜಾಸ್ತಿ ಪಾತ್ರೆ ಪೋಪುಚ್ಚಿ ಜನಪದ ಅಂದು ಎಂಚು ಎತ್ತಿನದು ನಂಗೆ ಮಾತಾಡಲು ಗೊತ್ತುಂಡು ಗೊತ್ತುಜಿನ ನೆನಪು ಮಲ್ಪೋಗ ಇನಿ ಎಂಚ ಉಂಡು ಅಂದ್ರೆ ನಂಗೆ ಗೊತ್ತುಂಡು ಇಜಿನದಾದ ಮಲ್ಪೋಡು ಐನ ಆಚರಿಸೋಡು ದುಂಬು ಎಂಚ ಅಂದ್ರೆ ನಮ್ಮ ಸುರು ಕದತು ಓಡೈನೆ ದುಂಬುಂದು ಬೋಡ ಜನಪದ ಬೋಡಂಡ ಅಗತ್ಯದಾನೆ ಅಗತ್ಯ ತೆರೆಯೋಡಂಡ ತುಳುಟ್ಟು ವಹಿವಾಟು ಮಲ್ಪಡೊಂದು ವಹಿವಾಟು ಬಂಡ ನಮ್ಮ ವೈ ಕೇಳೋಡುದು ದಾಯಿಗೆ ಜನಪದ ದಾಯಿಗಿಂದ ಓಡಂಡ ವಾಟು ಗೊತ್ತುಪೋಡು ದಾದಂದು ಗೊತ್ತುಪೋಡು ಈ ವೈಲ ವಾಟೆಲ್ಲ ಗೊತ್ತಾಂಡ ಹವು 100% 100% ದಾದಾಪುಂಡು ಸರಿಯಾಪುಂಡು ಅಣ್ಣ ನಂಗೆ ವಹಿವಾಟು ಗೊತ್ತುಜಿ ವಹಿವಾಟು ನಾವು ಮದತ್ತು ಬಿಡ್ತಾ ತುಳುತ್ತ ವಹಿವಾಟೆ ಜನಪದದ ವಹಿವಾಟೆ ನಮ್ಮ ಬುಡ್ದು ಬಿಡ್ತಾ ಜನಪದ ಪಂಡ ಮಸ್ತ್ ಪಿರಾಕದಾಕ್ಲೆನ ಮಸ್ತ್ ಪಿರಾವುದ ಜನಕ್ಲೆನ ಐಕು ಅವೇ ಒಂಜಿ ಮಹತ್ವ ಇಜ್ಜ ಅಂದಿನ ನಮ್ಮ ನಾಗರಿಕತೆಡುಲ್ಲ ಜನಪದದಾಕ್ಲಿ ಎಂಚಿನ ಅಂತ ಆಲೋಚನೆ ಮಲ್ತಾರ ಅವು ಪೂರ ಪೊಕ್ಕಡೆ ಅವು ಆತಮಲ್ಲ ವಿಶೇಷ ಹತ್ತು ಇಂದು ಪನ್ಪುನ ಚಿಂತನೆಡು ನಾವು ಬದುಕೊಂದುಲ್ಲ ಜನಪದ ಪಂಡ ಅವು ಒಂತೆ ಡ್ಯಾನ್ಸ್ ಮಲ್ಪುನು ಅದೇ ಆತಂಡ ಪದ ಪನ್ಪುನು ಬಾಯಿಡ್ದು ಬಾಯಿಗೆ ಬತ್ತೆ ನಾವು ಒಂದು ಮಲ್ಪ ಅದಾ ಬಾಯಿಂದ ಬಾಯಿಗೆ ಬಂದದ್ದು ಜನಪದ ಪಂಡ ಮುಲ್ಪ ಪ್ರಮುಖವಾದ ನಮ್ಮ ಆಲೋಚನೆ ಮನ್ಪೋಡೈ ನಾವು ಪದ ಪಂಡ ನಡಕ್ಕೆ ಅಂದ ಲೆಕ್ಕ ನಾವು ಕನ್ನಡವನ್ನು ಎಂಚರು ಜನತ್ಕಲ ನಡತ್ತು ಬತ್ತಿನ ಸಾದಿ ಪುಣ ಜನಪದ ಎಡಪಂಥ ಬಲಪಂಥ ಎಡಪಂಥ ಬಲಪಂಥ ಪುನಗ ಜನಪಂಥ ಜನಕ್ಕಲ ಪಂಥ ನಿಜವಾಯಿನ ಜನಪಂಥ ಎಂಚಿನಂದು ಅವು ಜನಪದ ಎಡಪಂಥಲ ಬಲಪಂಥದ ನಡುಟು ಪುನ ನಿಜವಾಯಿನವು ಅವು ಜನಪಂಥ ಆ ಜನಪಂಥ ಅವೇ ಜನಪದ ಅಪ್ಪ ಜನಪದನು ನಮಕ್ ಬೋಡನ ಬೊಕ್ಕಲ ವಿಶ್ಲೇಷಣೆ ಮಾಡ್ಕೊಳ್ಳಿ ಜಾನಪದ ಅಂದೆಲ್ಲ ಪಣ್ಣೋಲಿ ಜಾನಪಥ ಅಂದೆಲ್ಲ ಪಣ್ಣೋಲಿ ಪಣ್ಣ ಅಕ್ಲು ಆತಿತ್ತಿನ ಜಾನ್ಮೆ ಜನಪದಡಿತ್ತಿನ ಜಾನ್ಮೆ ನಾಗರಿಕತೆ ಖಂಡಿತವತ್ತಲ್ಲ ಇಜ್ಜಿ ಜಾನಪದದಿತ್ತಿನ ಒಂಜಿ ಜಾಣ್ಮೆ ಅವು ನಾಗರಿಕತೆ ಇಜ್ಜಿ ನಾಗರಿಕತೆ ಎಂಚ ಆತಂಡು ಕಾನೂನುದ ಆಡಿಟ್ಟು ಲಾಭ ನಷ್ಟದ ಆಡಿಟ್ಟು ಉಂಡಾತಂಡು ನಾಗರಿಕತೆ ಓಲು ಉಂಡಾತಿನ ಪಂಡ ಐಕೊಂಜಿ ಕಾನೂನು ಉಂಡು
ನಿಕ್ಲು ಕಾಣೋಂತದ್ದು ಮೀರ್ದು ಪರವಲ್ಲಿ ಕಾನೂನದ ಇಡಟ್ಟೆ ಉಂಡವು ಮಾತ್ರ ಐಕೊಂಜಿ ಲೆಕ್ಕಾಚಾರ ಉಂಡು ಎಂಕೀತ ಲಾಭ ಎಂಚಿನ ಮಲ್ಪೋಡು ಆ ಲೆಕ್ಕಾಚಾರ ಬಿಡುದು ಆ ಕೋಟೆಗೆ ಬಿಡುದು ನಿಕ್ಲೆಗೆ ಪೋಯರ ಆಪುಜಿ ಅಂಡ ಜನಪದ ಅವತ್ತು ಪ್ರಾಕೃತಿಕವಾಯಿನ ಸಂಬಂಧ ಪ್ರಕೃತಿದ ಸಂಬಂಧ ಅವು ಜಾನಪದ ಉಂಡು ನಿಕ್ಲು ಪ್ರಕೃತಿದೊಟ್ಟಿಗೆ ಅಂಚೆ ಬದುಕೋಡು ಬಂದ್ಪು ನಾವು ಇನಿ ನಮ್ಮ ಇಡೀ ಸಮಾಜದ ಆಪುನಂಚಿದ್ರೆ ನಮ್ಮ ಬೇಜಾರಿಗೋ ಬೇನೆಗೂ ಪೂರ ಇಕ್ಕಲ ಕಾರಣ ಜನಪದನು ಬುಡ್ದು ನಮ್ಮ ಬದುಕುನ ಆ ಒಂಜಿ ವಿಷಯ ಉಂಡತೆ ಜನಪದ ಇಜ್ಜಂದೆನ ಜನಪದ ಪಂಡ ಒಂಜಿ ಪ್ರಕೃತಿ ಸಂಪತ್ತವು ಪಂಡ ಏರ್ಲ ಜನಪದನ ಏರ್ಲ ಐಕೊಂಜಿ ಅಮ್ಮೆಂದು ಒಣದಿಜ್ಜಿ ಬೇತು ಒವ್ವೇ ನಿಕ್ಲು ಉಪನಿಷತ್ ಅವಡು ಏರು ಎಂಚಿನ ನಿಕ್ಲು ಓದಲಿ ಐಕೊಂಜಿ ಜನ ಉಂಡು ಐಕ್ ಬರೈನ ಉಂಡು ದಾಲೇಜಿಂಡ ಬ್ರಹ್ಮ ಉವಾಚ ಅನ್ನುವನ್ಪ ಬ್ರಹ್ಮೆಂಡ ಅವು ನಮಗೆ ಪ್ರಕೃತಿದ ತಿಕ್ಕಿನ ನಾಲೆಜ್ ಎಡಗ ಒರಿಯಾಗ ತಿಕ್ಕಿನ ನಾಲೆಜ್ ಒರಿಯಾಗ ತಿಕ್ಕಿನ ನಾಲೆಜ್ ಅವು ಬುಕ್ ಒರಿಯಾಗ ಸರಿ ಅವಡೊಂದಿಜ್ಜಿ ಒರಿಯಡ ಬ್ರಹ್ಮೆ ಪಣ್ತೆ ಒಣದ ಬುಕ್ ಒರಿಯಾಗ ಅವು ಸರಿ ಅವಡೊಂದಿಜ್ಜಿ ಅಂಡ ಜನಪದ ಆಚರಣೆ ಎಂಚಿನುಂಡೋ ಅವು ಇಡೀ ಜನ ಸಮೂಹಗ ಇಡೀ ಜಗತ್ತದ ಜನಕ್ಲಿಗಿತ್ತನ ಅವೊಂಜಿ ಆಲೋಚನಾ ರೀತಿ ಅವೊಂಜಿ ಬದುಕದ ರೀತಿ ಅವೊಂಜಿ ಕುಸಿತ ರೀತಿ ಅವು ಜನಪದ ಐನ ಅರ್ಥ ಮಲ್ತೊಂಡ ನಂಗೆ ಜನಪದ ಬೋಡಾ ಬೋರ್ಚಂದ್ ಬನ್ಪುಂಡಕ್ಕೆ ವಿಷಯ ಉಂಟು ನಾನು ಇನಿ ಒರಿಯಾಗ ಬೇಜಾರು ಆಪುಂಡ ಅತಿಂದ ನಮ್ಮ ಜಗಳ ಮಲ್ಪುವ ಅತಿಂದ ಅನಾರೋಗ್ಯ ಒಂದುಂಡು ನಂಗೆ ನಮ್ಮ ಅನಾರೋಗ್ಯಕ್ಕೆ ಕಾರಣ ಏರು ಕ್ವಶನ್ ಮಂತ್ ಪಾಡ್ಲಿಗೆ ದುಂಬುದಾಕ್ಲಿಗೆ ಇಂಚಿತ್ತಿನ ರೋಗಗಳು ಬರೀತಂಡ ದಾಯಗೆ ನಾಗರಿಕರ್ದೇದವರ ನಂಗೆ ರೋಗಗಳು ಬೈದಂಡು ಜನಪದರ್ದತ್ತು ರೋಗ ಬೈದೀನಿ ನಾಗರಿಕ ಅಂದ್ರೆ ಓವು ಪನ್ಪನ ಓವು ಪಿಜ್ಜಾ ಬರ್ಗರ್ ಅಂದು ತಿನ್ಪನ ನಾಗರಿಕ ಸಮೂಹದ ಒಂಜಿ ಫುಡ್ ಎಂಚಿನಂದು ಪನ್ಪನ ಅವು ತಿಂದದು ನಮ್ಮ ಆರೋಗ್ಯ ಹಾಳಾತಂಡು ಅಪ್ಪ ಕೂಡ ಪೋಡಂಡ ಇನಿ ಸಾವಯವ ಕೃಷಿ ಅತ್ತಂಡ ಬಯೋ ಅಂದು ಪಂಡದು ಮಸ್ತ್ ರೀತಿದ ಬದಲಾವಣೆ ನಮ್ಮ ಮಲ್ತೊಂದುಲ್ಲ ನಮ್ಮ ಫುಡ್ ತಿನಸಿಲೆಡಚಿ ಬದಲಾವಣೆ ಮಲ್ತೊಂದಿಲ್ಲ ದುಂಬು ತಿಂದ ಕಂಡ ಇನಿ ನಮ್ಮ ತಿಂದೊಂದಿತ್ತಿನ ಗಂಜಿ ಯುನೆಸ್ಕೋ ವರ್ಲ್ಡ್ದ ಅತ್ಯಂತ ಹೆಚ್ಚು ನ್ಯೂಟ್ರಿಷನ್ ಇತ್ತಿನ ಒಂಜಿ ಫುಡ್ ಒಂದು ಅವು ಗಂಜಿಗೆ ಕೊಡ್ತೇನೆ ದಾಯಿ ಕೊರಂಡು ಅಪ್ಪ ನಮ್ಮ ಜನಕ್ಲೆಗೆ ದಾಲ ಗೊತ್ತು ಜನ ಅಂಚ ಗಂಜಿ ಉಂಡೇರ ಅವು ಪೋಡುತ್ತೆ ನಮ್ಮ ಪನ್ಪ ಇಡೀ ಈತ ಮಹಾಂತ ಒಂಜಿ ವಿಷಯಗಳು ವೈಜ್ಞಾನಿಕವಾದ ಸೃಷ್ಟಿ ಮಾಡಿದ ಭೌಗೋಳಿಕವಾದ ಒಂದು ಭೂಗೋಳಿಕವಾದ ನಮ್ಮ ಆಲೋಚನೆ ಮಲ್ತಂಡಲ್ಲ ನಮ್ಮ ದುಂಬುದಾಕ್ಲಿನ ಪುದರ್ ಆಲೋಚನೆ ಮನ್ಪುಲೆಗೆ ಚೋಮೆ ಐತೆ ಚುಕ್ರೆ ಅಂಗಾರೆ ಗ್ರಹತ್ತ ಪುದರ್ನು ದುಂಬೂರ್ದು ಪಾಡೊಂದಿತ್ತಂಡ ಅಕ್ಲ ನಾಲೆಜ್ ಏತುಂಡೋದಿಲ್ಲ ಈ ಗ್ರಹ ನಮ್ಮ ಪನ್ಪ ಅವು ಉಪನಿಷತ್ ಹಿಡ್ದು ನೆದ್ದಿರ್ದು ಈ ಜನಪದರಿಗಿತ್ತಂಡವು ಈ ಜನಪದ ಸಂಸ್ಕೃತಿಗೆ ಆ ಪುದರ್ ದೀವಡೊಂದು ಗೊತ್ತಿಲ್ಲ ಕಂಡ ಆ ವಾರ ಪುಟ್ಟದೆ ಆ ವಾರಗೂ ಸಂಬಂಧಪಟ್ಟನಾಯಿ ఆయన ಜೀವನ ರೀತಿ ಅಂಚೊಪ್ಪುಂಡು ಒಂದು ಜನಪದದ ಆಲೋಚನೆಗಳು ಇದಕ್ಕೆ ಏರ್ಲ ಅಲ್ಪ ಬರೆತಿಜೇರು ನನ್ನ ಒಂದು ತಿಂಗಳುಗಳಾವಡು ನಮ್ಮ ಈ ಎಂಚಿನ ಈತ ಜನವರಿ ಫೆಬ್ರವರಿ ಅವೇ ಆಯ್ನ ಸ್ಪಷ್ಟವಾದ ಚಿತ್ರೀಕರಣ ಮಂದ ಪಗ್ಗು ಬೇಸ ನಡೆದು ಸುಗ್ಗಿ ಮುಟ್ಟದ ತಿಂಗಳುಗಳು ಪ್ರತಿ ವಿಷಯಲ ಜನಪದರ ಆಲೋಚನೆ ಮಾಡಿ ಹಾಗೆ ಅಂಚ ಆಕ್ಲಿಗೆ ಬೈದಿನದು ಪಂಡ ಐಟು ಸ್ವಾರ್ಥ ತೆಜ್ಜಂಡು ಮುಗ್ಧತೆ ಇತ್ತಂಡು ಜನಪದ ಪಂಡ ಸುಲಾಭಡು ನಮಕ್ ಅರ್ಥ ಮಲ್ಪೋರ್ನ ಒಂಜಿ ಸಂಗತಿ ಆ ಮುಗ್ಧತೆ ಐಟು ದಾಲ ಸತ್ಯ ಅನ್ವೇಷಣೆ ಮಲ್ಪೊಡುದು ಅನ್ಪುನ ಪೋರಜ್ಜಿ ಆಕ್ಲೆಗೆ ಸತ್ಯ ಬೋಡೊಂದು ದಾಲಜ್ಜಿ ಪಂಡ ಆಕ್ಲೆಗೆ ಗೊತ್ತುಂಡು ಪ್ರಕೃತಿಯಿಂದ ಸತ್ಯ ಅನ್ವೇಷಣೆ ಮಲ್ಪೆರ ಸಾಧ್ಯ ಇಜ್ಜಿ ಈ ಜಗತ್ತಿನ ಒಳಗಿಡ ನಿಕ್ಲೆ ಸತ್ಯ ಅನ್ವೇಷಣೆ ಮಲ್ತೆರ ಪೋಂಡ ದ್ವಂದ್ವ ಉಂಡಾಪುಂಡು ರಡ್ಡು ಉಂಡಾಪುಂಡು ಒಂಜಿ ಊರುಡು ಒಂಜಿ ಕೃಷಿಕಾಗ ಒಂಜಿ ಮಲ್ಲ ಕಳಂಬಿ ಅದ ಒಂಜಿ ಕಳಂಬಿ ತಿಕ್ಕಂಡು ಈ ಕಳಂಬಿಡು ಒರಿಯ ಗುಂತುನಾಥ ಮಲ್ಲ ಕಳಂಬಿ ಅವು ಒಂಜಿ ಕೃಷಿಕಾಗ ತಿಕ್ಕಂಡು ಆ ಕೃಷಿಗೆ ದಾದ ಮಲ್ತೆ ಪಂಡ ಐಕೊಂಜಿ ವಿಶೇಷ ಪಂಡ ಐಕ್ ದಾದ ಪಾಡಂಡ್ಲ ಅವು ರಡ್ಡಾಪುಂಡು ಒಂಜಿ ಕಿಲ ಬಾರು ಪಂಡ 2 ಕಿಲ ಆಪುಂಡು ಆಯ ಅಂಚ ಖುಷಿಟ್ಟಿತ್ತೆ ಒಂಜಿ ಗೋಣಿ ಆಗಿ ಎದ್ದು ಬೋಡು ಆತಿ ಎದ್ದೆತ್ತೊಂದಿತ್ತೆ ಡಬಲ್ ಒಂದು ಇತ್ತಂಡು ಒಂಜಿ ಪಂಡ ಕೂಡ ಇತ್ತನೆ ದ್ವಿಗುಣ ಆಗಿ ತಿಕ್ಕೊಂದು ಇತ್ತಂಡು ಇಂದು ಊರದ ಸಾವುಕಾರರಿಗೆ ಗೊತ್ತಾಂಡು ಚೂರು ದಣಿಕ್ ಅಲ್ಪ ಆ ಏರಿಯಾದವರಿಗೆ ಸಾವುಕಾರರಿಗೆ ಗೊತ್ತಾಂಡು ಸಾವುಕಾರದ ನಾವು ಇನ್ನಿಲ್ಲಲು ಪೊಡೈನ ತಾವು ಎಣ್ಣೊಲ್ಲಲು ಪೊಡೈನ ಪಂಡದು ಐನು ಕೊಂಡಯ್ಯ ಆಣೆ ಇಲ್ಲಲ್ದಿಯೇ ಐದಾನೆ ಮಲ್ತೆ ಒಂಜಿ ಗೋಣಿ ಪಾಡ್ನು ಕೂಡ ಗೋಣಿ ದೆಪ್ಪನು ಕೂಡ ಮಾರ್ನು ಪಣ ಹಾಗೆ ಭಾರಿ ಲಾಭ ಒಂದುಂಟು ಇಂದುಕ್ಲ ಕಡೆಗೆ ದಾನೆ ಅನ್ಕೊಂಡ ರಾಜ ಗೊತ್ತಾಂಡು ರಾಜೆ ಪಂಡ ನಿನ್ನಿಲ್ಲಲು ಪೂಡನೆ ತಾವು ಎಣ್ಣಿಲ್ಲಲು ಪೂಡ ಇನ್ನು ರಾಜೆ ಆಣೆ ಇಲ್ಲಾಗ ಪತ್ತೊಂದು ಬೈ ಅಂಚ ಪತ್ತೊಂದು ಪೋತನಾಗ ರಾಜಗೆ ಮುತ್ತು ರತ್ನಗಳನ್ನು ಪಾಡೋನು ಪಾಡ ಸಂಪತ್ತು ದಿಂಜುಂಡು ದಿಂಜಿನ ಲಾಸ್ಟಿಗೆ ಆಗೊಂಜಿ ಉಳ್ಳ ಇಡೊಂಜಿ ಆಸೆ ಪುಟ್ಟುಂಡು ಒಂಜಿ ಕುತೂಹಲ ಪುಟ್ಟುಂಡು ನೆಟ್ಟು ದಾದ ಉಂಡು ಉಳಾಯಿ ಎಂದು
ಅಂಚ ದಾದ ಮಲ್ತೇವಂಡ ಸೀದಾ ಐನೂಳಾಗಿ ಜತ್ತಿನ ತಾನೇ ಪುಂಡು ರಡ್ಡ ಉಂಡು ಅಂದದ ಅಕ್ಲು ರಡ್ಡು ಜನ ಆಯರು ರಡ್ಡು ಜನ ಬಿದೈ ಬತ್ತೇರು ಬತ್ತಿ ಹೋಗ ದಾದವು ಒಂದು ಏರಿಯಾಗಿಂದ ಆಪುಂಡು ಬುಡೇದಿ ಏರಿಯಾಗ ಅದು ರಡ್ಡು ಜನ ಇಜ್ಜೇರ ಅದು ಸಂಪತ್ತಿ ಏರಿಯಾಗ ರಾಜ ಅಂಚೆ ರಡ್ಜೆಲ್ಲ ಯುದ್ಧ ಮಾಡ್ತಿದ್ರೆ ಲಾಸ್ಟಿಗೆ ಸಾಹಿತ್ಯರಿಂದ ಕತೆ ಪಂಡ ಅರ್ಥದಾದ ಪಂಡ ಸತ್ಯ ನಾಡ್ಯಾರ ಪೋಂಡ ನಿಕ್ಲಿಗೆ ಸತ್ಯ ತಿಕ್ಕುಜಿ ಒಂದು ಜನಪದದ ಗುಟ್ಟು ನಿಕ್ಲು ಹೊರಲ್ಲ ಸತ್ಯ ನಾಡೊಂದು ಪೋಯರ್ ಒಂದು ಸತ್ಯ ಅವು ಸತ್ಯ ಮುಲ್ಪ ಸತ್ಯ ಸುಳ್ಳು ಅನ್ಪುಣ ಇಜ್ಜಿ ಗೊತ್ತಾಡ ಇಂದೇನೆ ನಾಡೊಂದು ಪೋಯರಡ ನಮ್ಮದಾದ ನಮ್ಮೊಳೈಡ್ ದ್ವಂದ್ವ ಒಪ್ಪುಂಡು ಅವು ರಡ್ಡು ಉಂಡಾಪುಂಡು ರಡ್ಡು ವಿಷಯಗಳು ಉಂಡಾಪುಂಡು ಐಡ್ದವರ ನೆಟ್ಟು ನಡಪುಣವೇ ಸತ್ಯ ಇತ್ತ ನಡತೊಂದು ಇತ್ತನವೇ ಸತ್ಯ ಇತ್ತ ಆ ಒಂದು ಇತ್ತನವೇ ಸತ್ಯ ಐಡ್ದ ಆಪೆಗೆ ಸತ್ಯ ಜನಪದ ಪಂಡ ಈತ ಮಲ್ಲ ಒಂಜಿ ತತ್ವ ಜ್ಞಾನ ಅವು ಜನಪದದ ಬೇತೆ ಒಳ್ಳೆ ಕೊರ್ರೆ ಸಾಧ್ಯ ನನ್ನ ಎಂಚಿನ ಅವಡು ನನ್ನ ಪ್ರಕೃತಿ ಎಂಚ ಉಂಡಾಣದು ಅನ್ನಗ ನಮ್ಮ ಪಾಡ್ದೊಂಡು ಬರ್ಪುಣೆ ಸುರುಕು ನೀರೇ ಇತ್ತಂಡು ಫುಲ್ ಈ ಜಗತ್ತಿಡು ಈ ಜಗತ್ತಿನ ಪಾಡ್ದೊಂಡುಪ್ಪುಣ ಒಂದು ಫುಲ್ ನೀರೇ ಇತ್ತಂಡು ನೀರಿಡ್ದು ಒಂಜಿ ಡೋಳು ಉರ್ಲೊಂದು ಬತ್ತಂಡು ಡೋಳು ಬಂಡವು ಶಬ್ದ ಉಂಡಾಪುಣವು ಅವು ತೆಡಿಲಿ ನೀರ್ದೆಲ್ಲ ತೆಡಿಲದ ಸಂಪರ್ಕದ ಜೀವ ರಾಶಿ ಉಂಡಾಣದು ಅನ್ಪುಣಕ್ಕೆ ಬೇತೆ ಅವು ಸೈನ್ಸ್ ಎಲ್ಲ ಬಂದ್ಪುನು ಅವೇ ಸೈನ್ಸ್ ನೀನು ತುಳುತ್ತ ಪಾಡ್ದಲ್ಲ ಪಣ್ಣೊಂದು ಪಣ್ಣಾಗ ಈ ಒಂಜಿ ಸಾಹಿತ್ಯ ಈ ಒಂಜಿ ಆಲೋಚನೆ ಏತು ಮಲ್ಲ ಮಟ್ಟದಂದು ಓಡು ಏತು ಮಲ್ಲ ನಮ್ಮ ಬೆಮ್ಮೆರೆ ಅವಡು ಲೆಕ್ಕೆ ಸಿರಿ ಅವಡು ನೆಕ್ಕು ಪೂರ ಪ್ರತ್ಯೇಕವಾಗಿನಂಚಿನ ವಿಷಯಗಳುಂಡು ಒಂಜಿ ಬೆಮ್ಮೆರೆ ಎಂಚ ಪುಟ್ಟಿಯರು ಪಂಡ ಬೆಮ್ಮೆರೆ ಎಂಚ ಪುಟ್ಟಿಯರಿಂದ ಒಂದು ಸ್ಪಷ್ಟವಾದ ನೀರದಲ್ಲ ತೆಡಿಲದಲ್ಲ ಸಂಪರ್ಕ ಶಬ್ದದಲ್ಲ ಸಂಪರ್ಕ ಕೊಡೊಂದು ಅವೇ ನಿಜವತ್ತ ಅಮೀಬ ಉಂಡಾಂಡು ಏಕಾಣು ಜೀವಿ ನರಮಾನಿ ಪುಟ್ಟುನಲ್ಲ ಎಂಚ ಒಂಜಿ ಏಕಾಣು ಜೀವಿ ಅದೇತ ಪುಟ್ಟುನು ಒಂಜಿ ಆಂಜವುನ ಶರೀರ ಹೊಡೆದು ಒಂಜಿ ವೀರ್ಯ ನಮ್ಮ ಪನಪೆಂಚನ ಅವು ಒಂಜಿ ಏಕಾಣು ಜೀವಿ ಅವು ಪೋತು ಅಪ್ಪೆನ ಬಂಜಿದೊಳಾಯಿ ಅವು ಪೋದು ಅಲ್ಪರ್ದು ಅವಳ ಬಂಜಿಲ ಅಪ್ಪೆನ ಬಂಜಿದೊಳ ಇಡ್ಲ 80% ನೀರೇ ನೀರದ ಸಂಪರ್ಕಗಳು ಬೆಳೆದು ಒರಿ ಬ್ರಹ್ಮೇರ್ನ ಸೃಷ್ಟಿ ಬ್ರಹ್ಮೇರೇನ ನಮ್ಮ ಓಲಬಾಂಡಲ ಒಂಜಿ ಸ್ಥಾಪನೆ ಮಲ್ಪುಂಡ ಅಲ್ಪದಾದ ಮಲ್ಪೇರು ಬಂಡ ಬೆಮ್ಮೇರೇನ ಮೂರ್ತಿ ಹಿಡ್ದು ಅಲ್ಪ ಒಂಜಿ ಉಗ್ಗೆಲು ಉಪ್ಪೋಡು ಆ ಉಗ್ಗೆಲಿಗೆ ಆ ಒಂಜಿ ಸರಿಗೇನೆ ಪಾಡುವೇರು ಪಂಡ ಅಪ್ಪೆಲ ಮಗನಲ ಸಂಬಂಧನ ಉಂಡು ಅನ್ಕೊಂಡು ನನ್ನ ಬೆಮ್ಮೇರಿ ಎಂಚೆ ನಮ್ಮ ಪನಪನ ಸಂಸ್ಕೃತ ಆ ಒಂಜಿ ವಿಭಾಗ ತೊಂಡಲ್ಲ ನೀರಿನ ನಮ್ಮ ನಾರಾಯಣ ಅಂದು ಪನಪ ನಾರಾಯಣ ಪಂಡ ನೀರು ಬೆಮ್ಮೇರಿ ಎಂಚೆ ಪಟ್ಟಿರ ನಾರಾಯಣನ ಪೊಕ್ಕುಲು ಬಿದೈ ಬರ್ತದೆ ತೋಜ್ಬೋಣ ಅತ್ತೈ ಅವೇ ತುಲೆ ನಮ್ಮ ಜನಪದ ಏತು ಪೊರ್ಲುಡೆ ಉಂಡು ನೀರಿಡು ಬೆಮ್ಮೇರು ಜೆತ್ತದು ನಾರಾಯಣ ದೇವರ ನೀರಿಡು ಕಮಲದ ಪುರ್ಪ ಪಿರೈ ಬರ್ಪುಂಡು ಆ ಪುರ್ಪಡು ಬೆಮ್ಮೇರು ಪಿದ ಬರ್ಪೇರು ಅಪ್ಪ ಸುರುಕಾದ ಈ ಜಗತ್ತಿಡು ಸಸ್ಯಗಳು ಪೂಗಳು ಉಂಡಾಂಡು ಆ ಪೂಡ್ದು ದಾದಾಂಡು ಮನುಷ್ಯನ ಜೀವಿಗಳನ್ನ ಸೃಷ್ಟಿಯಾಂಡು ಇಂದು ಪೂರ ಜನಪದ ಸಾಹಿತ್ಯ ಅಲ್ಲ ಇಂದೇನು ಹೋಲ್ಲ ನಂಗೆ ಅಲ್ಲ ಇಜ್ಜಿಂದ ಪಂಡ್ರೆ ಆಪುಜಿ ನಾನು ಲೆಕ್ಕೆ ಸಿರಿ ನಮ್ಮ ಅನ್ಪ ಲೆಕ್ಕೆ ಸಿರಿ ಪಂಡ ನಂಗೆ ಎತೋ ಶಬ್ದಗಳು ಇನಿ ಇಂಗ್ಲೀಷ್ದ ಡೇ ಶಬ್ದ ಪೋತು ನಾವು ಒಯ್ದು ತುಳುಡ್ದು ಸಿಂಗೊಡೆ ಸುರುತ ದಿನ ಸಿಂಗೊಡೆ ಬಟ್ ಇಂಚಿತ ಮಸ್ತ್ ಶಬ್ದಗಳು ಅವು ನಾವು ನಿಕ್ಲೆ ಒಂಜಿ ಖಂಡಿತ ಒಂದು ಆರ್ಟಿಕಲ್ ತಗೊಡು ಇಂಗ್ಲೀಷಿದ ಅಜ್ಜಿ ಮುತ್ತಜ್ಜಿ ಅವು ತುಳುನು ಬಂತೀನಿ ತುಳು ಭಾಷೆನು ಅಪ್ಪ ತುಳು ಭಾಷೆ ಅವಡು ಕನ್ನಡ ಭಾಷೆ ಅವಡು ಅವು ಐತ ಶ್ರೇಷ್ಠತೆಯೇ ಬೇತೆ ಉಂಡು ಐತ ವಿಷಯಗಳೇ ಬೇತೆ ಉಂಡು ಈ ಲೆಕ್ಕೆ ಸಿರಿನ ನಮ್ಮ ಪನ್ಪ ನೀರದಲ್ಲ ಭೂಮಿದಲ್ಲ ಸಂಬಂಧ ಲೆಕ್ಕೆ ಸಿರಿ ಅಂದ್ರಿ ಐಕೆ ಸುಲಭ ಪನ್ನೋರು ಲೇಕ್ ಸಿರಿ ಪಂಡ ಭೂಮಿದಲ್ಲ ನೀರ್ದಲ್ಲ ಸಂಬಂಧ ಲೆಕ್ಕೆ ಸಿರಿ ಆಯ್ತಾ ಚಿಹ್ನೆ ಒಂದು ಪಂಡ ಮೊಸಳೆ ಲೆಕ್ಕೆ ಸಿರಿನ ಆರಾಧನೆ ಮಲ್ಪುನ ಐನ ಒಂದು ಚಿಹ್ನೆ ಉಂಡು ಐಕಲ ಲೆಕ್ಕೆ ಮೊದಲೇ ಮೊಸಳೆನು ನಮ್ಮ ಲೆಕ್ಕೆ ಸಿರಿಯಿಂದ ಪನ್ಪುಣು ಅಪ್ಪ ತುಲೆ ಈ ಲೆಕ್ಕೆ ಸಿರಿ ಅವಡು ಬೆಮ್ಮೇರ ಅವಡು ಇದು ಪೂರಲ ಒಂಜೇರ್ದು ಒಂಜಿ ಸಂಬಂಧಪಟ್ಟದ್ದು ಪಂಡ ಇಡೀ ಸೈಂಟಿಫಿಕಲ್ ಆದ ಎಂಚಿನ ಮಂತುಂಡು ನಮ್ಮ ಸೈನ್ಸಿಂದ ಎಂಚಿನ ಮಂಪ ಒಂದು ಪೂರ ಜನಪದಡುಂಡು ಈ ಜನಪದನ ಮರತನ ಹಿಡಿದವರ ನಂಗೆ ಜ್ಞಾನದ ಕೊರತೆ ಉಂಡು ಅರಿವಿನ ಕೊರತೆ ಉಂಡು ಈತ ಒಂಜಿ ಪಿಜಿನ್ಗೆ ಎರಡ ಬದುಕ್ಯಾರ ಪನ್ಪೇರ ನಾಯಿ ಐಕ್ ಬಂಜಿ ಮೈ ನಡೆದಾದ ಅಲ್ಪುಂಡು ಪಂತಿ ಅನ್ಪುಂಡು ಯಾರು ಡಾಕ್ಟರ್ ನಡಿಬೋಪುಂಡು ಡಾಕ್ಟರ್ ಎಂಜಿ ಆತ ಒಲ್ತು ಬತ್ತನ ಜ್ಞಾನ ಪ್ರಕೃತಿ ಅವೇ ನಾಯಿಗೆ ಒಂಜಿ ಚೂರು ತಾಗಾಡು ದಾದ ಅನ್ಪುಂಡು ಬೊಣ್ಣಿ ಹೊಡ್ಬೋತದ ಆತ ದುಂಬು ಬೊಣ್ಯ ಏತ್ತು ಪವಿತ್ರವಾಯಿನ ಅಂದು ನಮ್ಮ ಪಾತ್ರ ಐಟ ದಕ್ಕೊಂದಿತ್ತು ಇನ್ನು ದಾದ ಮಲ್ಪುವ ನೂದು ಲಿಂಬೆ ಪುಳಿತ ಶಕ್ತಿ ಅವು ವಿಂಬರ್ದೆತ್ತೊಂದು ನೂದೆಡ್ದು ಬಿಡ್ದು ಒಂಜಿ ಲಿಂಬೆ ಪುಳಿ ಏಕೆ ಪಾಡ್ದು ಪೇರ ಒಂಜಿ ಎಲ್ಲಿಯ ತುಂಡು ಲಿಂಬೆ ಪುಳಿ ಪಾಡ್ದು ಪೇರ ಕೆಮಿಕಲ್ ಕೊಂಡೊತ್ತು ದೆಕ್ಕುವ ನಮ್ಮ ಜೋಕ್ಲೆಗೆ ಆರೋಗ್ಯವಂತರ ಅವಡು ಬಂಡದು ಈ ವಿಷಯನು ಅವೇ ಪಾತ್ರೋಡು ಪಾಡ್ದು ಕೊರಪ
ವಿಷ ಕೊರೊಂದುಲ್ಲ ಇಲ್ಲು ಫುಲ್ಲು ಕ್ಲೀನ್ ನಮ್ಮ ಇಲ್ಲು ಭಾರಿ ಕ್ಲೀನ್ ಪನ್ಪ ಒಂಜಿ ಎಲ್ಲಿಯ ಪುಟ್ಟನ ಬಾಳೆನು ನಿಕ್ಲನ ಇಲ್ಲಲ್ಲಿ ಬುಡೋಲಿ ಅಂದು ನಿಕ್ಲ ಆಲೋಚನೆ ಮನ್ಪುಲಿ ಒಂಜಿ ಪುಟ್ಟದಿನ ಪೂರು ಬಾಳೆನು ನಿಕ್ಲನ ಇಲ್ಲದ ಉಳಾಯಿಡು ಗೊಬ್ಬರ ಬುಡೋಲಿ ಅಂದು ನಿಕ್ಲ ಆಲೋಚನೆ ಮನ್ಪುಲಿ ಏತ್ ಫ್ಲೋರ್ ಕ್ಲೀನರ್ ಪಂಡದು ನಿಕ್ಲನ ಕೈ ಏತ್ ಆತ ಟಾಯ್ಲೆಟ್ ದೆಪ್ಪನ ಹಾರ್ಪಿಕ್ ಅವಡೊಂದು ಓಡ ಗೊತ್ತಾಂಡದೆ ಸಾಧ್ಯತೆ ಉಂಡ ಆ ಜೋಕ್ಲ ಅವಳು ಗೊಬ್ಬಲ್ಯ ನಮ್ಮಿಂದೇನು ಆಲೋಚನೆ ಮಲ್ಪುಜ ಅಡ ಜನಪದೇರ್ನ ಬೊಣ್ಯ ಅವು ಬೊಣ್ಯ ಏತು ಸಿಂಪಲ್ ಅದೇನು ಅಂಚಿ ಮಲ್ತು ಉಡುಪ ಇನಿ ಒಂದೇ ಬೊಣ್ಯಗು ಒಂಜಿ ಪ್ಯಾಕೆಟ್ ಬೊಣ್ಯಗು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಅಮೆಝಾನ್ಡು ಕೊರಡು ನಂಗೆ ಬರ್ಚಿ ಕರಿ ಕೂಲಿ ದೆಕ್ಕೊಂದಿತ್ತ ಕರಿಟ್ಟು ಕಾಂಡೆ ನಮ್ಮ ಲಕ್ಕಿಯೊಟ್ಟಿಗೆ ಬಜ್ಜಿ ಬಂಜಿಗೆ ನೀರು ಬರೋದು ಅನ್ಪುಂಡು ಕೂಲಿ ದೆಕ್ಕಂದೆ ದಾಯಿಗೆ ಪಂಡ ಐಟಿತ್ನಾಥ ಜೀವಾಣುಗಳು ನಮ್ಮ ಶರೀರೋಗ ಬಡಪನ ಜೀವಾಣುಗಳು ಬೇತ ಒಳ್ಳೆ ಇಜ್ಜಿ ಪಂಡೊಂದು ದುಂಬುದಾಕ್ಲೆಂದು ಜನಪದೇರ್ನ ಆಲೋಚನೆ ಇನಿ ನಮ್ಮದ ನೆನಪ ಬ್ರಷ್ ಮಲ್ಪುವ ಕೂಡ ನಮ್ಮ ಶರೀರ ಹೊಡಿತಿನ ಪೂರ ಜೀವಾಣುಗಳು ಪೂರ ನಶಿಸಿದು ಪೋಪುಂಡು ನೆಡ್ದವರ ನಮಗೆ ಜೀವಾಣುಗಳು ಇಜ್ಜಂದು ನೆಡ್ದವರ ನಮ್ಮ ಶರೀರ ಹೆಲ್ತ್ ಇನ್ಬ್ಯಾಲೆನ್ಸ್ ಆವೊಂದುಂಡು ನಮ್ಮ ಆಲೋಚನೆ ಮಲ್ಪಡೈನೆ ಈ ಕರಿ ವಿಷ ನಮ್ಮ ಶರೀರ ಹೊಡಿತಿನ ವಿಷನು ಇಜ್ಜಂದೆ ಮಲ್ತೊಂದಿತ್ತುಂಡು ವಿಷನು ಇಜ್ಜಂದೆ ಮಲ್ತೊಂದಿತ್ತುಂಡು ಕರಿಟ್ಟು ಕೂಲಿ ದೆಕ್ಕಂಡ ಕರಿಟ್ಟುಂಡು ಪಂಡ ನಮ್ಮ ಶರೀರ ಹೊಡಿತಿನ ಒವ್ವೇ ವಿಷಯಗಳು ಪಡು ಆ ವಿಷಯಗಳನ್ನು ಪಿದಾಯಿ ಪಾಡೊಂದಿತ್ತುಂಡು ಇನಿ ಅಂಚಿತ್ತಿನ ಸಾಧ್ಯತೆ ಉಂಡ ನಂಗೆ ಬದಲಾವಳಿಯ ಒಂದು ಅಗತ್ಯ ಉಂಡ ಇಂದೇನು ಪೂರ ನಮ್ಮ ಮುಲ್ಪ ಆಲೋಚನೆ ಮಲ್ಪಡೈನ ಪಂಡ ನಂಗೆ ಅವು ಅಗತ್ಯ ಎತ್ತನ ಮಾತ್ರನೇ ಇಂದು ನಮ್ಮ ನೆಕ್ಸ್ಟ್ ಮುಂದು ಎಂಚಾದ ನಮ್ಮ ತಿಂಕ್ ಮಲ್ಪಡೈನೆ ನಮ್ಮ ದುಂಬುಗು ಒಂದು ಬೋಡಿತ್ತಂಡ ನಮಗೆ ಬೋಡ ಅಂದು ಪನ್ಪುನ ವಿಷಯಡು ನಮ್ಮ ಪ್ರತಿಯೊರೆಲ್ಲ ಆಲೋಚನೆ ಮಲ್ಪಡು ನಮ್ಮ ಜೋಕ್ಲೆಗೆ ಒಂದು ಬೋಡ ಒಂದು ಅತ್ತಂಡ ಪರಸ್ಪರ ಹೊಂದಾಣಿಕೆ ಇಜ್ಜಿ ನಮ್ಮ ಒಳ್ಳೆಯಡು ನಮ್ಮ ಪರಸ್ಪರ ಪಾತೆರುಜ ಅಣ್ಣೆ ಮೆಗ್ಗೆನೆ ಪಾತೆರುಜ ಫ್ಲಾಟ್ ಸಂಸ್ಕೃತಿ ಎದುರದ ಫ್ಲಾಟ್ ದಾಡ ನಮಗೆ ಪಾತೆರ ಟೈಮ್ ಇಜ್ಜಿ ಪುರುಸೊತ್ತಿಜ್ಜಿ ಏರೆಗೆ ಬೋಡದು ಒಂಜಿ ದಿನ ಸೈಪ ಖುಷಿ ಇಜ್ಜಿ ಲೈಫ್ಡು ಜೀವನೋಡು ಆ ಸಂತೋಷ ಪನ್ಪುನವೇ ಇಜ್ಜಿ ದಾದ ಕಾರಣ ನಮ್ಮ ಆಲೋಚನೆ ಮಲ್ಪೋಡು ಅಲ್ಪ ಪೂರ ದಾದ ಕಾರಣ ಅದಕ್ಕೂ ವೈ ಕೇಳಲಿ ಪಂಡ ದುಂಬುದು ವೈ ಕೇಣೊಂದಿತ್ತೇರು ವೈ ಕೇಣ್ಣೇನು ಇನಿ ಕಡಖಂಡಿತ ನಿರೋಧಿಸತೇರು ದಾಯಿಗೆ ಪಂಡ ಇಲ್ಲಿ ಜೋಕುಲು ಕೇಣಿಯವರು ಅಮ್ಮ ಹೌದಾದ ಈತಲ್ಲಿಯ ಬಾಲೆಗೆ ಹೌದಾಯಿಗೆ ನೀಗ ಮಣಿ ಪಂದಗಳು ಅವು ಬರ್ಚಿ ವೈ ಕೇನು ನಾವು ಪ್ರಶ್ನೆ ಕೇಣು ನೈನು ಇಜ್ಜಂದೆ ಮಲ್ತದ ದುಂಬುದಕ್ಲು ಪ್ರಶ್ನೆ ಕೇಣೊಂದಿತ್ತೇರು ದುಂಬುದಕ್ಲು ಇಮೇಜಿನೇಷನ್ ಮಲ್ತೊಂದಿತ್ತೇರು ದುಂಬುವರ ಕತೆ ಪೂರ ಕೇಳಿನಾಗ ಒಂದು ಪುಸ್ತಕ ಎಂಕ್ಲೆ ಓದೊಂದಿತ್ತ ಎಂಕ್ಲೆಗೆ ಪುಸ್ತಕ ಓದಿತ್ತೇನ ಈತ ಸಾಯಿಸುತ್ತೇನ ಬೇತೆ ಏರ್ನಾಳ ಅದನ್ನ ತ್ರಿವೇಣಿ ನಾವ ಒಂದು ಕಾದಂಬರಿ ಓದಿನಾಗ ಆ ಕಾದಂಬರಿಡು ಬರ್ಪುನ ಕಥಾಪಾತ್ರಗಳು ಯಾನ್ನ ಕಥಾಪಾತ್ರ ರಾಜೇಶ್ ಭಟ್ರನ ಕಥಾಪಾತ್ರ ರಾಜೇಶ್ ಭಟ್ರ ರಾಜೇಶ್ ಅಣ್ಣ ಬಳ್ಳಿ ಜನಪದ ಪರಿಷತ್ದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೈಲಾರ್ಕ ವೈದ್ಯರು ಸರಿ ಸ್ವಾಗತ ಒರಿಯೊರಿಯಗೆ ಒಂಜೊಂಜಿ ಕಥಾಪಾತ್ರಗಳು ಸೃಷ್ಟಿ ಹೊಂದಿತ್ತಂಡಿ ಇಮೇಜಿನೇಷನ್ ಇನಿ ಟಿ ವಿದ ಧಾರಾವಾಹಿ ತೂನಾಗ ಪೂರೆರೆಗಳ ಒಂಜೇ ಕಥಾಪಾತ್ರ ಇಮೇಜಿನೇಷನ್ ಕಡಿಮೆ ಒಂದುಂಡು ದಣ ಬೇತೋರಿಯನ ಇಮೇಜಿನೇಷನ್ ಅವು ನಮ್ಮ ಇಮೇಜ್ ಬಂಡದು ನಮ್ಮ ಎನ್ನೊಂದುಲ್ಲ ನಂಗೆ ಸ್ವತಂತ್ರವಾದ ಇಮೇಜ್ ಬಿಲ್ಡ್ ಮಲ್ಪೆರೆ ರಡ್ಡಿ ಇಮೇಜ್ ಇಲ್ಲದು ಎನ್ನ ಸ್ವಂತ ಇಮೇಜ್ ಇಲ್ಲ ಆಪುಜಿ ಇಂದೆರ್ದೂರ ಎನ್ನ ಸ್ವಂತ ಇಮೇಜ್ ಇಲ್ಲ ಆಪುಜಿ ಎಂಕಿ ಇಮೇಜಿನೇಷನ್ ಮುಂಡ್ಪೆರ್ಲ ಆಪುಜಿ ಅರ್ಥ ಆಪುಂಡತಿ ಒಂಜಿ ಅಜ್ಜಿ ಕತೆ ಜನಪದ ಕತೆ ಕ್ಲೇನು ಕೇಳೊಂದು ಪುನಗ ಆ ಕತೆಟ್ಟು ಇತ್ತೊಂಜಿ ರಕ್ಕಸೆ ಬರ್ಪೆ ಕುಂಜಿತ್ತುನ ಕತೆಕ್ಲಾವಡು ಬೇತೆ ಬೇತೆ ಕತೆಕ್ಲು ಖುಷಿ ಒಂದಿತ್ತುಂಡು ಒಂಜಿ ಕುಂಜಿತ್ತು ಉಂಡಂದು ಪಂಡ ಅಕ್ಲು ಬಿತ್ತುಗಳ ಇಲ್ಲದ ಮಗಳೆಗಳ ಒಂಜೆ ಪೂತಾರೆ ಅಂಚೆ ಆ ರಕ್ಕಸೆ ಬೇತೆ ವೇಷಡು ಬತ್ತದು ಕುಂಜಿತ್ತು ಉಂಡದಕ್ಕೆ ಏನುವೆ ಕುಂಜಿ ಬಿತ್ತು ಇಜ್ಜಿ ಅಲ್ಪ ಇಲ್ಲಡೆ ಪೋತೆ ಕೇಳಲೆ ಅನ್ಪೇರು ಇಲ್ಲದ ಅಪ್ಪದಾನೆ ಅನ್ಪೋಲ್ಲ ಅಂತ ಮಗಳೆಣೆ ಕೊರ್ಪಾಲು ಅಂಚ ಆ ಕತೆಕ್ಕಿಲು ಅವ್ರು ಅಂಚೆ ಬರ್ಪು ಆ ಕತೆ ಪೂರ ಕೇಳಿನಾಗ ಅಲ್ಪ ಬರ್ಪನ ರಕ್ಕಸೆ ಅವಡು ಬಿತ್ತಲು ಅವಡು ಆ ಬಾಲೆ ಅವಡು ಬೇತೆ ಬೇತೆ ರೂಪಗಳು ನಮ್ಮ ಮನಸ್ಸಿನ ಬರೊಂದಿತ್ತುಂಡು ಬೇತೆ ಬೇತೆ ಕಲ್ಪನೆಗಳು ಬರೊಂದಿತ್ತುಂಡು ಒಂದು ಜನಪದದ ಶಕ್ತಿ ಇಂದೇನು ನಮ್ಮ ಜೋಕ್ಲಿಗೆ ಕತೆ ಬಂದುಗೋರ ನಮ್ಮ ಅಕ್ಲಿಗೆ ಇಂಟ್ರೆಸ್ಟ್ ಉಂಟಾ ಅಕ್ಲಿ ನೀವು ಒವ್ವ ಒಂಜಿ ರೂಪ ಇದ್ಯಾನ ಒವು ಆತ ಒವ್ವ ಒಂಜಿ ಚೋಟಾ ಭೀಮ ಬುಕೊಂಜಿ ಅವು ಡೋಳಿ ಆ ಡೋಳಿ ಸಂಚಿತ್ರ ಪೂರ ಐನು ಪೂರ ತೂದು ಡೋಳಿ ಒಂದನೇ ಪೂರ ತೂದು ಒಂದು ಸತ್ಯ ಅಂದ ಹೆಣ್ಣು ನಮ್ಮ ಜೋಕ್ಲಿ ಹೆಣ್ಣೊಂದು ಉಳ್ಳೇರು ಒಂದು ಸತ್ಯ ಮಿಕ್ಕಿ ಮೌಸ್
ಅಕ್ಲಾಗ ಅವು ಇಷ್ಟ ಅವು ಜಗತ್ತು ಸತ್ಯ ಪಣದ ಅಕ್ಲ ಐನ ಎನ್ನೊಂದುಳ್ಳೇರು ಐನು ಸತ್ಯ ಎನ್ನೊಂದುಳ್ಳೇರು ಜನಪದ ಕಲ್ಪದ ಜೀವನ ಜನಪದ ಪಂಡ ಜೀವನ ಜನಪದ ಇಜ್ಜಿ ಅಂತ ಈ ಜಗತ್ತಿಡು ಓಲ ಇಜ್ಜಿ ಅಣ್ಣ ಇನಿ ನಮ್ಮ ದಾದ ಮಲ್ತೊಂದುಲ್ಲ ಅಂದು ನಮ್ಮ ಕುಡಲ ಕ್ವಶನ್ ಮಾರ್ಕೊಂಡುಲ್ಲ ದೇರ್ದವರ ಏರಿಗೆ ಲಾಭ ಅಂದು ಇನ್ನೊಂದು ಎನ್ನೋಡಾಪಂಡು ಪಂಡ ಜನಪದಡ್ ಲಾಭ ನಷ್ಟ ಚಿಂತನೆ ಇದ್ದಿ ಐದವರನ್ನೇ ತುಳುವೇರ್ನ ಒವ್ವೇ ಒಂಜಿ ಹಬ್ಬಲ ಅವು ಮಲ್ಲ ಸಂಗತಿ ಅತ್ತು ಅವು ವ್ಯಾಪಾರೀಕರಣ ಅತ್ತು ಪಗ್ಗು ಪದ್ಮೆನ ಕರಿತು ಬರ್ಪುಣ ನಮ್ಮ ಬಂಗಾರದೇ ಪುನಃ ಅಕ್ಷಯ ತೃತೀಯ ಅವು ಮಲ್ಲ ಫೇಮಸ್ ಪಗ್ಗು ಪದ್ನೆನ್ಮ ಫೇಮಸ್ ಆಯ್ತು ಸಿರಿದಿನ ಸಿರಿ ಪುಟ್ಟಿನ ದಿನ ನಮ್ಮ ಇಲ್ಲಲು ಸಿರಿ ದಿಂಜಾವಡನ ದಿನ ಪಗ್ಗು ಪದ್ನೆನ್ಮ ಐನೇರ್ಲ ಆಲೋಚನೆ ಮಾಡಿ ಮೇ 1 ತಾರೀಕಿದಾನಿ ಪ್ರತಿ ವರ್ಷ ತತ್ತಂಡ 2 ತಾರೀಕಿಗೆ ಅಂಡ ಈ ವರ್ಷ ಮೇ 1 ನಿಕ್ಲು ಸಿರಿನೇ ನೆನೆತ್ತಿದು ಸಿರಿ ಪಂಡ ಈ ಸತ್ಯನಾಪುರದ ಸಿರಿ ಮಾತ್ರ ಅತ್ತು ಇಡೀ ಸಿರಿ ಜಗತ್ತಿಗೆ ಪುಟ್ಟಿನ ಸಿರಿ ಆ ಸಿರಿನೇ ನೆನೆತದು ಎನ್ನ ಎಲ್ಲ ಐಶ್ವರ್ಯ ಆವಡು ಬಣ್ಣದು ಒಂಜಿ ದೀಪ ಪತ್ತಾದಿಲ್ಲೇ ಅದು ದೀಪ ಪತ್ತವಡು ದೀಪ ಮಲ್ಪ ಒಂದು ತುಡರ್ ಅಲ್ಲ ಒಣದಿಜ್ಜಿ ನಿಖಿಲ್ ದಾದ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಲ್ಲ ಸಿರಿನೇ ನೆನೆತದು ನಿಖಿಲನ್ನ ಇಲ್ಲಡ ಐಶ್ವರ್ಯ ವೃದ್ಧಿ ಹಾಕೊಂಡು ಐಟ ಒವ್ವೇ ಸಂಶಯ ಇದೆ ಅಂಡ್ ಅಕ್ಷಯ ತೃತೀಯ ಮಾಡ್ಬಿಡ ದಾನ ಮಲ್ಪುನ ದಿನ ಅಕ್ಷಯ ತೃತೀಯ ಬಣ್ಣ ನಿಖಿಲ್ ದಾನ ಮಲ್ಪೊಡು ಅನ್ಪುಣ ಐನು ಆಣಿ ಬೊಡಪುನಾದ ಪಾಪಗಳೇನು ನಮ್ಮ ಕುಡಲ ಕಣ ಬಂಗಾರದೇ ಪಡೊಂದು ವ್ಯಾಪಾರೀಕರಣ ಆತಂಡು ಬಿಸು ಪಂಡ ಪ್ರಕೃತಿದವು ಅವು ಕೃಷಿಕೇರ್ನ ಹಬ್ಬ ಅವು ಮಲ್ಲ ಏರ್ಲ ಮುಲ್ಪಾಯಿನ ಆಘೋಷ ಮಲ್ಪುಜೇರು ಅವು ಕೆಡ್ಡ ಸಹ ಏರ್ಲೈನ್ ಬಗ್ಗೆ ಆಲೋಚನೆ ಮಲ್ಪುಜೇರು ಪಂಡ ಅವು ಪ್ರಕೃತಿದವು ಐಟ್ ದಾಳ ಬುಕ್ಕರಿಯಾಗ ಲಾಭ ಇಜ್ಜಿ ಇನಿ ದಾನದ ನೋಡ ಲಾಭ ಎತ್ತಿನ ಏನು ಮಾತನೇ ಜನಕ್ಕೆ ಮಲ್ಪುಯರು ಪನ್ಪುನ ಒಂಜಿ ವಿಷಯಡು ನಮ್ಮ ಲಾಭ ಎಂಚಿನ ತಿಕ್ಕೊಂಡು ಎಂಕದಾದ ಲಾಭ ಉಂಡು ಇಂದು ಪಂಡ ಅಂಚ ನಮ್ಮ ಪೂರ್ವಜರು ಎನ್ನುದುಂಡ ಇನಿ ನಂಗೆ ನಮ್ಮ ತಿಂಡ್ರ ದಾಲ ಇಜ್ಜಾಂಡು ಇನಿ ಒರಿಯೇ ಎಣ್ಣ ಜೋಕ್ಲೆಗೆ ಸಣ್ಣ ಬೋರ್ಚಿಂದ ಪಂಡದು ತಿಂಕ್ ಮಾಡಿ ನಕ್ಲೆ ಪುಂಡು ಪಂಡ ಯಾನ್ ಜಿಂಜದಿನ ಬದುಕುಜಿ ಯಾನ್ ತಾರದ ದಾದ ಪ್ರಯೋಜನ ಅಂಚ ಎತ್ತು ಪಣ್ಣಕ್ಲೆ ಎತ್ಲ ಉಳ್ಲೇರು ಇತ್ತ ತಿನ್ಪುನ ತಾರದ ದೈರ್ದು ಆ ಮರಡ್ದು ತಿನ್ಪುನೇರು ನಮ್ಮ ಅಜ್ಜರು ಮಲ್ತನ ಹಿಡ್ದವರ ಇಂದೇನು ಒರಿಪೋಡ ಏನ ಒಂಜಿ ಜನಪದ ಅಂದ ಪನ್ಪುನವು ಬಜ್ಜಿ ನಮ್ಮ ಎಣ್ಣಿ ಲೆಕ್ಕ ಅವು ಪದ ಪಾಡ್ದನ ಹತ್ತು ನಮ್ಮ ಜೀವನ ಪದ ಪಾಡ್ದನೋಡು ಅವು ಎಲ್ಲೇ ಮಲ್ಪನ ಒಂಜಿ ಸಂಗತಿ ಹತ್ತು ಅವು ಪ್ರತಿ ವರಿಯನ ನಮ್ಮ ಪ್ರತಿ ಹಂತದಲ್ಲ ನಮ್ಮ ಜೀವನೋಡು ಆಪನ ಬದಲಾವಣೆ ಅವು ಜನಪದ ಜನರಿಂದ ಜನರಿಗೆ ಬತ್ತನ ಪದಕ್ಕಲತ್ತು ಜನರಿಂದ ಜನಕ್ಕೆ ಬತ್ತೆನ ಜನಕ್ಕೆ ಹಿಡ್ದು ಜನಕ್ಕಳಿಗೆ ಬತ್ತೆನ ನಡಕ್ಕೆ ನಿಜವಾದಲ್ಲ ಅವು ಜನಪದ ಅಂಚಿತ್ನ ಜನಪದದ ಬಗ್ಗೆ ವಿಶಾಲವಾದ ಪಾತ್ರೆಯುಂಡ ಮಸ್ತ್ ವಿಷಯಗಳುಂಡು ಅವು ಈ ಪೊರ್ತುಡು ಅಪ್ರಸ್ತುತ ನಂಗೆ ಇತ್ತೆ ಒಂದು ದಾದ ತೆಗೆದ್ರೆ ಪಂಡ ಆಲೋಚನೆ ಮನ್ಪೇರ ಒಂಜಿ ವಿಷಯ ತೆಗೆದುಂಡು ನಮ್ಮ ಪಂಡ ನಮ್ಮ ತರಕ್ಕೆ ಪುರಿ ಬಿಡುಪುಣೆನು ಮಲ್ಪೇರು ಆತ ಅವು ನಿಖಿಲ್ ದಾದ ಮಲ್ಪಡ ಪ್ರತಿಯೊರಿಯಲ್ಲ ವೈ ಎಂಕ್ ದಾದ ಮಲ್ಪೇರ ಹಾಪುಂಡು ಕೊಂಚ ಕೊಡುಗೆ ಕೊರಟೆ ಹಾಪುಂಡು ಅಟ್ಲೀಸ್ಟ್ ಎನ್ನ ಜೋಕ್ಲೆಗೆ ಜನಪದತ ಒಂಜಿ ಪದ ಪಣದು ಕೊರ್ನಾಡು ಒಂಜಿ ಪದ ಪಂಡದು ಕೊರ್ನಾಗಲ್ಲ ನಮ್ಮ ಜೀವನದ ಒವ್ವೋ ಒಂಜಿ ಸಂದೇಶ ಐಟ ತಿಕ್ಕೊಂಡು ಒಂಜಿ ಸಂಸ್ಕೃತದ ಶ್ಲೋಕದಾತೆ ಶಕ್ತಿಶಾಲಿಯಾಗಿ ನಾವು ಪಾಡ್ದನಲ್ಲ ಕೂಡ ಒಂಜಿ ಪಾಡ್ದನನು ಆಯೆ ಒಯ್ಯ ಭೂತ ಕಟ್ಟುಣಯವಡು ಆಯನ ಇಲ್ಲದಾಕ್ಲವಡು ಏತೋ ಸರ್ತಿ ಪಣ್ಣ ಹಿಡಿದು ಬುಕ್ಕನೆ ಅಕ್ಲು ಪರಿಶುದ್ಧರಾಪನೆ ಒಂಜಿ ಮಂತ್ರ ಅಲ್ಲ ಈತ ಸರ್ತಿ ಪಂಡ ಮಾತನೆ ಐಕ್ ಪರಿಶುದ್ಧತೆ ಬರ್ಪುಂಡು ನಮ್ಮ ಮಂತ್ರ ಪನ್ಪ ಅಂಡ್ ಐನ ಅರ್ಥ ಗೊತ್ತುಜಿ ನಮ್ಗೆ ಐನ ಅರ್ಥ ಗೊತ್ತಿಜಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣ ಅಂದು ಪನ್ಪ ಅವು ಏರ್ ನಾವು ವಾದೇವೇರ್ನ ಗಣಪತಿನ ಒಂದು ಪನ್ಪೇರು ಗಣಪತಿನ ಓಲಾಂಡ್ ಅವಳು ಪನ್ಪೇರ ಗಣಪತಿನ ಚಿತ್ರಾನ್ನ ಇಜ್ಜೆ ಇಟ್ಟು ಐಕ್ ಗಣಪತಿ ವಿಷೇದಿ ಅವು ವಿಷ್ಣುನು ಆರಾಧನೆ ಮಲ್ಪುನ ವಿಷ್ಣುನ ಶ್ಲೋಕ ಅವು ಐನ್ ತಾನೇ ಮಲ್ಪೊಂಡು ನಮ್ಮ ಕಣ್ಣಿಗೆ ಮಣ್ಣು ಬಾಡ್ದು ಗಣಪತಿನ ಪಂಡದು ವಿಷ್ಣುನ ಆರಾಧನೆ ಮಲ್ಪುವ ಮುಲ್ಪ ಬೇತೆ ಬೇತೆ ಪಂತಲಿತ್ತುಂಡು ಗಣಪತಿ ಪಂಥ ವಿಷ್ಣು ಪಂಥ ಸುಬ್ರಹ್ಮಣ್ಯ ಪಂಥ ಶಾಕ್ತೇಯ ಪಂಥ ಆ ಒಂಜೊಂಜಿ ಪಂಥದಾಗ್ಲೇನು ಸಮಾಧಾನ ಅಲ್ಪೆರಬೋಡ ಅದು ಮಾತೆಲ್ಲ ಒಟ್ಟು ಸೇರಿದು ನಮ್ಮ ಐನು ದಾದ ಅಲ್ಪೋಂಡ ಇನಿ ದೇವೇರ್ನ ಶಿವೆ ಪಾರ್ವತಿ ಐನು ಪೂರ ನಮ್ಮ ಸೃಷ್ಟಿ ಮಲ್ತದ ಅವರ ಪುರಾಣ ಕಥೆ ಸಂಕಲ್ಪಿತ ಕಥೆಕ್ಲು ಪೂರ ಐನು ಪೂರ ನಮ್ಮ ಸೃಷ್ಟಿ ಮಲ್ತದ ಅಂಡ ಜನಪದಿಯಡು ಇಂಚಿತ್ರ ಒವ್ವುಲ ಇಜ್ಜಿ ಅಲ್ಪ ಡೋಂಗಿ ಇಜ್ಜಿ ಅಲ್ಪ ಒವ್ವೇ ಒರಿಯನ ಸಾದಿ ತಪ್ಪವನ ವಿಚಾರಗಳಿಜ್ಜಿ ಸತ್ಯದ ಸಾದಿಡು ಏರು ಪೋಪೆನ ಅಕ್ಲೆಗೆ ಇಂಬು ಕೊರ್ಪುನಂಚಿತನ ಕೋಟಿ ಚೆನ್ನೇರ್ನ ಪಾತ್ರದ ಲೆಕ್ಕ ತೆಗಳಡು ಸಾದಿ ಕೊರ್ಪ ಅಂತ ಬಂದ್ಪುನ ಪಾತ್ರದ ಲೆಕ್ಕ ಅವು ಜನಪದ ನಿತ್ಯ ಸತ್ಯ ಇನಿ ಕಾಂಡ ಮುಲ್ಪ ಕರಾಟೆ ನಮ್ಮ ಮಸ್ತು ತುಯ್ಯ ತೂಂದಿತ್ತ ಜೋಕ್ಲೇಡು ಪಂಡ ಇನಿ ತುಳುನಾಡು ಇಡೀ ಜಗತ್ತಿಡು ಅತ್ಯಂತ ಪ್ರಾಚೀನ ಮಾರ್ಷಲ್ ಆರ್ಟ್ ಒಂದು ಕೇಂಡ ಓ ಗೊತ್ತುಂಡೆ
ಜಗತ್ತದ ಅತ್ಯಂತ ಪ್ರಾಚೀನ ಮಾರ್ಷಲ್ ಆರ್ಟ್ ಯುದ್ಧ ಕಲೆ ಅವು ಗೊತ್ತು ಜತೆ ಅವು ಕಳರಿಯಿಂದ ಪಂಡದ ತುಳುನಾಡ ಕಳರಿಯಿಂದ ಈಗ ಪುದಾರು ತುಳುನಾಡದ ಕಳರಿಯಿಂದ ಪಂಡ ಅತ್ಯಂತ ಪ್ರಾಚೀನ ಮಾರ್ಷಲ್ ಆರ್ಟ್ ಅವು ಜನಪದ ಸಂಸ್ಕೃತಿ ಐಟ್ ಕಳರಿ ಜುಮಾದಿ ಇತ್ತಾಳು ತುಳುವೇಶ್ವರಿ ಇತ್ತಾಳು ತುಳುವೇಶ್ವರಿ ದೇವರಿ ಇತ್ತೇರು ಒಂದು ಪೂರ ಐಟ್ ಸ್ಪಷ್ಟವಾದ ನಮ್ಗೆ ಗೋಚರಾಪನ ಸಂಗತಿಗಳು ಅಂಚಿತನ ತುಳುನಾಡನ ಕಳರಿ ಇನ್ನು ಕೇರಳದ ಒಗುವ ಒಂಜಿ ಭಾಗೋಡು ಪೋತುಂಡು ಕೋಟಿ ಚೆನ್ನೈರು ಮುಲ್ಪ ಅಜ್ಪತ್ತಾಜಿ ಗರುಡಿಲೆಂದು ಕಟ್ಟಿದೇರು ಅಜ್ಪತ್ತಾಜಿ ಗರುಡಿಲೆಡು ಕೋಟಿ ಚೆನ್ನೈರು ಎಂಕ್ಲೆಗೆ ಆರಾಧನೆ ತಿಕ್ಕೊಡು ಒಂದು ಕಟ್ಟದಿನ ಹತ್ತು ಅಜ್ಪತ್ತಾಜಿ ಗರುಡಿಲಿಟ್ಲ ನಮ್ಮ ಊರ್ದಾಕ್ಲು ನಮ್ಮ ತುಳುವೇರು ನಮ್ಮ ಊರ್ದ ಜನಕ್ಕಲು ಆರೋಗ್ಯವಂತರಾದುಪಡು ಆರ್ಥಿಕವಾದ ಸದೃಢರಾದುಪಡು ಪರಸ್ಪರ ಶಕ್ತಿವಂತರಾದುಪಡು ಅನ್ನೋ ಉದ್ದೇಶಡು ಕೋಟಿ ಚೆನ್ನೈರು ಗರಡಿಲೆಂಡು ಕಟ್ಟಿರು ಅಂಡ ನಮ್ಮದಾದ ಮಲ್ತೊಂದಿಲ್ಲ ಇನ್ನು ಕೋಟಿ ಚೆನ್ನೈರನ್ನ ಆರಾಧನೆ ಬಿಡುದು ಬೇತವುಲ ಮಲ್ತೊಂದಿಜ್ಜ ಪಂಡ ಜನಕ್ಲೆಗೆ ತಿಕ್ಕೊಡೈ ನಾವು ತಿಕ್ಕೊಂದಿಜ್ಜಿ ಬೇತೆಂಚಿನವೋ ತಿಕ್ಕೊಂದುಂಡು ಅವು ಜನಪದದ ಒಂಜವೇಶ್ವರಿ ದೇವಿ ಇತ್ತಲ್ಲ ಪಂಡನಿಗಳು ನಮ್ಗೋರ ತುಳುವೇಶ್ವರಿ ದೇವಿ ಕೈತಲ್ದ ಪಡುಬಿದ್ರೆಡಿ ಇತ್ತಲ್ಲ ಪಂಡನಿಕ್ಲೆ ನಂಬೋರ ನಂಬುಜೇರು ಅವು ಖಡ್ಗೇಶ್ವರಿ ಆದಂಡು ಖಡ್ಗೇಶ್ವರಿ ಓಲುಮಾದ ದೇವರುಳ್ಳೇರು ಅವಳು ಪೂರ ತುಳುವೇಶ್ವರಿ ದೇವರು ಇರ್ತೀರಿ ತುಳುವೇಶ್ವರ ದೇವರು ತುಳುತ ಬುದ್ಧರಡು ಒಂಜಿ ಜನಪದ ಸಂಸ್ಕೃತಿ ಒಂಜಿ ದೇವರು ಇರ್ತೀರಿ ಪಂಡ ನಂಬೋರ ಹಾವೇರಿ ಜಿಲ್ಲೆಡು ಶಾಸನ ತೆಗೆದುಂಡು ಮೂರನೇ ಅವತ್ತಂದೆ ನಮ್ಮ ಕುಂದಾಪುರೋಡು ತುಳುವೇಶ್ವರ ಪನ್ಪುನ ಒಂಜಿ ದೇವಸ್ಥಾನನೇ ಉಂಡು ಅವು ಒಂಜಿ ಮರತ್ತ ಉಳಾಯಿಡು ಒಂಜಿ ಲಿಂಗ ಮರತ್ತ ಉಳಾಯಿಡು ದೆಂಗದು ಕುಳ್ಳುದುಂಡು ಎಂಕ್ಲ ಇನ್ನು ಮುರಣಿ ಆಯ್ತು ಒಂಜಿ ಪ್ರಶ್ನೆ ಪುರ ದಿಯರಪಾಯ ನಮ್ಮ ಜನಪದ ಸಂಸ್ಕೃತಿ ಎಂಚಿನ ಅಂದು ಪಂಡದು ತೆರೆಯೋಡಂಡ ಅಲ್ತ ಅಷ್ಟಮಂಗಳ ಪ್ರಶ್ನೆಗೆ ಪ್ರತಿಯೊರಿಯಲ್ಲ ಖಂಡಿತವಾದ್ಲ ಬರೋಡು ಅವತ್ತಂದೆ ತುಳುತ ಬುದ್ಧರು ಏತು ದೇವಸ್ಥಾನಗಳುಲ್ಲ ನಮ್ಮ ಕಟೀಲ್ದ ಅಪ್ಪೇನೆ ಪನ್ಪುನ ತುಳುವೇರ್ನ ಅಪ್ಪೆಂದೇ ಪನ್ಪುನ ಅಲ್ಲಿನ ಕಟೀಲ ದುರ್ಗಾ ಪರಮೇಶ್ವರಿನ ಅವು ಪಾಡು ತುಳುರ್ವನ ಭಗವತಿನ ಪನ್ಪುನ ಜಾಗೆ ಉಂಡು ಕೇಂದರ ತುಳುರ್ವನ ವಾಸಿನಿ ತುಳುರ್ವನ ಭಗವತಿ ಪಂಡದು ಜಾಗೆ ಉಂಡು ಅವು ನಮ್ಮ ಕಾಸರಗೋಡದ ಬಾರ್ಡರ್ ಬೊಕ್ಕ ನಮ್ಮ ಕೊಡಗುದ ಬಾರ್ಡರ್ ಉಪ್ಪುನು ತುಳುರ್ವನ ವಾಸಿನಿ ಪಂಡದು ಅವು ಒಂಜಿ ನಾಯರ್ ಸಮುದಾಯದ ಕ್ಲೀನಿಯನ್ನು ಆರಾಧನೆ ಮಲ್ತಂದುಳ್ಳೇರು ಮುಲ್ಪರ್ದು ಬದುಕ್ಯರ ಸಾಧ್ಯಂತೆ ಉಪ್ಪುನಗ ತುಳುನಾಡು ಬದುಕ್ಯರ ಸಾಧ್ಯಂತೆ ಉಪ್ಪುನಕನ ತುಳು ದೇವತೆನು ದೇವಿನ ತೌಳವೇಶ್ವರಿನ ಪತ್ತೊಂದು ಕಾಡಿಗೆ ಪೋಯಿನಾಗ್ಲಿ ಎಂಕ್ಲೆಗೆ ಮುಲ್ಪ ಬದುಕ್ಯಾರ ಆಪಿಜಿ ಬೇತೆ ಜನ ಆಕ್ರಮಣೋಡು ಬೇತೆ ಬದುಕ್ಯಾರ ಸಾಧ್ಯಜಿ ಮಾಡದೆ ಎನ್ಮ ಅಪ್ಪಾಡಿಕಲು ಪೋದು ಬಳ್ಳಾಲ್ತಿ ಅಪ್ಪಾಡಿಕಲು ಪೋದು ಅಲ್ಪ ತುಳುರುವನ ಅಂದು ಸ್ಥಾಪನೆ ಮಾಡ್ತೀವಿ ನಾವು ಒಂದು ನಮ್ಮ ಜನಪದ ನೆಟ್ಟು ವಿಷಯಗಳು ಬರ್ಪುನಂಚಿನ ವಿಷಯಗಳು ಬಟ್ ನಮ್ಮ ದೇವೇರಿಯರು ನಮ್ಮ ಸೃಷ್ಟಿ ಓಲು ನಮ್ಮ ಸಾಧ್ಯತೆ ಓಲು ಇಂದೇನು ಪೂರ ಪ್ರತಿಯೊರೆಲ್ಲ ಆಲೋಚನೆ ಮಲ್ಪಡಿನ ಅಗತ್ಯ ಇನ್ನಿತ್ತುಂಡು ಐದವರ ಜನಪದ ಅಂದು ಪನ್ಪು ನಾವು ಅವು ಎಲ್ಲ ವಿಷಯತ್ತು ಅವು ಭಾರಿ ಮಲ್ಲ ಅವು ನಿಕ್ಲು ಒಂಜಿ ಒಂದು ಪುಂಚವು ಕೈ ಪಾಡ್ಲಕ್ಕೆ ಅಂತ ಅನ್ಪರು ಪಂಡ ಇನ್ನು ಆತ ಸುಲಭನು ಅರ್ಥ ಮಲ್ತೊಂಡ್ರೆ ಅವು ಸಾಧ್ಯತೆ ಇಜ್ಜಿ ನಮ್ಮ ಜೋಕ್ಲು ಪ್ರಬುದ್ಧರ ಆವಡಂಡ ಇನಿ ಜಗತ್ತದ ಇನಿ ಜಪಾನ್ ಆವಡ್ ಅದನ್ನ ಜಪಾನ್ದ ಸಂಸ್ಕೃತಿ ಆವಡ್ ಅಕ್ಕಲ ಆತ್ ಇಸ್ರೇಲ್ ಈ ರಡ್ಡು ದೇಶಗಳಲ್ಲಿ ತೊಂಡ ದಾಯಿಗೆ ಅಕ್ಕಲು ನಂಬರ್ ಒಂಜಿ ರಡ್ಡು ಮೂಜೆಡು ಊರ ಉಳ್ಳೇರು ಪಂಡ ರಡ್ಡು ಕಾರಣ ಅಕ್ಕಲು ಜನಪದೀಯ ಸಂಸ್ಕೃತಿ ಬುಳ್ಳೆ ಒಂದು ಒಳ್ಳೆಯರು ಜನಪದೀಯ ರೀತಿ ಅದಕ್ಕೆ ಬದುಕೊಂದು ಒಳ್ಳೆಯರು ಇಸ್ರೇಳದಕ್ಕೆಲ್ಲ ವಿಜ್ಞಾನ ಉಂಡು ವಿಜ್ಞಾನ ಅತೀ ಅಕ್ಲು ಡೆವಲಪ್ ಮಲ್ತೊಂದುಳ್ಳೇರು ವಿಜ್ಞಾನ ಬಗ್ಗೆನೇ ತಿಂಕ್ ಮಲ್ತೊಂದುಳ್ಳೇರು ಆಂಡ ಅಕ್ಲ ಜೀವನ ಕ್ರಮನು ಅಕ್ಲು ಬದಲು ಮಲ್ಪುಜೇರು ಈ ಜಪಾನದ ಜೀವನ ಕ್ರಮ ಇತ್ಯದ ಉಪ್ಪುನ ಜೀವನ ಕ್ರಮ ಅಲ್ಲ ತುಳುನಾಡದ ಪ್ರಾಚೀನ ಜೀವನ ಕ್ರಮಲ ನಿಕ್ಲು ತುಳನೆ ಮಲ್ತಂಡ ಅವು ಒಂಜೇ ಲೆಕ್ಕ ಆದುಪುಂಡು ಒಂಜೇ ರೀತಿ ಬಜಿ ತಿನ್ಪುನ ವಿಷಯ ಹಿಡಿದು ಎತ್ತೊಂಡಲ್ಲ ಅಕ್ಕಲು ಕಾಂಡೆ ಮಸ್ತ್ ತಿನ್ಪೇರು ಮಧ್ಯಾಹ್ನ ಹಿಡಿದು ಕಡಿಮೆ ರಾತ್ರಿ ಚೂರು ಪಂಡ ಒಂಜಿ ಟ್ರಯಾಂಗಲ್ ಸಿಸ್ಟಮ್ ನಮ್ಮದಾದಲ್ಪ ಆ ಟ್ರಯಾಂಗಲ್ ಮಿತ್ತು ಉಲ್ಟ ಮಲ್ತದ ಕಾಂಡ ಚೂರು ಕಮ್ಮಿ ಮಧ್ಯಾಹ್ನ ಒಂದು ಚೂರು ಜಾಸ್ತಿ ಕೂಡ ರಾತ್ರಿ ಫುಲ್ಲು ಉಂಡದು ಜಪ್ಪುನು ನನ್ನ ಕಾಂಡೆ ಮುಟ್ಟದ ಆಲ ಹೆಜ್ಜೆ ಮಂಡದು ಪಂಡ ವ್ಯತ್ಯಾಸ ಉಂಡು ನಮ್ಮ ಇನ್ನು ಚೇಂಜ್ ಮಲ್ತದ ಪೂರ ಉಲ್ಟಾ ಪಲ್ಟಾ ಮಲ್ತೊಂದು ಬೈದ ನಮ್ಮ ಜೀವನೋಡು ಈ ವಿಷಯಗಳನ್ನು ಜೋಕ್ಲಿಗೆ ಪಂಡ್ರೆ ಜೋಕ್ಲು ಕ್ವಶನ್ ಕೇಳುವೇರು ಬರ್ಗರ್ದಿಂದ ದಾಣೆ ಹಾಕೊಂಡು ಅವು ಕೇಂಡ ದಾದಾಪುನಂದ ಪಂಡ ಈಗ ಉತ್ತರ ಕೊರ್ರೆ ನಂಗೆ ಗೊತ್ತುಜಿ ಪಣ್ಣದ ತುಲೆಗೆ ಅಕ್ಲೆಗೆ ತುಲೆ ಇಂಚ ಆಪುಂಡು ಇಂಚ ತೊಂದರೆ ಆಪುಂಡು ಇಂಚ ಆಪುಂಡು ಒಂದು ಪಣ್ಣದ ತುಲೆಗೆ ಅಕ್ಲು ಖಂಡಿತವಾತಲ್ಲ ಜೋಕ್ಲು ಬದಲಾಪೇರು ಹಾಲು ಮಲ್ಪುನು ನಮ್ಮನೆ ದಾಯಗೊಂಡ ನಮ್ಮ ಕಲ್ತದಿಜ ನಮ್ಮ ಈತಲ ಒಂಜಿ ಸಂಸ್ಕೃತಿ ನಾಶಾಯರ ಒಂಜಿ ಕಾರಣ ದುಂಬುದ ಕಾಲಘಟ್ಟಡು ಮಸ್ತ್ ಅನ್ಯಾಯ ಅನಾಚಾರಗಳು ಆದುಪುಣಗಲ್ಲ ನಮ್ಮ ಜೀವನ ಪದ್ಧತಿ ಸರಿ ಇತ್ತೇಂಡು ನಮ್ಮ ಬದುಕುನ ರೀತಿ ಸರಿ ಇತ್ತೇಂಡು
ಎಂಚಿನ ತಿನ್ನೋಡು ಎಂಚಿನ ಪಾತೆರೋಡು ಎಂಚ ಗೌರವಿಸೋಡು ಹಿರಿಯಾಗ್ಲೇನು ದೆನ್ ಪೂರ ಹಾಕ್ಲೇ ಗೊತ್ತಿತ್ತುಂಡು ಅಂಡ ಇನಿದಾದಾತನ ಬಂಡ ಅವು ಪೂರ ತಿರುಗದುಂತುಂಡು ಪಣ ಇನಿ ನಮ್ಮ ಜೋಕ್ಲೇನು ಗೌರವಿಸೋ ನಾಡಿಗೆ ಮುಟ್ಟದ ದಾಯಕೊಂಡ ಜೋಕ್ಲೇನು ಗೌರವಿಸೋಡೆ ಪಣ ಜೋಕ್ಲೇನು ಗೌರವಿಸೋದು ನಮ್ಮನ್ನು ಗೌರವಿಸೋದು ನಂಗೆ ಗೊತ್ತುಜಿ ನಮ್ಮನ್ನು ಏರ್ಲ ಗೌರವಿಸೋದು ಜೇರು ಆಯ್ದವರ ಜೋಕ್ಲೇನು ನಮ್ಮ ಇನಿ ಗೌರವಿಸೋಡ ಹಾಕೊಂಡು ದಾಯಕ ಪಂಡ ನಮ್ಮ ಕಲ್ತೊಂದು ಬತ್ತನ ವಿಷಯಗಳು ಕಡಿಮೆ ಆತಂಡು ಆಲೋಚನೆಯನ್ನು ಪನ್ಪುಣ ಏಪ ಉಂಡ ನಮ್ಮ ಆಲೋಚನೆ ನಮ್ಮ ಎಂಚಿನ ಆಲೋಚನೆ ಮಲ್ತಾನ ಅವು ನಮ್ಮ ಅಂತ ಪನ್ಪ ಕೋಡ ಎಂಚಿನ ಆಲೋಚನೆ ಮಲ್ತದ ಆಯ್ದವ್ರು ನಮ್ಮ ಈಡೆ ಬೈದ ಅತ್ತ ಮಸ್ತ್ ಜನ ಬರ್ಪುನಾಗ್ಲಿದ್ಯಾಡ ಇನಿ ಅಕ್ಲ ಆಲೋಚನೆ ಹಿಡ್ದಾರ ಜಗಣ್ಣತೆ ಮಸ್ತ್ ಜನ ಇದು ಬರೋಡು ಎಂಕಿಣಿ ಪೋಡು ಆ ಪದ್ಮಶ್ರೀಕಲ್ಲ ಇದ್ದೇರು ಪಾಪ ಆತಿ ಎಡ್ಡೆ ಬಂಗೋಡು ಕೆಲಸ ಮಲ್ತೇರು ಪಂಡದಲ್ಲಿ ಪದ್ಮಶ್ರೀಕಲ್ಲ ಇದ್ದೇರು ನಮ್ಮ ಭತ್ತ ಅಪ್ಪ ಆಲೋಚನೆ ಮಲ್ತ ನಾವು ಖಂಡಿತ ಆತ್ಲ ಆಪುಂಡು ಇನ್ನಿಡ್ದ ಬುಕ್ಕ ಜನಪದ ಎಂಚ ನಮ್ಮ ಇಲ್ಲಲು ಅನುಕರಣೆ ಮನ್ಪೊಲಿ ಯಾನು ಇಂಚೆ ನಿಕ್ಲು ಪನ್ಪುಂಡು ದಾಲಜ್ಜಿ ಇತ ಕುಡುವರಿ ಎಂದು ಪನ್ಪುಂಡು ಕುಡುಕು ರಡ್ನೆ ಅರಿ ಎಂದು ತುಳುನಾಡದ ರಡ್ನೆ ಅರಿ ಕುಡುವರಿ ಕುಡುನು ಇನ್ನು ಎಷ್ಟು ಜನ ಇಲ್ಲ ಕುಡು ತಿನ್ಪಾರು ಎಸ್ ವೆರಿ ಗುಡ್ ದಾಯಿಗ ಐತಾತ್ ಪಣ ಇನಿ ಜಗತ್ತಿಡ ಐತಾತ್ ಎಡ್ಡೆ ನ್ಯೂಟ್ರಿಷನ್ ವಸ್ತು ಬೇತಿಜ್ಜಿ ಅರಿ ಕರಿಂಡ ಕುಡುತ್ತಲ್ಲ ಕುಡುಲ ಅರಿಲ ತಿಂದನಾಗನೇ ಐಕೊಂಜಿ ಬೇಲೆ ದುಂಬದ ಕಾಲಘಟ್ಟೋಡು ದೈವಸ್ಥಾನ ಅನ್ನದಾನ ಹೆಜ್ಜಾಂಡು ಕುಡು ಪಟ್ಟೊಂದಿತ್ತೇರು ಧಾನ್ಯಗಳನ್ನು ಪಟ್ಟೊಂದಿತ್ತೇರು ಪ್ರಸಾದ ಅದು ಇನ್ನಿಲ್ಲ ನಂಗೆ ಮಾಡಾಯಿಕ ಒಂಚಿತ್ನ ಜಾಗೆಗಳು ಪೋಂಡ ನಿಕ್ಲೆ ತಿಕ್ಕುನು ಅಂಚಿತ್ನ ಆತ ನಮ್ಮ ಮುಲ್ಪ ಪರಶಿನಿ ಕಡ ಹೊಡ್ಕೊಂಡ ಅವೇ ರೀತಿಯ ಆಹಾರಗಳು ಪ್ರಸಾದಗಳು ನಂಗೆ ತಿಕ್ಕುನು ದಾದಂಡ ಆತ ನ್ಯೂಟ್ರಿಷನ್ ವ್ಯಾಲ್ಯೂ ಇತ್ತಿನ ಫುಡ್ಗಳು ಗಾಂಧಾರಿ ಏರು ತಿನ್ಪಾರು ಏರ್ನಿಲ್ಲ ಗಾಂಧಾರಿ ಉಂಡು ಎಂಚೆಂಚಿನ ಕಾಟದ ಐಕ್ಲೇನು ನಮ್ಮ ಇಲ್ಲ ನಡುವ ಕಳ್ಳಿಯ ತಿನಿಯರ ತೀರಂದನ ವಿಷವನ್ನು ಐನು ತಿಂದು ಜೋಕ್ಲಿಂದ ಸಹಿತನೇ ಎತ್ತಲ ಉಂಡು ಆಂಡ ಒಂಜಿ ಗಾಂಧಾರಿ ಮುಂಚಿದ ಐ ನಡಾಯ ಎಡ್ಡೆವತ ಆರೋಗ್ಯ ಎಡ್ಡೆ ಅಂಡದ ಹೊಲಂಡ್ಲ ಪಣ ನಮ್ಮ ಜನಕ್ಕೆ ಗೊತ್ತುಜಿ ಒಂದು ಜನಪದೀಯರಿಂದ ನನ್ನ ಬಗ್ಗೆ ಏತ್ ಒಂದು ಮಲ್ತೇರ್ಬಂಡ ಗಾಂಧಾರಿ ಅವು 101 ಕನ್ನ ರೋಗ ನಿರೋಧಕ ಶಕ್ತಿ ಇಲ್ಲ ಅಪ್ಪೆ ಅಂತ ಬಂತೇರು ಎಂಚ ಗಾಂಧಾರಿಗೆ 101 ಜೋಕುಲುಂಡೋ ಅವೇ ಗಾಂಧಾರಿ ನಮ್ಮ ಇಲ್ಲಲ್ಲಿ ರೆಗ್ಯುಲರ್ ಅದು ತಿಂದುಂಡ ಯಾಪಂಡ್ ಒಂಜಿ ದಿನ ತಿಂದಂಡ ಅತ್ತು ಡೈಲಿ ನಿಕ್ಲು ಗಾಂಧಾರಿ ಮುಂಚಿನ ಉಪಯೋಗಿಸುಂಡ ಅವು 101 ರೋಗಗಳನ್ನು ಬರಂದ ಲೆಕ್ಕ ತಡೆಪುಂಡು ಪನ್ಪುನ ಒಂಜಿ ಪ್ರತೀತಿ ಉಂಡು ಇಂಚ ಪೂರ ತಿನಿಸೆಡ್ಲ ಅವಡು ನಮ್ಮ ಇಲ್ಲಳಿತ್ತನ ಪ್ರತಿ ಇಲ್ಲದ ಅಡಿಗೆ ಕೋಣೆ ತೂಂಡ ಅವೊಂಜಿ ಹಾಸ್ಪಿಟಲ್ದ ಲೆಕ್ಕ ಎತ್ತುಂಡು ಇನ್ನೀ ಹಾಸ್ಪಿಟಲೇ ಫುಲ್ಲು ದಾದ ಉಂಡು ಮರ್ದಿಲೆ ಉಂಡು ಆತ ಆಂಡ ದುಂಬು ನಮ್ಮ ತಿನಸಿಲೆ ಮರ್ದಲಾದಿತ್ತುಂಡು ನಮ್ಮ ಎಂಚಿನ ತಿನಸು ತಿನ್ಪ ಅವೇ ನಮಕ್ಕೆ ಮರ್ದಲಾದಿತ್ತುಂಡು ಆಂಡ ಇನ್ನಿದಾದ ಆತಿಂಡವು ಅವು ಬದಲಾತಿಂಡು ಪಣ ಒಂದು ಪೂರ ಜಾನಪದ ಅಧ್ಯಯನ ಹೊಡೆದೇ ನಿಕ್ಲೆಗೆ ತಿಕ್ಕುವತ್ತಂದೆ ಬೇತೆ ಒವ್ವೇ ರೀತಿ ವೈಜ್ಞಾನಿಕ ಅಧ್ಯಯನ ಮಲ್ತನ ನಿಕ್ಲೆಗೆ ಅವು ತಿಕ್ಕ್ಯಾರ ಖಂಡಿತವತ್ಲ ಸಾಧ್ಯ ಜನಪದ ಪಂಡ ಅವು ಪ್ರಕೃತಿದೊಟ್ಟಿಗೆ ಸಂಬಂಧ ಆ ಪ್ರಕೃತಿದ ಉಳೈಡು ನಮ್ಮ ಏತ್ ಪೋಪನ ಆತ ವಿಷಯಗಳು ಆಳವಾದ ನಂಗೆ ತೆರಿಯರ ಸಾಧ್ಯತೆ ನಂಜಿತ್ತ ನಿಜವಾದ ಈ ಜನಪದ ರಾಮಾಯಣ ಮಾತೆಲ್ಲ ಕೇಂದ್ರತ ರಾಮಾಯಣ ಮಾತೆಲ್ಲ ಕೇಂದ್ರತ ಏರು ಬರೆಯಿನ ರಾಮಾಯಣ ಬರೆಯಿನೇರು ವಾಲ್ಮೀಕಿ ರಾಮಾಯಣ ಬರೆಯಿನೆ ನಮ್ಮ ಆಲೋಚನೆ ಮಲ್ಪಡು ವಾಲ್ಮೀಕಿ ರಾಮಾಯಣ ಬರೆಯಿನೆ ಐಕು ತುಂಬ ರಾಮಾಯಣ ಎತ್ತಂಡದ ಆ ರಾಮಾಯಣ ತುಳುಟ್ಲುಂಡು ಕಣ್ಣೊಡ್ಲುಂಡು ಒಂಜೇ ಲೆಕ್ಕ ಉಂಡು ಕತೆ ಐಟ ಆ ಕತೆ ಟೆಂಚ ಬರ್ಪುಂಡ ಒಂದು ಜಾನಕಿ ಸೀತೆ ಕಡಲ್ಡು ಬರಂದು ಒಂಜಿ ತೊಟ್ಟಿಲ್ದು ಬರಂದುಲ್ಲ ಒಂಜಿ ಪೆಟ್ಟಿಗೆಡು ಅವು ಜನಕ್ಕೆ ಪನ್ಪುನ ಒಂಜಿ ಮೀನುದಾಯಕ ತಿಕ್ಕಿಯಲು ಆ ಮೀನುದಾಯ ತಿಕ್ಕಿ ಬುಕ್ಕ ಅಲ್ಪ ಒಂಜಿ ಗಿಡಿ ದಿನವಲ ಬತ್ತದ ಊರಿಗೆ ಆಕ್ರಮಣ ಮಲ್ತಿದ್ದ ಅಂಚ ಆ ಗಿಡಿನ ಏರು ಕೆರ್ಪೆನ ಆಯ್ಗೆ ಎಣ್ಣ ಮಗಳೆಣ್ಣು ಕೊರ್ಪೆ ಅಂದು ಘೋಷಣೆ ಮಲ್ಪೆ ಅವಾಗ ಲಕ್ಷ್ಮಣ ಒಂಜಿನ ಬರ್ಪೆ ಆ ಗಿಡಿನ ಕೆರ್ಪೆ ಎಣ್ಣ ಮಗಳೆಣ್ಣು ಮದ್ನ ಹೊಡೆದು ಬನ್ಪೆ ಅಂಡ ಲಕ್ಷ್ಮಣಗೆ ಅಣ್ಣ ಎತ್ತಿನ ಅನ್ನಡ ಪ್ರೀತಿ ಜಾಸ್ತಿ ಐದವರ ಯಾನ ಮದ್ನ ಆಪುಜಿ ಎಣ್ಣ ಅಣ್ಣಗೆ ಒಂದು ಮದ್ ಮಲ್ತು ಕೊರೊಂದು ಪಾತ್ರೆಲ್ಲ ಕೊರ್ಪೆ ಅಪ್ಪ ಆ ಪೊರ್ತುಗು ಆಯ ಪನ್ಪೆ ಅತ್ತ ಈಯ ಮೆದ್ನೋಡು ಖಂಡಿತವತ್ತು ಎಂಕ ಮೆದ್ನರು ಎಣ್ಣ ಅಣ್ಣಗೆ ಎಣ್ಣ ಅತ್ತಿಗೆ ಎಣ್ಣ ಅಂಚೆ ಗ್ರಹಿತದಾಂಡು ನನ್ನ ಅವರೆಲ್ಲ ಆಪುಜಿ ಒಂದು ಜನಪದ ರಾಮಾಯಣ ಡೊಪ್ಪುನು ಅಂಚ ನಿಜವಾದ ಲಕ್ಷ್ಮಣೆ ಆ ಕಮಿಟ್ಮೆಂಟ್ ಇಡೋಪುಂಡು ಅಣ್ಣಗೆ ಒಡದು ಪೋಪುಣ ಅತ್ತಿಗೆ ಕೊರನ ಒಂಜಿ ಕಮಿಟ್ಮೆಂಟ್ ಉಂಡು ಅಲ್ಪ ಪಣ ಎಣ್ಣ ಅತ್ತಿಗೆ ನಾನು ತೂವನು ಎಂದು ಪನ್ಪುಣ ಆ ಕಮಿಟ್ಮೆಂಟ್ದ ಮಿತ್ತು ಆಯ್ ಆ ಒಂಜಿ ಪಾತ್ರದ ಮಿತ್ತು ಆಯ್ ಪೋಪುಣ ಅಂಚಿತನ ರಾಮಾಯಣ ಜನಪದ ರಾಮಾಯಣ ಆ ರಾಮಾಯಣ ಓದ ನಿಜವತ್ತು ಪಣ ವಾಲ್ಮೀಕಿ ಬರೆಪುಣೆಗೆ ತುಂಬೆ ಈ ರಾಮಾಯಣಗಳುಂಡು ಮುಲ್ಪ ಪಕ್ರಿ ರಾಮಾಯಣ ನಿಖಲು ವೆಂಕಟರಾಜ ಪುಂಚಿತಾರು ಬರೆಯಣ ಪಕ್ರಿ ರಾಮಾಯಣಗೆ ಅಂದನು ಆಂಡ ಅಂಚಿತ್ತಿನ ಜನಪದ ರಾಮಾಯಣ ತೆರಿನೆಡ್ದವರಣೆ ಅತ್ಯಂತ ಶ್ರೇಷ್ಠ ರಾಮಾಯಣ ಯಾನು ಪನ್ಪುನೊಂಡು ವಾಲ್ಮೀಕಿ ಮರುಹುಟ್ಟು ಪಡೆದ ಆರು ಕುಡ ಪುಟ್ಟದಿನ
ಒಂಜಿ ವಾಲ್ಮೀಕಿ ಪಂಡ ವಾಲ್ಮೀಕಿ ಕೂಡ ಒಂಜಿ ಜನ್ಮ ಎತ್ತದ ಪುಟದಿತ್ತೇರಂಡ ಅವು ನಮ್ಮ ಮಂದಾರ ಕೇಶವ ಭಟ್ರು. ಮಂದಾರ ಕೇಶವ ಭಟ್ರು ಅಣ್ಣ ನಮಗೆ ಮಂದಾರ ರಾಜೇಶ್ ಭಟ್ರು ಮುರುಳ್ಳೇರು. ಆ ಮಂದಾರ ರಾಮಾಯಣ ಹೊರ ಓದಂಡ ಜನಪದ ಪಂಡ ಇಂಚಿನಂದು ಗೊತ್ತಾಪುಂಡು. ನಮ್ಮ ಇತ್ತನ ಇತ್ತ ದೈವಗಳಿಗೆ ಪೂರ ಆರು ಕುಡಂಜಿ ನಮ್ಮ ಕೃಷ್ಣನ ಒಂಜಿ ಬರೆತೇರು ಬೀರದ ಬಲ್ಪು. ಈ ಬೀರದ ಬಲ್ಪು ಓದಿನಾಗ ಒಂಜಿ ರೆವಲ್ಯೂಷನ್ ಗೊತ್ತಾಪುಂಡು. ಪಂಡ ಕೃಷ್ಣೆ ಅಲ್ಪ ರಕ್ತೇಶ್ವರಿ ಕಟ್ಟೆಡು ಲೆಕ್ಕೆಸಿರಿ ಕಟ್ಟೆಡು ಒಂದು ಬೊಂಡಪುರ ಕಡತ ದೀಪಿಯರು ಪೊಕ್ಕಡೆ ಐನ ಮೈತೊಂದುಳ್ಳೇರು ಕಲ್ಲಿಗೆ ಮೈ ತಂದುಳ್ಳೇರು. ಅವಾಗ ಕೃಷ್ಣೆ ಪನ್ಪೆ ಐನ ಕಲ್ಲಿಗೆ ಮೈ ಪೊರ್ಚಿ ಮುಲ್ಪ ಎತ್ತು ಜೋಕುಲು ಬಡಾವದುಳ್ಳೇರು ಅಕ್ಲೇ ಕೊರ್ಲಿ ಎಂದು ಪಂಡು ಪಂಡ ಕೃಷ್ಣನೇ ಪನ್ಪುನು. ಪಂಡ ಜನಪದದ ತಿರ್ಲು ಆರು ಅರ್ಥ ಮಲ್ತೊಂದನೆಯವರ ಅಂಚಿತ್ನ ಶ್ರೇಷ್ಠವಾಯಿನ ರಡ್ಡು ನಮಕ್ ಕೃತಿಕ್ಲೇನು ಮಂದಾರ ರಾಮಾಯಣಳ ಬೀರದ ಬಲ್ಪು ಅಂಚಿತನ ಮಸ್ತ್ ಕಾವ್ಯಗಳನ್ನು ಸೃಷ್ಟಿ ಮನ್ಪೇರ ಸಾಧ್ಯತೆ ಉಂಡು. ಅವು ನಿಜವಾದಲ್ಲ, ಅವು ನಮ್ಮ ಜನಪದದ ನಮ್ಮ ವಿಶೇಷ. ಅಂಚಿತನ ಜನಪದದ ವಿಶೇಷವಾಯಿನ ಮಸ್ತ್ ವಿಷಯಗಳು ನಮಕ್ ಚರ್ಚೆ ಮನ್ಪೊಲಿ. ಇನ್ನಿತ್ತು ಸಮಯ ಹತ್ತಂತೂ ತೋಜುಂಡು ಖಂಡಿತ ಅದನ್ನು ಸಮಯ ಕರಿನಂತೂ ಎನ್ನುವೆ ಇತ್ತು ಪೊರ್ತು ಆಲಿಸಿನ ನಿಕ್ಲೆ ಪೂರ ಇಲ್ಲ ಜನಪದ ಬೋರ್ಡ ಅಂದು ಎಂಚಂದು ನಿಕ್ಲೆಗಿಲ್ಲ ಗೊತ್ತಾದಪ್ಪು ಇನಿ ಎಂಚ ನಮ್ಮ ಉಳ್ಳಾಂದು ನಮ್ಮ ಆಲೋಚನೆ ಮನ್ಪೋಡು ದುಂಬುಗೆ ಎಂಚ ಅಂದು ನಮ್ಮ ಪ್ರತಿಯೊರಿಯರ್ಲ ಆಲೋಚನೆ ಮಲ್ಪೋಡ ನಾವು ಮಲ್ತನ ಮಾತ್ರನೇ ಈ ಜನಪದ ಒರಿಯು ಅಂಡ ಜನಪದ ಇಜ್ಜಂದೆ ನಿಗ್ಲಿ ಖಂಡಿತವತ್ಲ ಕಣಮನಟ ಎನ್ನೋರ್ಚಿ ಜನಪದ ಇಜ್ಜಂದೆ ನಂಗೆ ಬದುಕ್ಯರ ಖಂಡಿತವತ್ಲ ಸಾಧ್ಯ ಇಜ್ಜಿ ಪಂಡ ಎಂಚ ಪಂಚಭೂತಗಳು ಬೋಡ ನೀರು ಬಲ್ಪು ಗಾಳಿ ಅವು ಅವೇ ಲೇಕ ಜನಪದಲ ನಂಗೆ ಅನಿವಾರ್ಯ. ಇನ್ನು ನಮ್ಮ ಬದುಕುದುಲ್ಲಂಡಲ್ಲ ಅವು ಓಲ್ಲ ಅವಡು ಐತ ಪಿರವಡು ಓಲ ಒಂಜಿ ಜನಪದ ವಿಚಾರ ವಿನಿಮಯ ಆವೊಂದಿತ್ತು ಹೇಳಿದ್ರೆ ಮಾತನ್ನೇ ಬದುಕಿರೋ ಅಂತಿನ ಜನಪದನ ಐನಾತ್ ನಮ್ಮ ಮಂಡೆಗೆ ಪಾಡೊಂದು ಜೋಕ್ಲೆಗೆ ನಮ್ಮ ದಾಂಟಾದ ಕೊರಂಡ ಐನಾತ್ ಮಲ್ಲ ಶ್ರೇಷ್ಠ ಕೆಲಸ ಖಂಡಿತ ಬೇತ ಒಂದು ಜಿಜ್ಜಿಂದ ಪಂಡೊಂದು ಇನಿ ಮುಲ್ಪ ಮಲ್ತಿನ ಮಾತ್ರೆಗಳ ಚಂದ್ರಾಸಣ್ಣಗೆ ಬೊಕ್ಕ ನಿಡ್ಡೋಡಿ ಜಗ್ಗಣ್ಣಗೆ ಅರೆ ಬೊಕ್ಕ ಸದಾನಂದನ ಅರವಿಲ್ಲೇರು ರಾಮಕೃಷ್ಣ ನಿಜವಾದ ಈ ನಿಜವಾದ ಆಡಕ್ಕೆ ಎಂದಿತ್ತರಿಗೆ ಈ ಒಂಜಿ ಪಂಡ ಆರಿಗೆ ಸಮಯ ಇಜ್ಜಿ ಪಂಡದ ಆರು ನಿಜವಾದ ಆರು ಪಾತೆರಡೈ ನಾವು ಆರ್ನ ಬದಲು ಯಾನು ಇನಿ ಪಾತೆರದೆ ಆರ್ನ ನಾಲೆಜ್ ಯಾನು ಪಾತೆರದೆ ಅಂದು ಎನ್ನೊಂದು ಬುಕ್ಕ ರಾಜೇಶ್ ಸ್ಕೈಲಾರ್ಕ್ ವೈದ್ಯರು ಬುಕ್ಕ ಚಂದ್ರಾಸ್ ದೇವಾಡಿಗೆರು ತುಳುಕೂಟದ ಪಂಡ ಜನಪದ ರೀತಿಟ್ ಎಂಚ ಬುಳೆಪ್ಪೋಡು ಬಂಡದ ಅಖಿಲ ಬರ ತುಳು ಒಕ್ಕೂಟ ಅಂಚಿನ ಮಸ್ತ್ ಚಂದ್ರಾಸ್ ದೇವಾಡಿಗರು ಒಳ್ಳೆಯರು ನಮ್ಮ ರಾಜೇಶ್ ಭಟ್ರು ಮಂದಾರ ರಾಜೇಶ್ ಭಟ್ರು ಅರ್ಲ ನಿರಂತರವಾದ ಹೋರಾಟ ಮಲ್ತೊಂದು ಆಕ್ಲನ ಮಂದಾರ ಕೇಶವ ಭಟ್ರನ್ನ ಪಂಡ ಆ ಜಾಗೆಗೆ ಇಡೀ ಊರೇ ಒಂದು ಕಜವು ಬತ್ತದ ನೆಲಸಮಾದ ಪುನಗಳ ಧೃತಿಗೇಡ ಅಂದೆ ಇನಿಬೋದು ಮೂಡಿಬಿದ್ರೆಡ್ಬೋದು ಇಲ್ಲ ಮಲ್ತೊಳ್ಳೇರು ಪಂಡ ಪ್ರಕೃತಿ ನಮ್ಮ ಮಲ್ತನ ಅನ್ಯಾಯ ಅಕ್ಲೆಗೆ ಮಾರಕವಾದಲ್ಲ ಅಕ್ಲೆ ಇನಿ ನಮ್ಮೊಟ್ಟಿಗೆ ಈ ಈ ಸಮಾಜನು ಈ ಜನಪದ ಸಂಸ್ಕೃತಿನ ಒರಿಪಾರ ಪಡ ನಿರಂತರ ಪ್ರಯತ್ನ ಮಲ್ತಂದೊಳ್ಳೇರು ಮಾಂತರೆಗಳ ನಿಕ್ಲಿಗೆ ಪೂರೇರೆಗಳ ಪ್ರತ್ಯೇಕ ಸೊಲ್ಮೆ ಸಂದಾವಂತು ಎನ್ನ ಈ ರಡ್ಡ ಪಾತ್ರೆ ಅಂತವೆ ಜೈ ತುಳುನಾಡ್ ಜೈ ತುಳು ಅಪ್ಪೆ. ಪಂಚಭೂತಗಳು ಹೇಗೆ ಮುಖ್ಯವೋ ಅದೇ ರೀತಿ ನಮಗೆ ಜನಪದ ಸಾಹಿತ್ಯ ಜನಪದ ಅಷ್ಟೇ ಮುಖ್ಯ. ಈ ಜನಪದವನ್ನು ಹೇಗೆ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕೆಂದು ಕುಲಂಕುಷವಾಗಿ ಮಾತನಾಡಿದ ಡಾಕ್ಟರ್ ರಾಜೇಶ್ ಆಳ್ವ ಬದಿಯಡ್ಕ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಕ್ಕೆ ಶ್ರೀಯುತ ರಾಜೇಶ್ ಸ್ಕೈಲಾರ್ಕ್ ಕಾರ್ಯದರ್ಶಿಗಳು ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಬತ್ತೆ ವೇದಿಕೆಡಿಪ್ಪುನ ಮಾತ ಗಣ್ಯ ಜನಪದ ವಿದ್ವಾಂಸರಿಗೆ ಒಟ್ಟಾದ ಸೊಲ್ಮೆ ಸಂದವನಲ್ಲೇ ಅಂಚನೆ ವೇದಿಕೆ ಎದುರು ಕುಲ್ದಿನಂಚಿನ ನಮ್ಮ ರಡ್ಡು ಪಾತ್ರೆನು ಒಂಜಿ ಸಮಾಧಾನೋಡು ಕೇನೊಂದುಲ್ಲರಿ ನಿಕ್ಲಿ ಮಾತ್ರೆಗಳ ಇನ್ನು ಸೊಲ್ಮೇಲು ಯಾನ್ ಚೂರು ಲೇಟಾದ ಸುರುಕೆ ಬರಲಿಕ್ಕೆ ಚೂರು ಲೇಟಾದ ಬತ್ತೆ ಅಂಜಿ ಬೇತೆ ಕಾರ್ಯಕ್ರಮ ಅಂಚ ಜಾನಪದ ನಮ್ಮ ರಾಜೇಶ್ ಆಳ್ವೇರು ಪಂಡ್ಲೆಕ್ಕ ಆರು ಈ ಜನಪದ ನೀಟಿಡು ಮಸ್ತ್ ಪ್ರತಿದಿನಲ ಆರು ಒಂಜಿ ಪೊರ್ತುನಾಡಲ ಆರು ಈ ಹೊಸ ತಿಳುವಳಿಕೆ ದುಂಬುದ ಜನಪದ ಇಂಚನೆ ನಮ್ಮ ತುಳು ಸಂಸ್ಕಾರ ತುಳು ಒರಿಪವನ ಅಂಚಿನ ಬರ ಕೆಲವು ರೆಡ್ಡೆ ಬೇಲೆಡು ತನ್ನಂತಾರು ತೊಡಸಿ ಒಟ್ಟಾದ ಐತ ಒಟ್ಟಿಗೆ ಪೋಂದುಲ್ಲೇರು
ಆರು ಪಂಡ್ಲೆಕ್ಕನೆ ನಮ್ಮ ಈ ಜನಪದ ನಮ್ಮ ಜೀವನ ಶೈಲಿದ ಮೂಲ ಬೇರೆ ಜನಪದ ನಮ್ಮ ಜನಕಲು ಅವು ಮಲ್ತೊಂಬತ್ತಿನ ರೀತಿನ ಅವೇನು ನಮ್ಮ ನಮ್ಮ ಜೀವನಗ ದುಂಬು ಪೋರೆ ಆಹಾರ ಪದ್ಧತಿ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಒಂದೇನು ಪೂರ ನಮ್ಮ ಈ ಜನಪದ ಶೈಲಿ ಬೈದಿನಂಚಿ ನಾನು ಈ ನಿಟ್ಟಿಡು ನಮ್ಮ ದಿವಂಗತ ಎಚ್.ಎಲ್. ನಾಗೇಗೌಡರು ನಮ್ಮ ಈ ಜನಪದ ಸಂಸ್ಕೃತಿ ಆಚಾರ ವಿಚಾರ ಆಹಾರ ಪದ್ಧತಿ ಒಂದಿನ ಪೂರ ದುಂಬುದ ಪೀಳಿಗೆ ಒರಿಪೋಡು ಪಂಪಿನ ನಿಟ್ಟಿಡು ಒಂಜಿ ಜನಪದ ಲೋಕ ರಾಮನಗರಡು ಜನಪದ ಲೋಕ ಪಂಪಿನ ಒಂಜಿ ಲೋಕನೇ ಸೃಷ್ಟಿ ಮಲ್ದಿರು ಅವಳು ನಮ್ಮ ಇಡೀ ಕರ್ನಾಟಕದ ಖಾಲಿ ನಮ್ಮ ಕರಾವಳಿದತ್ತು ಉತ್ತರ ಕನ್ನಡದತ್ತು ಇಡೀ ಕರ್ನಾಟಕದ ಜೀವನ ಶೈಲಿ ನಮ್ಮ ಸಂಸ್ಕಾರ ನಮ್ಮ ಎಂಚಿನ ಪುರ ಆಚಾರ ವಿಚಾರ ಉಂಡು ಅವನು ಪೂರ ದುಂಬುದ ಪೀಳಿಗೆಗೆ ನಮ್ಮ ಇತ್ತ ದಾದಾತನ ಕೆಲವು ಇತ್ತದ ಜೋಕ್ಲಿಗೆ ನಮ್ಮ ಡೈರೆಕ್ಟ್ ತೋಜಿಪಾರ ಕಷ್ಟ ಕೆಲವು ಕಡೆ ಅವೇನು ಅವಳು ಒರಿಪದು ಐಕ್ ಅಂಚಿನ ಪುರ ವ್ಯವಸ್ಥೆ ಮಲ್ತದು ನಮ್ಮ ಜೋಕ್ಲಿಗೆ ಕಲ್ಪವನಂಚಿನ ಒಂದು ವ್ಯವಸ್ಥೆ ಮಲ್ದಿರು ಅವೊಂದು ಜನಪದ ಮಲ್ಲ ಒಂಜಿ ಮಲ್ಲ ಊರೇ ಜನಪದ ಲೋಕ ಸೃಷ್ಟಿ ಮಲ್ದಿರು ನಮ್ಮ ಜನಪದ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರಿನಿಂದ ಸೃಷ್ಟಿಕರ್ತೆ ಸ್ಥಾಪಕರು ದಿವಂಗತ ಎಚ್.ಎಲ್. ನಾಗೇಗೌಡರು ಪ್ರಸ್ತುತ ಇತ್ತೆ ಡಾಕ್ಟರ್ ಇ.ಸಿ. ಬೋರಲಿಂಗಯ್ಯ ಪಂದು ನಮ್ಮ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರದ ಅಧ್ಯಕ್ಷರಾದುಳ್ಳರು ಒಟ್ಟಾರೆ ಅದು ಇಡೀ ಕರ್ನಾಟಕದ ನಮ್ಮ ಜಾನಪದವನ್ನೇನು ಒರಿತದು ದುಂಬುದ ಜೋಕ್ಲೆಗೆ ದುಂಬುದ ಜನಾಂಗಗೂ ನೀನು ಒರಿಪದು ಇಜಿಂದ ದಾದಾಪು ಬಂಡ ಆಳ್ವೀರ್ ಪಣಲೆಕ್ಕನೆ ನಮ್ಮ ಆಧುನಿಕ ಜೀವನ ನಡೆದೊಂದು ಪುಂಡು ದುಂಬುದ ನಮ್ಮದನ್ನು ಆಧುನಿಕ ಮಾತ್ರ ಹೊಸ ಶೈಲಿದ ಆ ಮಾತ್ರ ಆಯ್ತಾ ಮೂಲ ಎಂಚ ಬತ್ತನ ನಮ್ಮ ಜೋಕ್ಲೆಗೆ ಗೊತ್ತು ಅವೇನು ಒರಿಪದೋಡನ್ನು ನಮ್ಮ ಜೋಕ್ಲೆಗೆ ಮೂಲ ತೊರಿಪ ಓಡಾಪುಂಡು ಅದಕ್ಕೋಸ್ಕರ ಈ ಜನಪದ ಒರಿಪೋಡು ನಿಕ್ಲ ಮಾತಿರ್ನಲ ನೆಕ್ ಕೊಡುಗೆ ಬೋಡು ಮೂಲಿತ ನಿಕ್ಲು 4 ಜನಪ್ಪರು 10 ಜನಪ್ಪರು ಆಂಡ ನಿಕ್ಲನ ಬಾಯ್ದು ಕೂಡ ಪೋಯಿನೈಟ ಅಂಚಿ ಪಾತೆರ್ದು ಇಂಚಿನ ಒಂದೇನು ಒರಿಪವನಂಚಿನ ನಿಕ್ಲ ಒಂಜಿ ಬೇಲೆ ಆವಡು ಅಪಗ ಮಾತ್ರ ಜನಪದ ಒರಿಪೋಯರೆ ಸಾಧ್ಯ ಪನ್ಪಿನ ಒಂಜಿ ಪಾತೆರದೊಟ್ಟಿಗೆ ಮಾತೆರೆಗಳ ಸೊಲಮೆ ಸಂದವರೆ ನಮಸ್ತೆ. ಡಾಕ್ಟರ್ ರಾಜೇಶ್ ಭಟ್ ಮಂದಾರ, ಉಪಾಧ್ಯಕ್ಷರು, ಕರ್ನಾಟಕ ಜನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಂದ ಒಂದೆರಡು ಮಾತು. ದಿನ ಕಾರ್ಯಕ್ರಮಕ್ಕೆ ರಾಜೇಶ್ ಆಳ್ವರು ಒಂದು ಮೆರುಗು ತಂದು ಕೊಟ್ಟರು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಧನ್ಯವಾದಗಳು ರಾಜೇಶ್ ಆಳ್ವ ಇವರೇ. ಜನಪದ ಅಂದರೆ ಅವರು ಬಿಟ್ಟು ಹೋಗಿದ್ದನ್ನು ಮಾತ್ರ ನಾನು ಮುಂದುವರಿಸ್ತೀನಿ. ಜನಪದ ಅಂದರೆ ಜೀವನ ಪದ್ಧತಿ, ಜನಪದ ಅಂದರೆ ಪರಿಸರ ಸಂರಕ್ಷಣೆ. ನಾನು ಮಂಗಳೂರಿಂದ ಮೂಡುಬಿದ್ರೆಗೆ ಬಂದು ವಾಸವಾಗಿದ್ದೆ ಅಂತ ಅವರು ವಿಷಯ ತಿಳಿಸಿದರು. ಅದಕ್ಕೆ ಕಾರಣಗಳನ್ನು ಅವರು ಹೇಳಿದರು, ಅದಷ್ಟೇ ಸಾಕು. ಪರಿಸರ ಸಂರಕ್ಷಣೆ ಮಾಡದ ಹೊರತು ಜನಪದ ಪೂರ್ತಿ ಆಗೋದಿಲ್ಲ, ಮನುಷ್ಯನ ಬದುಕು ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತಂದರೆ ಆಧುನಿಕತೆ ಬೆಳೆದಂತೆ ಎಲ್ಲ ವಿಚಾರಗಳನ್ನು ಅವರು ಹೇಳಿದರು, ಅವರು ಬಿಟ್ಟು ಹೋಗಿದ್ದನ್ನು ಮಾತ್ರ ಇಲ್ಲಿ ಮುಂದುವರಿಸ್ತೇನೆ. ಆಧುನಿಕತೆ ಬೆಳೆದಂತೆ ಜನಪದ ನಶಿಸಿ ಹೋಗ್ತಾ ಇರೋದು ಮಾತ್ರ ಅಲ್ಲ, ನಮ್ಮ ಜೀವನವೇ ನಶಿಸಿ ಹೋಗ್ತಾ ಇದೆ ಅನ್ನೋದು ವಾಸ್ತವ ಸತ್ಯ. ತಾವು ಇತ್ತೀಚಿನ ವರ್ಷಗಳಲ್ಲಿ ಪ್ರಕೃತಿಯಲ್ಲಿ ಆಗತಕ್ಕಂಥ ಏರುಪೇರುಗಳು, ಮಳೆಗಾಲ ಅಲ್ಲದಿದ್ದಾಗ ಮಳೆ ಬರೋದು, ಬೆಂಕಿ ಉಂಡೆಗಳು ಉಗುಳೋದು, ಭೂಕಂಪ ಆಗೋದು ಇದರಿಂದಾಗಿಯಾ ಅಂತ ನೀವು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ನನ್ನ ಹತ್ರ ಇಲ್ಲದೆ ಇರ್ಬೋದು. ಆದರೆ ಪ್ರಕೃತಿಯ ಅಸಮತೋಲನಕ್ಕೆ ನಮ್ಮ ಜೀವನ ಪದ್ಧತಿ ಮತ್ತು ನಮ್ಮ ಅಭಿವೃದ್ಧಿಯ ಓಘ ಕಾರಣ ಹೇಳುವಂಥ ಮುಖ್ಯ ವಿಚಾರವನ್ನು ತಾವೆಲ್ಲರೂ ಗಮನದಲ್ಲಿಟ್ಕೊಳ್ಬೇಕು. ಜಾನಪದವನ್ನು ಉಳಿಸ್ಕೊಳ್ಬೇಕಾದ್ರೆ ಪ್ರಕೃತಿ ಸಂರಕ್ಷಣೆಯನ್ನು ಜೊತೆಯಾಗಿ ಮಾಡಬೇಕು, ಜೊತೆಗೆ ಪ್ರಕೃತಿಯನ್ನು ಪ್ರೀತಿಸಬೇಕು. ಆಗುವವರು, ಸಾಧ್ಯ ಇದ್ದವರು ಕನಿಷ್ಠ ಒಂದು ಗಿಡವನ್ನಾದರೂ ಬೆಳೆಸಿ ರಕ್ಷಿಸಬೇಕು. ವರ್ಷಕ್ಕೊಂದ್ಸಲ ಪ್ರಕೃತಿ ಸಂರಕ್ಷಣೆ, ವರ್ಷಕ್ಕೊಂದ್ಸಲ ಜಾನಪದ ಅಂತ ಮಾಡಿದರೆ ಸಾಕಾಗುವುದಿಲ್ಲ. ನಿತ್ಯ ನಾವು ಪ್ರಕೃತಿ ಸಂರಕ್ಷಣೆಯ ಜೊತೆಗೆ ಆಟ ಆಡಿದರೆ ಮಾತ್ರವೇ
ಕೂಡಿದ್ರೆ ಮಾತ್ರವೇ ಇವತ್ತು ನಮ್ಮ ಜೀವನ ಸಾಧ್ಯ ಅಂತ ಹೇಳತಕ್ಕಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಜೊತೆಗೆ ತಾವುಗಳೆಲ್ಲರೂ ಪ್ರಕೃತಿ ಸಂರಕ್ಷಣೆಯಲ್ಲಿ ಭಾಗಿಯಾಗ್ತೀರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಶ್ರೀಯುತ ಡಾಕ್ಟರ್ ರಾಜೇಶ್ ಭಟ್ ಇವರಿಗೆ ಮುಂದಕ್ಕೆ ನಮ್ಮ ನೆಚ್ಚಿನ ಅಧ್ಯಕ್ಷರು ಅವರ ಒಂದು ಅಧ್ಯಕ್ಷೀಯ ನುಡಿ ನಾವು ಕೇಳದಿದ್ದರೆ ಸಮಾರಂಭ ಮುಕ್ತಾಯ ಆಗುವುದಿಲ್ಲ. ಹಾಗಾಗಿ ಶ್ರೀಮತಿ ಪದ್ಮಶ್ರೀ ಭಟ್ ಅವರನ್ನು ಆಹ್ವಾನಿಸುತ್ತಿದ್ದೇನೆ. ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಹಾಗೆಯೇ ನಮ್ಮ ವಾಯ್ಸ್ ಆಫ್ ಆರಾಧನದ ಪ್ರತಿಭೆಗಳಿಗೆ ಹಾಗೂ ಕಲಾ ಪೋಷಕರನ್ನು ವಂದಿಸುತ್ತಾ, ಜಾನಪದ ಬಗ್ಗೆ ಹೇಳಲಿಕ್ಕೆ ನನ್ನದೇನಿಲ್ಲ. ಎಲ್ಲ ರಾಜೇಶ್ ಆಳ್ವರು ಹಾಗೂ ರಾಜೇಶ್ ಮಂದಾರ ಭಟ್ರು ಇವರಿಬ್ಬರು ಸಮೇತ ಹೇಳಿದ್ದಾರೆ. ನಾನು ಜಾಸ್ತಿ ತಡ ಮಾಡೋದು ಬೇಡ ಅಂತ ಅನ್ನಿಸ್ತದೆ. ಯಾಕಂದರೆ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ, ಎಲ್ಲ ಕಿರೀಟ, ವೇಷ, ಯಕ್ಷಗಾನ ಎಲ್ಲ ಹಾಕಿಕೊಂಡು. ನಾನೇನು ಹೇಳೋದಂದರೆ, ಈ ಒಂದು ಜಾನಪದಕ್ಕೆ 2ನೇ ವರ್ಷ ಆಗಿದೆ. ಇದು ನನಗೆ ತುಂಬ ಖುಷಿ ಆಗ್ತದೆ. ಈ ಒಂದು ಜಾನಪದಕ್ಕೆ ನನ್ನನ್ನು ಕರೆತಂದದ್ದು ಮಂದಾರ ರಾಜೇಶ್ ಭಟ್ರು ಹೇಳಲಿಕ್ಕೆ ನಾನು ಹೇಳ್ತಾರೆ. ಯಾಕಂತಂದರೆ ಹಾಗೆಯೇ ನಮ್ಮ ರಾಜೇಶ್ ಆಳ್ವರ ಒತ್ತಾಯ. ಯಾಕಂದರೆ ನನಗೆ ಜಾನಪದದ ಬಗ್ಗೆ ಆಸಕ್ತಿ ಇತ್ತು, ಆದರೆ ಜಾನಪದ ಯಾವ ಥರ ಅಂತ ಗೊತ್ತಿರಲಿಲ್ಲ. ಈ ಒಂದು ಹಿರಿಯರು ಇಲ್ಲೆಲ್ಲ ಕುಳಿತಿರುವ ಹಿರಿಯರ ಮುಖಾಂತರ ನಾನು ಕಲಿತಾಗತ್ತೆ. ಹಾಗೆಯೇ ಜಾನಪದ ಬಾಯಿಂದ ಬಾಯಿಗೆ ಹೇಳುವಂತಹ ಒಂದು ವಿಷಯ. ಹಾಗೆ ನಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಂತ ಹೇಳಿದಾಗ 2 ತಿಂಗಳ ಹಿಂದೆ ನಾನು ಗಾಯನ ಸ್ಪರ್ಧೆನ ಇಟ್ಟೆ. ಮಕ್ಕಳಿಗೆ ಜಾನಪದ ಗಾಯನ. ಇವತ್ತೆಲ್ಲ ಗಣ್ಯರ ಮುಂದೆ ಒಂದು ಬಹುಮಾನ ತಗೊಂಡ್ರು. ತುಂಬ ಖುಷಿಯಾಗ್ತಾ ಇದೆ. ಯಾಕಂದರೆ ಜಾನಪದ ನಶಿಸಿ ಹೋಗ್ತಾ ಇದೆ. ಅಂಥ ಜಾನಪದ ಉಳಿಬೇಕು ಎನ್ನುವ ದೃಷ್ಟಿಯಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಮಾಡಬೇಕು. ಯಾಕಂದರೆ ಈ ರಾಜೇಶ್ ಆಳ್ವ ಅಂತವರು ಪ್ರತಿದಿನ ತುಳು ಆಗಲಿ, ತುಳುವಿಗಾಗಿ ಆಗಲಿ, ನಾನು ಅವರ ಕಾರ್ಯಕ್ರಮವನ್ನೇ ಕಟೀಲಲ್ಲಿ ನೋಡಿದೆ. ತುಂಬ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಸಹ ಕಟೀಲಲ್ಲಿ ಇದೆ ಕಾರ್ಯಕ್ರಮ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜಾನಪದ ಕಾರ್ಯಕ್ರಮ ಆಗುವಾಗ ಬನ್ನಿ. ಯಾಕಂತಂದರೆ ಜಾನಪದದ ಬಗ್ಗೆ ಮಕ್ಕಳಿಗೆ ಅರಿವು ಫಸ್ಟಿಗೆ ನಾವು ಮೂಡಿಸಬೇಕು. ಮಕ್ಕಳಿಗೆ ಅರಿವು ಮೂಡಿಸಿದಾಗ ಮಾತ್ರ ಅದು ಮುಂದುವರಿಯಲು ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ನನ್ನ ಒಂದು ಜಾನಪದದ ಜರ್ನಿಯಲ್ಲಿ ಮಂದಾರ ರಾಜೇಶ್ ಭಟ್ ಇವರು ನನ್ನ ಒಂದು ಪಾಲು. ಯಾಕಂತಂದರೆ ನನಗೆ ಏನೂ ಗೊತ್ತಿಲ್ಲದ ಒಂದು ಹಳ್ಳಿಯ ನಿಡ್ಡೋಡಿ ಪರಿಸರ. ನನಗೆ ಇನ್ನೊಂದು ಖುಷಿ ಆಯಿತು, ನಮ್ಮ ಊರಿನ ಗಣ್ಯರಾದ ಜಗನ್ನಾಥ್ ಶೆಟ್ಟಿ ಚಾವಡಿ ಮನೆ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನನ್ನ ಒಂದು ಇದಕ್ಕೆ, ಪ್ರತಿಭೆಗೆ, ಅಂದರೆ ಪ್ರತಿಭೆಗಳ ಮಕ್ಕಳ ಕಾರ್ಯಕ್ರಮ ನೋಡಲಿಕ್ಕೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಯಾಕಂತಂದರೆ ನಾನೊಂದು ಸಣ್ಣ ಪುಟ್ಟ ಹಳ್ಳಿಯವಳನ್ನು ಈ ಒಂದು ರಾಜ್ಯ ಮಟ್ಟದ ಒಂದು ಜಾನಪದ, ಮೊನ್ನೆ ನಾವು ಹೋಗಿದ್ದೆವು, ಮಂದಾರ ರಾಜೇಶ್ ಭಟ್ರು ಆಗಿರ್ಬೋದು, ಅರುಣಾ ಜೇಕಾರ್ ಅವ್ರ ಜೊತೆಯಲ್ಲಿ ನಾವು ಜಾನಪದ ಕಾರ್ಯಕ್ರಮವನ್ನು ನೋಡಿದೆ. ಅಲ್ಲಿ ಹೋಗಿ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ನನಗೆ ಅದು ತುಂಬ ಖುಷಿ ಆಯಿತು. ಬೆಂಗಳೂರಿಗೆ ಇಂಥ ಒಂದು ಇದಕ್ಕೆ ನಮ್ಮ ಪಮ್ಮಿ ಅಣ್ಣ ಮೇಯ್ನಾಗಿ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಅವರ ಜೊತೆಗೆ ನನಗೆ ಪ್ರತಿಯೊಂದರಲ್ಲೂ ಸಹಕಾರ, ಮೆಸೇಜ್ ಆಗಲಿ, ಫೋನ್ ಆಗಲಿ ಮಾಡ್ತಾ ನಮ್ಮ ರಾಜೇಶ್ ಕೈಲಾರ್ ಅವರನ್ನು ನಾನು ನೆನೆಸ್ಕೊಳ್ಬೇಕು. ಅವರು ಎಷ್ಟೋ ಒಂದು ಇವತ್ತು ಬೆಳಗ್ಗೆಯಿಂದ ಅವರಿಗೆ ಕಾರ್ಯಕ್ರಮ ಇತ್ತು, ಅಂಥದ್ರಲ್ಲಿ ಅವರು ನನ್ನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆಯೇ ಸಂಪೂರ್ಣ ಸಹಕಾರವನ್ನು ಸಹ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಈ ಒಂದು ಯಾವುದೇ ಕಾರ್ಯಕ್ರಮ ಆದರೂ ಸಮೇತ ನನ್ನನ್ನು ಎಚ್ಚರಿಸ್ತಾ ಇರೋದು ಯುಗಪುರುಷದ್ದು ಭುವನಾಭಿರಾಮ ಉಡುಪರು ಅವರ ಬಗ್ಗೆ ಹೇಳಲೇಬೇಕು. ನಮ್ಮ ಮಕ್ಕಳಿಗೆ ಪ್ರತಿಯೊಂದು ಸಹಾಯ ಒಂದು 2-3 ವರ್ಷಗಳಿಂದ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಎಲ್ಲರೂ ಸಮೇತ ಭುವನಾಭಿರಾಮ ಉಡುಪರಿಗೊಂದು ಚಪ್ಪಾಳೆ ಹೊಡಿಬೇಕು. ಯಾಕಂತಂದರೆ ಅವರು ನಮಗೆ ಉಚಿತವಾಗಿ ನಮ್ಮ ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ಉಚಿತವಾಗಿ ನಮಗೆ ಕೊಡ್ತಾ ಇರೋದು. ಒಂದು ಊಟದಿಂದ ಇರ್ಬೋದು, ಒಂದು ಸ್ಟೇಜ್ ಆಗಿರ್ಬೋದು, ಒಂದು ಕಲೆಗೆ ಒಂದು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಇದು ಒಂದು 100 ವರ್ಷ, 50-100 ವರ್ಷದಿಂದಲೂ ಇರ್ಬೋದು ಇಲ್ಲಿ ಒಂದು ಕಾರ್ಯಕ್ರಮ. ನಾನು ಚಿಕ್ಕವಳಿಂದ ಸಮೇತ ನಾನು ಯುಗಪುರುಷ ಅಂತಂದರೆ ನಮಗೆ ಇದು ಇಲ್ಲಿ ಮದುವೆ ಸಮಾರಂಭನೇ ಜಾಸ್ತಿ ಆಗ್ತಾ ಇರೋದು. ಹಾಗೆಯೇ ಎಲ್ಲ ಕಾರ್ಯಕ್ರಮ ಇವತ್ತು ನೋಡಿದ್ರಲ್ಲ ಎಷ್ಟು ಮಕ್ಕಳು ಅಲ್ಲಿ ಕರಾಟೆ ಆಗ್ತಾ ಇದೆ. ನಮ್ಮ ಈಶ್ವರ ಕಟೀಲ್ ಸರ್ ಅವರ ಕರಾಟೆಗಳು ಮಕ್ಕಳ ಪ್ರದರ್ಶನ ಆಯಿತು, ನೀವೆಲ್ಲ ನೋಡಿರ್ಬೋದು. ಹೀಗೆ ಇದೊಂದು ಹೀಗೆ ಎನಿ ಟೈಮ್ ಒಂದು ಮದುವೆ ಛತ್ರ ಥರ ಇದೆ. ಇದು ನನಗೆ ತುಂಬ ಬಹಳ ಸಂತೋಷ. ಹಾಗೆ ನಮ್ಮ ಚಂದ್ರಾಸ ದೇವಾಡಿಗರು, ಅವರು ತುಳುವಿಗಾಗಿ ಹೋರಾಟ ಮಾಡುವವರು, ಅವರನ್ನು ನಾನು ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂತಂದರೆ ಪ್ರತಿಯೊಂದು ಏನಿದ್ರೂ ಸಮೇತ ಫೋನ್ ಮಾಡಿ ನಾನಿದ್ದೇನೆ ನಿಮ್ಮ ಜೊತೆ ಅಂತ ಹೇಳ್ತಾ ಇರ್ತಾರೆ, ಅವರಿಗೂ ಸಮೇತ. ಹಾಗೆ ನನ್ನ ಜೊತೆಯಲ್ಲಿ ಅಭಿಷೇಕ್ ಶೆಟ್ಟಿ, ಐಕಳ, ದೀನ್ ರಾಜು ಬೆಳಗ್ಗೆ ಬೇಗ ಬಂದಿದ್ದಾರೆ ನನ್ನ ಒಂದು ವಾಯ್ಸ್ ಆಫ್ ಆರಾಧನದು, ಅವರಿಗೂ. ಮತ್ತು ನಮ್ಮ ಕೊಪ್ಪಳದಿಂದ ಅಂದರೆ ಮದುಮಗ ಬಸವರಾಜ್ ಮಂತ್ರಿ ಅವರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನಮ್ಮ ಗುರುರಾಜ್ ಅವರು ಬಂದಿದ್ದಾರೆ, ಇದು ಗಾಯಕರು, ಅವರಿಗೆ ಸಮೇತ. ಅವರು ಎದ್ದು ನಿಂತ್ಕೊಳ್ಳಿ, ಗುರುರಾಜ್ ಅವರೇ, ಗುರುಪ್ರಸಾದ್ ಅವರು.
ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನಮ್ಮ ಈ ಡಾಕ್ಟರ್ ಶಿರೂರವರು ಅವರಿಗೆ ನಾವು ಹೇಳಿದ್ದು, ಇಲ್ಲಿ ಮಂದಾರ ರಾಜೇಶ್ ಭಟ್ರು ನಾವು ಮೀಟಿಂಗ್ ಮಾಡಿ ಹೇಳಿದ್ದು ಅಂದು ಇಂದು ಮುಂದು ಅಂತೇಳಿ ಇವರಿಗೆ, ಆದರೆ ಅವರ ಒಂದು ವ್ಯಾಲ್ಯುವೇಷನ್ನ ಒಂದು ಇದನ್ನು ಇದು ಮಾಡಿ ಈ ಥರ ಆಯಿತು. ಹಲವಾರು ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುವಂತಹ ಶ್ರೀಯುತ ಚಂದ್ರಹಾಸ್ ದೇವಾಡಿಗರನ್ನು ನಾನು ಆಹ್ವಾನಿಸುತ್ತಿದ್ದೇನೆ. ಧನ್ಯವಾದ ಕಾರ್ಯಕ್ರಮ ಲಾಸ್ಟ್ ಎರಡು ವರ್ಷ ಈ ಸರ್ತಿ ಈ ಕಾರ್ಯಕ್ರಮ ಲಾಸ್ಟ್ ದಾಯದೀತೆ ತುಂಬ ಮಸ್ತ್ ಕಾರ್ಯಕ್ರಮಕ್ಕೆ ಬಂದಲ್ಲ ಅದರ ಅಧ್ಯಕ್ಷರ ಕ್ಷಮೆಗೆ ಹೋಗ್ತು ಈ ಸರ್ತಿ ದಾದಾಡಲ ಉಂಟಾಡು ನಾನು ದಾದ ಮಾತಾಡಿ ಮುಂದೆ ಮಾಡ್ಕೊಂಡು ಸಂತೋಷ ತೊಂದರೆ ಜಾನಿ ಅದಕ್ಕೆ ರೆಡಿಯಾದೇ ಬೈದು ಅದಕ್ಕೆ ಏರ್ಪೋರ್ಟ್ ಅಂತಂದ್ರೆ ಅದು ಉಂಟು ಧೈರ್ಯ ಬೈದಿದ್ದೆ ಅದು ಬಂತೆ ಇದು ಇನ್ನುಲ್ಲ ಬಹುಶಃ ಈತ ಈ ಒಂದು ಕಾರ್ಯಕ್ರಮ ಜಾನಪದ ಕಾರ್ಯಕ್ರಮ ಭಾರಿ ಗುರುಳೋಡು ಈ ಕಾರ್ಯಕ್ರಮವನ್ನು ನಮ್ಮ ಗುಣಾಬರ ಮೇಲೆ ಉದ್ಘಾಟನೆ ನಮ್ಮ ಜನಪದ ಕಾರ್ಯಕ್ರಮ ಜನಪದ ಪಂಡ ದಾದ ಪಂಡನೇ ನನಗೆ ಧೈರ್ಯ ಜನಪದ ಮೂಲುಂಡು ಜನಪದ ನಮ್ಮ ಹಳ್ಳಿಡುಂಡು ನಮ್ಮ ತೂಪ ಜನಪದ ಇದು ನಮ್ಮ ಮೂಲದ ಜನಪದಗಳು ಇರ್ತದೆ ಅಕ್ಕಳ ಮಾತ್ರ ಜನಪದ ಉಂಟು. ಇನ್ನು ಉಡುಪಿ ಜನಾಂಗ ತುಂಬಿಕೊಂಡ ಅಕ್ಕಳ ಆ ಜನಪದದ ಕಲೆ ಉಂಟು. ಆಂಡ ನಮ್ಮ ಜನಗಡ ಐತಿ ನಮ್ಮ ತೂಪ ನಮ್ಮ ಮಂದಿ ಮದುವೆಗೆ ಕಾರ್ಯಕ್ರಮ ಅಂಡ ಅಲ್ಪ DJ ಪಾಡ್ದು ಡ್ಯಾನ್ಸ್ ಮಾಡ್ಕೊಂಡು ಮುಂದುಗುಂಡ ಜನಪದದ ಮೂಲ ಜನಪದ ಕಲೆ ಬಂಡ ನಮ್ಮ ಬಾಯಿದು ಪತ್ತಿನ ಕಲೆನೇ ಜನಪದ ಕಲೆ. ಜನಪದ ಗುಬ್ಬುಲುಂಟು ಈ ಕುಕ್ಕೇದಣ್ಣ ಗುಬ್ಬುಳಿ ಪಡೋದು ಜಿಬ್ಲಿ ಗುಬ್ಬು ಪಡೋದು ಒಂದು ಪೂರ ತುಂಬುದ ಜನಪದ ಗುಬ್ಬುಲು ಅವು ಇನ್ನೋಲುಂಟು ಇದು ಅವಾದ ಬಳಿದಿದೆ ರಾಜೇಶ್ ಅಣ್ಣೆ ಬಹುಶಃ ಸುದೀರ್ಘವಾದ ಜನದ ಬಗ್ಗೆ ಭಾರಿ ಬಹುಶಃ 6 ಮಾತನಾಗ ಅದಕ್ಕೆ ಜನ ಮಾತ್ರ ಕುಡಿತಂದ ಅವ್ರು ಭಾರಿ ಪುರ್ಲ ಅಣ್ಣ ನಾವು ಮಾತ್ರ ಕೇಂದ್ರ ನಮ್ಗೆ ನಾವು ಭಾಗ್ಯ ಜನ ಸಲಹೆ ಸೂಚನೆಗಳು ನಮ್ಮ ಜನಪದವನ್ನು ಹೆಚ್ಚು ನನ್ನ ಪರಿಪೂರ್ಣ ಮಾಡುವ ಬಗ್ಗೆ ಭಾರಿ ಪುರುಡು ಮಾದರಿ ತಲೆಗೆ ಉಗಾದ ದಿನ ಸೋಲ್ಮೆ ಸಂದ ಇನ್ನಿತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅನುಪಸ್ಥಿತಿಯಲ್ಲಿ 6 ಎಕರೆ ಬಂದಿದ್ದು ಉದ್ಘಾಟನೆ ಮಾಡ್ತಾರೆ ಬೇಗ ಹೋಗಲಿಲ್ಲ ಆ ಅನುಪಸ್ಥಿತಿಯಲ್ಲಿ ಗುಣಾಬೀರ ಉಡುಪ ಕೊಡುಗೈ ದಾನಿ ನಮಗೆ ಏಪಲ ಈ ಜನಪದ ಕಾರ್ಯಕ್ರಮ ನೀವು ಹಾಲನ್ನು ಧರ್ಮಾರ್ಥ ಅರೆ ಉಗಾದಿ ದಿನ ಸೋಲ್ಮೆ ಸಂದ ಅಂಚನೆ ಇಂಥ ಕಾರ್ಯಕ್ರಮವನ್ನು మరి పొర్లోడు నడపదుకున్న ఇట్ల ಜನಪದ ಮೂಡುಬಿದ್ರಿ ಘಟಕದ ಅಧ್ಯಕ್ಷರಾಯಿನ ಶ್ರೀಮತಿ ಪದ್ಮಶ್ರೀ ಮೆರೆಗಳ ಆಯನ ಉಡಲಿನ ಹಾಗೆಯೇ ಕರ್ನಾಟಕ ಸಾಹಿತ್ಯ ಅಧ್ಯಕ್ಷರಾಯಿನ ಪಂಪೆಣ್ಣೆ ಒಂದು ಪೊರ್ಲೋಡು ಪಾತ್ರ ಪಂಡಿದೆ ಇದು ಯಾರು ಕಾಣಲ್ಲ ಅಂಚನೆ ರಾಜೇಶ್ ಭಟ್ ಮಂದಾರ ಕೇಶವ ಭಟ್ರನ ಪುಳ್ಳಿ ಅರೆಗಲ ಏನು ಉಡಲ್ದಿಂಜಿನ ಸೊಲ್ಮೆ ಸಂದಾವೆ ಅಂಚನೆ ಚಾವಡಿ ಮನೆ ಜಗನ್ನಾಥ್ ಶೆಟ್ಟರ್ ಬೈದು ಅರणे ಎಂಕುಲು ಕೇನಿಗುಡ್ಲೆ ಭಾರಿ ಸಂತೋಷದ ಒತ್ತೊಂದು ಅರೆ ಮಿತ್ತರ್ ಮೇಗ ಬತ್ತೇರಿ ಅರೆಗಲ ಎಂಕುಲು ಉಡಲ್ದಿಂಜಿನ ಸೊಲ್ಮೆ ಸಂದಾವೆ ಅಂಚನೆ ಎಂಕಲ್ನ ಮೂಲ 2 ಜನ ಡಾಕ್ಟರ್ ನಾಕಲು ಒಂಜಿ ರಾಜೇಶ್ ಡಾಕ್ಟರ್ ಆಳೋ ಡಾಕ್ಟರ್ ಅಂದಾಣ ನಾನೊಂಜಿ ನಮ್ಮನ ರಾಮಕೃಷ್ಣ ಶಿರೂರು ಅರೆಗಲ ಯಾನು ಉಡಲ್ದಿಂಜಿನ ಸೊಲ್ಮೆ ಸಂದಾವೆ ಅಂಚನೆ ಎಂಕಲ್ನ ಜನಪದ ಸಾಹಿತ್ಯ ಪರಿಷತ್ತದ ಕಾರ್ಯಂತರ ರಾಯನಂಚಿನ ರಾಜೇಶ್ ಕೈಲಾಟ್
ಮೇಲೊಲ್ಲೆರು ಮೊರೆಗಳ ಯಾನು ಉಡಲ್ದಿಂಜಿನ ಸೊಲ್ಮೆ ಸಂದಾವೆ ಅಂಚನೆ ಇತನೇಟ ನಮ್ಮ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತೀನಿ ಅಂಜನ ಚೇತನಾ ರಾಜೇಂದ್ರ ಮೆರೆಗಳ ಯಾನು ಉಡಲ್ದಿಂಜಿನ ಸೊಲ್ಮೆ ಸಂದಾವೆ ಅಂಚನೆ ಎನ್ನ ತಂಗಡೆಲ್ಲ ಮುಪ್ಪಾರ ರಡ್ಜನ ಮಕ್ಕಳ ಐತೊಟ್ಟು ಸೇರೋದಿರು ಅಕ್ಲೆಗಳ ಯಾನು ಉಡಲ್ದಿಂಜಿನ ಸೊಲ್ಮೆ ಸಂದ ಒಂದು ಅಂಚನೆ ಮಾಧ್ಯಮ ಮಿತ್ರನ ಕುಲ್ಲೇರು ನಮ್ಮ ಕುಡ್ಲದಕ್ಕೂ ಅರೆಗಳ ಯಾನು ಉಡಲ್ದಿಂಜಿನ ಸೊಲ್ಮೆ ಸಂದವೆ ತುಳುನಾಡ ವಾರ್ತೆ ಅಂಚನೆ ಈತನೆಟ್ಟ ಈ ಮಾತು ಕಾರ್ಯಕ್ರಮ ತುಯಿನಂಚಿನ ನಿಖಿಲೆಗೆ ಮಾತೆರೆಗಳ ಪರೋಕ್ಷವಾದ ಸಹಕರಿಸಿದ ಮಾತೆರೆಗಳ ಉಡಲ್ದಿಂಜಿನ ಸೊಲ್ಮೆ ಸಂದಾದ ಎರಡು ಪಾತ್ರ ಮುಖ್ಯ ಸೋಲ್ಮೇಲು ಮಿತ್ತ ಚಾವಡಿದ ಕುಲ್ದಿನ ಮಾತೆರೆಗ್ಲ ಪೊರ್ಲುಡು ಸೊಲ್ಮೆ ಸಂದಾಯಿತ ಮಲ್ತಿನ ಶ್ರೀಯುತ ಚಂದ್ರಹಾಸ ದೇವಾಡಿಗರಿಗೆ ಯಾನ್ ಸೋಲೋಯ್ತು ಸೊಲ್ಮೆ ಸಂದ ಒಂದುಲ್ಲೆ ನನ್ನ ದುಂಬಗ ಸಾಂಸ್ಕೃತಿಕ ಕಾರ್ಯಕ್ರಮ ನೆಟ ನಡಪರ ಉಂಡು ಐಕಾದ ವೇದಿಕೆನ ಕುಮಾರಿ ಶ್ರೇಯಾ ಸುಳ್ಯ ಮೇರೆಗೆ ಬುಡ್ದು ಕೊರೊಂದುಲ್ಲೆ ಧನ್ಯವಾದಗಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊಟ್ಟ ಮೊದಲನೇದಾಗಿ ಆದಿದೇವರಾದಂತಹ ಗಣಪತಿ ದೇವರ ಪಾದ ಚರಣಗಳಿಗೆ ನಮಿಸುತ್ತಾ ಇಂದು ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಮೂಡುಬಿದ್ರೆ ಹಾಗೂ ಯುಗ ಪುರುಷ ಕಿನ್ನಿಗೋಳಿ ಇವರು ಆಯೋಜಿಸಿರುವಂತಹ ನಮ್ಮ ವಾಯ್ಸ್ ಆಫ್ ಆರಾಧನಾ ಸಾಂಸ್ಕೃತಿಕ ಕಾರ್ಯಕ್ರಮ, ಅದುವೇ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ಪೋಷಕರಿಗೆ, ಕಲಾವಿದರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ನಾನು ನಿಮ್ಮ ಪ್ರೀತಿಯ ಶ್ರೇಯಾ ಸುಳ್ಯ. ಆದ್ರಿಂದ ಇಲ್ಲಿಯ ತನಕ, ಬೆಳಗ್ಗಿನಿಂದ ಇಲ್ಲಿಯ ತನಕ ಅದೆಷ್ಟೋ ಗಣ್ಯಾದಿ ಗಣ್ಯರು ನಮ್ಮ ಜಾನಪದ ವಿಷಯದ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಅದೆಷ್ಟೋ ವಿಷಯಗಳನ್ನ ತಿಳಿಸಿ ಆಗಿದೆ. ಆದ್ರಿಂದ ಇದೀಗ ನೀವೆಲ್ಲರೂ ಕಾತುರತೆಯಿಂದ ಕಾಯ್ತಿರುವಂತಹ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ. ಆದ್ರಿಂದ ಪ್ರತಿ ಕಾರ್ಯಕ್ರಮದಲ್ಲಿ ಹೇಳುವ ಹಾಗೆಯೇ ಎಲ್ಲಾ ಪ್ರತಿಭೆಗಳಿಗೆ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳು ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಮೊಟ್ಟ ಮೊದಲನೇದಾಗಿ ವೇದಿಕೆಯ ಮೇಲೆ ಅದ್ಭುತವಾದಂತಹ ಹಾಡಿನ ಮೂಲಕ ನಿಮ್ಮ ಮುಂದೆ ಸಚನ್ ಹೆಗ್ಡೆ ಬೆಳುವಾಯಿ ಅವರು ಜೋರಾದ ಚಪ್ಪಾಳೆ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಸೀಮೆ ದಾಟಿ ಕಾಡ ಗಡಿಯನ್ನು ಸೇರಿ ಕಾಡ ಸಂಪತ್ತು ತರ ಬನ್ನಿ. ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ಕಾಡ ಸಂಪತ್ತು ತರ ಬನ್ನಿ. ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ನಾಡ ಸಂಪತ್ತು ತರ ಬನ್ನಿ. ನಾಡ ಸಂಪತ್ತು ತರ ಬನ್ನಿ. ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರೋಣ ಬಾರ ಕೋಲು ಕೋಲ. ಅಗಸಾನ ಅಂಗಳಕ್ಕೆ ಸರಸಾರಂಗ ಹೊಯ್ದ ಹರಸಿ ತಂದಾರ ಸಿರಿ ಬನ್ನಿ. ಅಗಸಾನ ಅಂಗಳಕ್ಕೆ ಸರಸಾರಂಗ ಹೊಯ್ದ ಹರಸಿ ತಂದಾರ ಸಿರಿ ಬನ್ನಿ. ಬನ್ನಿ ದೇವ ದೇವರ ಬನ್ನಿ, ದೈವ ದೈವದ ಬನ್ನಿ, ದೇವ ದೇವರ ಬನ್ನಿ, ದೈವ ದೈವದ ಬನ್ನಿ, ನಾವು ಮುಡಿಯೋದು ನವ ಬನ್ನಿ. ನಾವು ಮುಡಿಯೋದು ನವ ಬನ್ನಿ. ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ
ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲು ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲೆ ತಾನೇನ ತಂದಾನೇನ ಪದಗಳು. ಜಾನಪದ ಎಂಬುವಂತಹ ಪದದ ಅರ್ಥದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇದು ಜನ ಹಾಗೂ ಸಾಮಾಜಿಕ ವ್ಯವಸ್ಥೆಯನ್ನು ತೋರಿಸುವಂತಹ ಒಂದು ಪದವೇ ಅದೇ ಜಾನಪದ. ಆದ್ದರಿಂದ ಈ ಒಂದು ಜಾನಪದ ಒಂದು ಹಾಡು ಆಗಿರ್ಬೋದು ಅಥವಾ ಈ ಒಂದು ಸಂಸ್ಕೃತಿಯನ್ನು ಹುಟ್ಟಿಸಿದವರು ಯಾರು ಅಥವಾ ಅದನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಲಿಕ್ಕೆ ಹೋದರೆ ಅದಕ್ಕೆ ನಿಜವಾಗಿ ಯಾವುದೇ ಒಂದು ವಿಷಯಗಳು ನಮಗೆ ಸರಿಯಾಗಿ ತಿಳಿದಿಲ್ಲ. ಯಾರು ಹೇಳಿದ ಬಾಯಿಂದ ಬಾಯಿಗೆ ಬಂದಿರುವಂತಹ ವಿಚಾರವನ್ನೇ ನಾವೀಗ ಜಾನಪದ ಎಂದು ಅದನ್ನು ಆಚರಿಸ್ತಾ ಅಥವಾ ಅದನ್ನು ನಾವು ಮುಂದಿನ ಪೀಳಿಗೆಗೆ ತೋರಿಸ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಹಾಡಿನ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ಗಾಯಕ ಅರ್ಚಿತ್ ಕಶ್ಯಪ್ ಇವರು. ಜೋರಾದ ಚಪ್ಪಾಳೆ. ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯನೇ ಹೆಚ್ಚಿ ಸಂಸಾರನೇ ಹೆಚ್ಚಿ ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀಗೆ ಬಡ್ದಾಡ್ತಿ ತಮ್ಮ ಮಾಯನೇ ಹೆಚ್ಚಿ ಸಂಸಾರನೇ ಹೆಚ್ಚಿ ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಇನ್ನು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ. ಯಾಕೆ 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 ಬಡ್ದಾಡ್ತಿ ತಮ್ಮಮ್ಮ ಯನೆಚ್ಚಿ ಸಂಸಾರ ನೆಚ್ಚಿ ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಬದುಕಿ ಬೆಳೆಯೋ ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಬದುಕಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ. ಯಾಕೆ ಯಾಕೆ
ಯಾಕೆ ಬಡ್ದಾಡ್ತಿ ತಮ್ಮ ಮಾಯನೇ ಚೀ ಸಂಸಾರನೇ ಚೀ ನೀನೋಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗೋದರಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಪಕ್ಷಿ ಹಾರೋ ತನಕ ಕಳಚಯ್ಯ ಮಾಯದ ಬರೆಯ ಮುಕ್ತಿ ಹೊಂದಾಗ ಕಳಚಯ್ಯ ಮಾಯದ ಬರೆಯ ಮುಕ್ತಿ ಹೊಂದಾಗ ಯಾಕೆ 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 ಬಡ್ದಾಡ್ತಿ ತಮ್ಮ ಮಾಯನೇ ಚೀ ಸಂಸಾರನೇ ಚೀ ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಧನ್ಯವಾದಗಳು. ಮೊದಲು ಜನರೆಲ್ಲರೂ ಕೂಡ ಈ ತೋಟದಲ್ಲಿ ಆಗಿರ್ಬೋದು ಅಥವಾ ಗದ್ದೆಗಳಲ್ಲಿ ಕೆಲಸವನ್ನ ಮಾಡಿದ ನಂತರ ಅವರ ಕೆಲಸಕ್ಕೆ ಕೃತಜ್ಞತೆಯನ್ನ ಪಡೆಯೋಕ್ಕೋಸ್ಕರ ಈ ಒಂದು ಜನಪದ ಹಾಡುಗಳನ್ನು ಸೃಷ್ಟಿ ಮಾಡ್ತಾ ಇದ್ರು ಅಂತ ಹೇಳುವಂತಹ ವಿಷಯ ನಮಗೆಲ್ಲರಿಗೂ ತಿಳಿದದ್ದೇ. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಹಾಡಿನ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ಅಮೋಘ್ ಭಟ್ ಇವರು. ಜೋರಾದ ಚಪ್ಪಾಳೆ. ಚನ್ನಪ್ಪ ಚನಗೌಡ ಕುಂಬಾರ ಮಾಡಿದ ಕೊಡನವ್ವ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತೆಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತೆಂಗಿ ನೀರಿಗೆ ಬಂದೇನಾ ಬಾಳಿಯವನದಾಗ ನಹೆಂಗ ಬಾಗಿ ಬರಲವ್ವ ನಹೆಂಗ ಬಾಗಿ ಬರಲವ್ವ ಬಾಳಿಯ ಗೊನೆ ಬಾಗಿ ನನ್ನ ಬೆನ್ನು ತಾಗಿತ್ತ ನನ್ನ ಬೆನ್ನು ತಾಗಿತ್ತ 6 3 9 9 ಚಿತ್ರದ ಕೊಡನವ್ವ 9 ಚಿತ್ರದ ಕೊಡನವ್ವ ಚಂದಕ ತಂದೇನಾ ತೆಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತೆಂಗಿ ನೀರಿಗೆ ಬಂದೇನಾ ನಿಂಬಿಯವನದಾಗ ನಹೆಂಗ ನಂಬಿ ಬರಲವ್ವ ನಹೆಂಗ ನಂಬಿ ಬರಲವ್ವ ಮುಳ್ಳೋ ತಾಗಿತ್ತ ತೆಂಗಿ ಸೆರಗು ಹರಿದಿತ್ತ ಮುಳ್ಳೋ ತಾಗಿತ್ತ ತೆಂಗಿ ಸೆರಗು ಹರಿದಿತ್ತ ಅಣ್ಣಿಗೇರಿ ಕೆರೆಯಾಗ ತೆರೆಹೊಡ್ಡು ನೀರು ತುಂಬುವಾಗ ತೆರೆಹೊಡ್ದು ನೀರು ತುಂಬುವಾಗ ಕಲ್ಲು ತಾಗಿತ್ತ ತೆಂಗಿ ಪಿಂದಿಗೆ ಒಡೆದಿತ್ತ ಕಲ್ಲು ತಾಗಿತ್ತ ತೆಂಗಿ ಪಿಂದಿಗೆ ಒಡೆದಿತ್ತ ಯವನ್ಯಾರ ಮಂಚದ ಮ್ಯಾಲ ಮಲ್ಗ್ಯಾನ ಮಂಚದ ಮ್ಯಾಲ ಮಲಗ್ಯಾನ ಗೊತ್ತಿಲ್ಲೇನವ್ವ ತೆಂಗಿ ಶಿಶುನಳ ಶರಿಪಜ್ಜ ಗೊತ್ತಿಲ್ಲೇನವ್ವ ತೆಂಗಿ ಶಿಶುನಳ ಶರಿಪಜ್ಜ ಚನ್ನಪ್ಪ ಚನಗೌಡ ಕುಂಬಾರ ಮಾಡಿದ ಕೊಡನವ್ವ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತೆಂಗಿ ನೀರಿಗೆ ಬಂದೇನಾ
ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಧನ್ಯವಾದ. ಮುಖ್ಯವಾಗಿ ಎಲ್ಲ ಜನಪದ ಗೀತೆಗಳು ಕೂಡ ಎಲ್ಲ ಮನುಷ್ಯರ ಅಂದರೆ ಎಲ್ಲ ಜನರ ಪ್ರೀತಿ ಬಾಂಧವ್ಯಗಳನ್ನು ಒಂದುಗೂಡಿಸುವಂತಹ ಹಾಗೆ ಆ ಒಂದು ಪ್ರೀತಿಗಳನ್ನು ತೋರಿಸುವಂತಹ ಮುಖ್ಯವಾದಂತಹ ಅಂಶ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ಭುವಿ ಸಜಿಪಾ ಇವರು. ಜೋರಾದ ಚಪ್ಪಾಳೆ. ಬಾನೋಡು ಸೂರ್ಯನ ರಂಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಬೆತ್ತ ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಮೆಲ್ಲನೆ ಬಿಜುನ ಗಾಳಿದ ರಾಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಸುದೆತ್ತ ಬರಿಟ್ ಗಾಳ ಪಾಠಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಪಚ್ಚೆ ಪಚ್ಚೆದ ತುತ್ತೈ ತೊಡು ಏ ತೈಸಿರ ತೂಜು ಬಲ ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದೀವತ್ತು ಬರುವಲ ಮುಲೈಲೆತ್ತದ ಮಟ್ಟೆಲೆ ದಿಂಜಗ ನಮ್ಮ ತುಳುವ ಪೇಟು ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ಬರಿಟ್ ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆಟ್ ಏರು ಗುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಚಂಡಿ ಶಬ್ದಾಲಕ್ಕೆ ನಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಪಿನ ಕಥೆಗೆ ನೊಂದು ಸಂತಾನಿ ಕಲ್ತರಿ ತಿಂಚಿನ ನೆನ್ಪು ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ಭೈರ ದೇವಿರೆನ ಕಾರ್ಣಿಕದ ಮಣ್ಣಗೆ ಹಿರಿಯ ಕುಲು ನಂಬುದಿನ ಸಾರ ಮಾಣಿ ಸತ್ಯಲುಗೆ ತುಳು ಭಾಷೆನು ಬೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರಗ ಪರಶುರಾಮ ದೇವಿರ ಉಂಡು ಮಲ್ತಿನ ತುಳುನಾಡು ಮುಲು ಜನ್ಮ ಪಡೆದಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮುಗಿಯಂದಪ್ಪೆ ಹಿರಿನ ಪೊರ್ಲನು ಸುಗರ್ಯರಪ್ಪೆ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ಧನ್ಯವಾದಗಳು. ಇದೇ ಬರುವ ದಿನಾಂಕ 18/4/2025 ಸಮಯ ಬೆಳಗ್ಗೆ 10 ಗಂಟೆಗೆ ಕಥಾಬಿಂದು ಪ್ರಕಾಶನ ಯುಗಪುರುಷ ಕಿನ್ನಿಗೋಳಿ ಇವರ ನೇತೃತ್ವದಲ್ಲಿ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಇದುವೇ ನಮ್ಮ ಯುಗಪುರುಷ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕವಿಗೋಷ್ಠಿ ಹಾಗೂ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದೀಗ ಮುಂದಕ್ಕೆ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ಹನ್ಷಿತ್ ಆಳ್ವ ಅವರು ಯಕ್ಷಗಾನ ನೃತ್ಯದ ಮೂಲಕ ಜೋರಾದ ಚಪ್ಪಾಳೆ.
ಭಿನ್ನ ಭಿನ್ನ ಪವನ್ನು ತಾಯಿ ಕೇಳು ತಾಯಿ ಕೇಳು ಹುಳ ಕೌರವರಲ್ಲಿ ಸಂಗರ ದೊರಕಿತು ಹುಳ ಕೌರವರಲ್ಲಿ ಸಂಗರ ದೊರಕಿತು ಸಂಗರ ದೊರಕಿತು ಧನ್ಯವಾದಗಳು. ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಕಳೆದ ಅನೇಕ ವರ್ಷಗಳಿಂದ ವೇದಿಕೆಗಳಲ್ಲಿ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಹಲವಾರು ರಂಗಗಳಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿಕೊಂಡು ಬಂದಂತಹ ಒಂದು ತಂಡ ಅಂತ ಹೇಳಿದರೆ ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ. ಅಷ್ಟೇ ಅಲ್ಲದೆ ಇಂದು ನಮ್ಮ ಜಾನಪದ ಕಾರ್ಯಕ್ರಮ ಇವತ್ತು ಯಾಕೆ ನಡೀತಾ ಇದೆ ಅಂತ ಹೇಳಿದರೆ, ಬೆಳಗಿನ ನಾವು ವಿಚಾರದಲ್ಲೇ ಕೇಳೋದಾದರೆ ಅದೆಷ್ಟೋ ಕಡೆಗಳಲ್ಲಿ ಜಾನಪದ ಎಂಬುವಂಥದ್ದು ಎಲ್ಲೋ ಈಗ ಮರೆಯಾಗ್ತಿದೆ ಅಂತ ನಾವು ನೋಡ್ಬೋದು. ಆದ್ರಿಂದ ಈ ಒಂದು ಜಾನಪದ ಎಂಬುವಂತಹ ವಿಷಯವು ಇನ್ನು ಮುಂದಕ್ಕೂ ಕೂಡ ನಡೀತಾ ಇರಬೇಕು ಅಂತ ಹೇಳುವಂತಹದ್ದೇ ನಮ್ಮೆಲ್ಲರ ಆಶಯ. ಆದ್ರಿಂದ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ಅದ್ವಿತ್ ಆಚಾರ್ಯ ಇವರು. ಜೋರಾದ ಚಪ್ಪಾಳೆ. ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು. ಗೋವ ಕಾಯುವ ಕೊಲ್ಲನಂತೆ ದೇವಲೋಕದ ಪಾರಿಜಾತದ ಹೂವಸತಿಗೆ ತಂದನಂತೆ ಯಾವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು. ಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ, ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ, ತರಳದನದಿ ಮರಳ ನೆಗಹಿ ಮರವ ಮುರಿದು ಮತ್ತೆ ಹಾರಿ ನೆರೆದು ಬಾಯೊಳಗಿರಳು ಲೋಕದ ಹೆರೆಸಿ ತಾಯಿಗೆ ತೋರ್ದನಂತೆ, ನೆರೆದು ಬಾಯೊಳಗಿರಳು ಲೋಕದ ಹೆರೆಸಿ ತಾಯಿಗೆ ತೋರ್ದನಂತೆ, ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು.
ಗೊಲ್ಲತಿಯ ರಾಮನೇ ಪೊಕ್ಕು ಕಳ್ಳತನವ ಮಾಡಿದನಂತೆ. ಗೊಲ್ಲತಿಯ ರಾಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ. ವಲ್ಲದ ಪುತನಿಯ ವಿಷವನೊಂದು ಮೆಲ್ಲನೆ ತೃಣನ ಕೊಂದನಂತೆ. ಪಕ್ಷಿ ತನ್ನ ವಾಹನವಂತೆ, ಹಾವು ತನ್ನ ಹಾಸಿಗೆಯಂತೆ, ಮುಕ್ಕಣ್ಣ ತನ್ನ ಮೊಮ್ಮಗನಂತೆ, ಮುದ್ದು ಮುಖದ ಸೆಲ್ವನಂತೆ. ಮುಕ್ಕಣ್ಣ ತನ್ನ ಮೊಮ್ಮಗನಂತೆ, ಮುದ್ದು ಮುಖದ ಸೆಲ್ವನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೋ ರಂಗ ಅರಿಯಲಾಗದು. ಕರಡಿ ಮಗಳಾದಂದನಂತೆ, ಶರದಿ ಮಗಳು ಮಡದಿಯಂತೆ. ಕರಡಿ ಮಗಳಾದಂದನಂತೆ, ಶರದಿ ಮಗಳು ಮಡದಿಯಂತೆ. ಧರಣಿಯನ್ನು ಬೆಡಿದನಂತೆ, ಎರಡು ಲೋಕದ ಒಡೆಯನಂತೆ. ಹಡಗಿನಿಂದಲಿ ಬಂದನಂತೆ, ಕಡಲದಡೆಯಲಿ ನಿಂತನಂತೆ. ಒಡನೆ ಮಾನ್ಮರೆಗೊಲಿದನಂತೆ, ಒಡೆಯ ಹಯವದನಂತೆ. ಒಡನೆ ಮಾನ್ಮರೆಗೊಲಿದನಂತೆ, ಒಡೆಯ ಹಯವದನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೋ ರಂಗ ಅರಿಯಲಾಗದು. 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 ಧನ್ಯವಾದಗಳು. ಇಲ್ಲಿಯವರೆಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಅದೆಷ್ಟೋ ಕಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದೆ. ದೂರ ದೂರದ ಕಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದೆ. ಅಷ್ಟೇ ಅಲ್ಲದೆ ಯುಗ ಪುರುಷ ಎಂಬುವಂತಹ ಈ ಒಂದು ಅದ್ಭುತವಾದಂತಹ ವೇದಿಕೆಯಲ್ಲಿ ಇಲ್ಲಿಯವರೆಗೂ ಅದೆಷ್ಟೋ ಕಾರ್ಯಕ್ರಮವನ್ನು ನೀಡಿದೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾಗಿ ಕಾರಣ ಅವಕಾಶ ಕೊಟ್ಟಂತಹ ಭುವನಾಭಿರಾಮ ಸರ್ ಅವರು. ಅವರಿಗೆ ನಾವು ನಮ್ಮ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯನ್ನು ನೀಡಲೇಬೇಕು. ಯಾಕೆಂತ ಹೇಳಿದರೆ ಇಲ್ಲಿಯವರೆಗೆ ಉಚಿತವಾಗಿ ನಮ್ಮ ತಂಡಕ್ಕೆ ಈ ಒಂದು ವೇದಿಕೆ ನೀಡ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಮನಸ್ಸು, ಕಲೆಗೆ ಪ್ರೋತ್ಸಾಹವನ್ನ ನೀಡುವಂತಹ ಮನಸ್ಸು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನಮ್ಮ ತಂಡದ ಸರ್ವ ಸದಸ್ಯರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ವೇದಿಕೆಯ ಮೇಲೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ಸಾನ್ವಿ ಯತೀಕ್ಷಾ ಇವರು.
ಪಲ್ಲವಿದೆ ಗುಮೆಸುಂದು ಕಮ್ಮೆನ ಪಸಿರಿಂದು ಊರೂರ್ ಮೇದೆನನ ಗುಮೆಸುಂದು ಕಮ್ಮೆನ ಪಸಿರಿಂದು ಊರೂರ್ ಮೇದೆನನ ಗೂಡುದ ಚಾವಡಿ ಪೆರುಮೆದ ಕಲ್ಲೋಟು ಇನೆದಾಂತಿ ಐಸಿರದ ಬಂಗಾರ ಬಾಳೆ ಗೂಡುದ ಚಾವಡಿ ಪೆರುಮೆದ ಕಲ್ಲೋಟು ಇನೆದಾಂತಿ ಐಸಿರದ ಬಂಗಾರ ಬಾಳೆ ಮನಿತೆಲಿಗೆ ಸವಿನಲಿಗೆ ತುಳುವ ಕಲಿತ ಕಲಶ ವಾದ್ಯಾರು ಕಂಡುಡು ಗಂಧ ಸಾಲೆ ಪೊಲ್ಲವಿದೆ ಗುಮೆಸುಂದು ಕಮ್ಮೆನ ಪಸಿರಂದು ಊರೂರ್ ಮೇದೆನನ ಗುಮೆಸುಂದು ಕಮ್ಮೆನ ಪಸಿರಂದು ಊರೂರ್ ಮೇದೆನನ ಧನ್ಯವಾದಗಳು. ನಾಳೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಆದ್ದರಿಂದ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೂ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದೀಗ ಮುಂದಕ್ಕೆ ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ಯಶ್ವಿತ್ ಹಾಗೂ ಚಮನ್ಯೂರು. ಜೋರಾದ ಚಪ್ಪಾಳೆ. ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ್ಣ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ್ಣ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ್ಣ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ್ಣ. ಬಿಳಿಯ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ. ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ್ಣ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ್ಣ. ಸ್ವಾಮಿ ಬರುವಾಗ ಮಾಳೆಲ್ಲ ಘಮ್ಮೆಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ ಚಿನ್ನದ ರಥವೇರಿ ಬರುತ್ತಾನೆ. ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ್ಣ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ್ಣ. ಗದ್ದೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಾಲು ಪರುಸೆ ಮೆರೆದಾವೆ. ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ್ಣ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ
ಕಾಲಿನ ಗೆಜ್ಜೆ ಘಳಿರೆಂದು ಮುತ್ತಿನ ಕಡಗ ಕಣೀರೆಂದು ಗಂಧಾದ ಗಮಲು ಘಮ್ಮೆಂದೋ ಗಂಧಾದ ಗಮಲು ಘಮ್ಮೆಂದು ಸೂಸಿಕೊಂಡು ಅಂದಾದ ಹಾದಿಗೆ ಸಿರಿ ಬಂದೋ ಅಂದಾದ ಹಾದಿಗೆ ಸಿರಿ ಬಂದು ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ. ಧನ್ಯವಾದಗಳು. ಎಲ್ಲ ಕತ್ತಲೆಯ ಮನೆಗೂ ಕೂಡ ಬೆಳಕಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತದೆ. ಅದೇ ರೀತಿ ನಮ್ಮ ಜೀವನದ ಕಷ್ಟದ ದಿನಗಳಿಗೂ ಕೂಡ ಒಳ್ಳೆಯ ದಿನದ ದಾರಿ ಇದ್ದೇ ಇರುತ್ತದೆ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಹಾಡಿನ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ಗಾಯಕಿ ಪ್ರಾಪ್ತಿ ಶೆಟ್ಟಿಯವರು. ಮ್ಯಾಲಿನ ಗೊಂಬೆಯೇ ನಂಬಲಿ ನಾನಿನ್ನ ನಗೆಯನ್ನ
ಚಿತ್ತಾರವೇ ಚಿತ್ತ ಗುತ್ತ ಹೇಳೋ ಉತ್ತಾರವಾ. ಧನ್ಯವಾದಗಳು. ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ನಮಗೆ ಹಣಕ್ಕಿಂತ ಗುಣ ಮುಖ್ಯ ಅಂತ ನಾವು ಹೇಳ್ತೇವೆ. ಯಾಕೆಂತ ಹೇಳಿದರೆ ನಮ್ಮಲ್ಲಿರುವಂತಹ ಹಣವನ್ನು ನಾವೇ ಕಾಯಬೇಕು, ಆದರೆ ನಮ್ಮಲ್ಲಿರುವಂತಹ ಗುಣ ಕೊನೆವರೆಗೂ ನಮ್ಮನ್ನು ಕಾಯ್ತದೆ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಹಾಡಿನ ಮೂಲಕ ನಿಮ್ಮ ಮುಂದೆ ರಿದ್ವಿನ್ ಗಂಜಿಮಠ ಇವರು. ಜೋರಾದ ಚಪ್ಪಾಳೆ. ಕೋಟಿ ಕೋಟಿ ಬಾಧೆಗಳಲ್ಲಿ ಲಕ್ಷ ತಾದ ನೋಗಳಲ್ಲಿ ನೀವು ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ನೀವು ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ಕೋಟಿ ಕೋಟಿ ಬಾಧೆಗಳಲ್ಲಿ ಲಕ್ಷಾಂತ ತನೋಗಳಲ್ಲಿ ನೀವು ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ನೀ ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ಬಡಕೊಂಬಾರನ ಮನೆಯಲ್ಲಿ ಹುಣಸೆ ಮರನ ತೋಪಿನಲ್ಲಿ, ಬಡಕೊಂಬಾರನ ಮನೆಯಲ್ಲಿ ಹುಣಸೆ ಮರನ ತೋಪಿನಲ್ಲಿ ನೀ ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ನೀ ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ಕೋಟಿ ಕೋಟಿ ಬಾಧೆಗಳಲ್ಲಿ ಲಕ್ಷಾಂತ ನೋಗಳಲ್ಲಿ ನೀ ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ನೀ ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ನೀ ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ಈ ಮನೆಯ ಹೆಣ್ಣಾಗಿ, ಈ ಮನೆಯ ಕಣ್ಣಾಗಿ, ಈ ಮನೆಯ ಹೆಣ್ಣಾಗಿ, ಈ ಮನೆಯ ಕಣ್ಣಾಗಿ ನೀ ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ನೀ ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ಕೋಟಿ ಕೋಟಿ ಬಾಧೆಗಳಲ್ಲಿ ಲಕ್ಷಾಂತ ತನೋಗಳಲ್ಲಿ ನೀ ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ನೀ ಹುಟ್ಟಿ ಬೆಳೆದೆ ಓವ ನನ್ನ ತಂಗಿ ಅನಸೂಯ. ಧನ್ಯವಾದಗಳು. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆ ಒಳ್ಳೆಯ ಗುಣ ಅಂದರೆ ಸನ್ನಡತೆಯನ್ನು ಅಳವಡಿಸಿಕೊಂಡಿರಬೇಕು. ಯಾಕೆಂತ ಹೇಳಿದರೆ ಈ ಸನ್ನಡತೆ ಹಾಗೂ ಶಿಕ್ಷಣ ಎಂಬುವಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಒಂದು ಕಡೆಯಲ್ಲಿ ಶಿಕ್ಷಣ ಇದ್ದು ಒಳ್ಳೆಯ ಗುಣ ಇಲ್ಲದೆ ಹೋದರೆ, ಅಥವಾ ಒಳ್ಳೆಯ ಗುಣ ಇದ್ದು ಶಿಕ್ಷಣವಿಲ್ಲದೆ ಹೋದರೆ ಅದು ಸವೆದು ಹೋದ ನಾಣ್ಯಕ್ಕೆ ಸಮ. ಆ ನಾಣ್ಯಕ್ಕೆ ಹೇಗೆ ಯಾವುದೇ ಬೆಲೆ ಇರೋದಿಲ್ವೋ ಅದೇ ರೀತಿ ನಮ್ಮ ಜೀವನಕ್ಕೂ ಕೂಡ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಇದೀಗ ಮುಂದಕ್ಕೆ ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ಶ್ರಾವ್ಯ ಇವರು.
ನೋಡ್ತಾ ಇರ್ಬೋದು ಎಷ್ಟೋ ಪ್ರತಿಭೆಗಳು ಬಂದು ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅದೆಷ್ಟೋ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಆದ್ದರಿಂದ ಊಟ ಮಾಡಿ ಆದವರು ಹೊರಗೆ ನಿಂತಿರುವವರು ಪ್ಲೀಸ್ ಬಂದು ಮುಂದೆ ಕೂತ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಬೇಕು. ಹಾಗೆ ಕೂತವರಲ್ಲಿ ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊನೆಯವರೆಗೂ ನೀಡಬೇಕಾಗಿ ಕೇಳ್ಕೊಳ್ತಾ, ಇದೀಗ ಮುಂದಕ್ಕೆ ವೇದಿಕೆಯಲ್ಲಿ ಇನ್ನೊಂದು ಅದ್ಭುತವಾದಂತಹ ಹಾಡಿನ ಮೂಲಕ ನಿಮ್ಮ ಮುಂದೆ ಸ್ಫೂರ್ತಿ ಭಟ್ಟಿಯವರು. ಜೋರಾದ ಚಪ್ಪಾಳೆ. ಆಡಿದವರ ಮನವ ಬಲ್ಲ, ನೀಡಿದೋರ ನಿಜವ ಬಲ್ಲ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಆಡಿದವರ ಮನವ ಬಲ್ಲ, ನೀಡಿದೋರ ನಿಜವ ಬಲ್ಲ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಗಂಡಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ. ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಅರಳೆ ಅಂಪಾಪುರ ಮೆಲ್ಲೆ ಸಾಲಿ ಗ್ರಾಮ ಎಡುತೆರೆಯ ಜಗನಾಮ. ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯ ಕೈಲಾಸ ನಡುಗಡೆ ರಾಜಪ್ಪಾಜಿ ಹಿರಿಯ ಚೆನ್ನರಾಜಮ್ಮ ತೋಪಿನ ದೊಡ್ಡಮ್ಮ ಮಳುವಳ್ಳಿ ಸ್ವಾಮಿಗಳು ಪಪ್ಪೆಗೊಡ ಗುರಗದೆಗೆರವ್ರೆ. ಅಯ್ಯ ನಾವು ಕೂಗು ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಮ್ಮ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಮಂಡಾಯದ ಒಡೆಯ ಅದು ಅಲ್ಲದೆ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಮಗನೇ ನೀಲಿಸಿದ್ದಪ್ಪಾಜಿ. 7 ವರ್ಷಗಳ ಬಾಲ ಋತುಮತಿಯಾಗಬೇಕು, 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳು ಹೊರಬೇಕು, ಜೋಡಿ ಮಕ್ಕಳ ಹೊತ್ತುಕೊಂಡು ಜೋಗುಳಾಡಬೇಕು. ಅಯ್ಯ ಅತ್ತೆ ಮಾತು ಇನ್ನಾಗಬೇಕು, ಸೊಸೆ ಮಾತು ಮುಂದಾಗಬೇಕು, ಸಿದ್ದಯ್ಯ ಸ್ವಾಮಿ ಬನ್ಯೋ. ಮಂಟೇಲ ಗುರುಲಿಂಗಯ್ಯ ದಯ ಮಾಡೋ. ಅದು ಅಲ್ಲದೆ ನನ್ನ ಕಂದ ಅದು ಅಲ್ಲದೆ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಮಗನೇ ನೀಲಿಸಿದ್ದಪ್ಪಾಜಿ. ಅಡ್ಡ ಬೆಟ್ಟಗಳ ಕಡಿದು ಹೊಲಗದ್ದೆ ಮಾಡಬೇಕು, ಹೊಲಗಂಜಿಯಲ್ಲಿ ಕೆಂಪು ತಿಳಿತಾನೆ ಬರಬೇಕು. 6ಕ್ಕೇರಿದ ಹೆಂಗಸು 3ಕ್ಕಿಳಿಯಬೇಕು, 3ಕ್ಕಿಳಿಯೋ ಮುನ್ನ ಅರಗಣ್ಣು ಕಾಣಬೇಕು. ಮಕ್ಕಳಿಲ್ಲದ ಬಂಜೆ ಮಕ್ಕಳ ಹೆರಲೇಬೇಕು, ಬೀದಿಲಿ ಬಿದ್ದ ಮಕ್ಕಳು ಗದ್ದುಗೇರಬೇಕು. ಅಯ್ಯೋ 65ರ ಮುದುಕ ನಾಳೆ ಹರೆಯದ ಬಾಲ ಕೇಳಬೇಕು, ಸಿದ್ದಯ್ಯ ಸ್ವಾಮಿ ಬನ್ಯೋ. ಬಂಡಾಯದ ಬಡೆಗ
ಗುರುಲಿಂಗಯ್ಯ ದಯ ಮಾಡೋ ಸಿದ್ದಯ್ಯ ಸಿದ್ದಯ್ಯ ಗುರುಲಿಂಗಯ್ಯ ದಯ ಮಾಡೋ. ಥ್ಯಾಂಕ್ ಯು. ಇಲ್ಲಿಯವರೆಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯಲ್ಲಿ ಪದ್ಮಶ್ರೀ ಮೇಡಮ್ ಅವರು ಒಂದು ಕಾರ್ಯಕ್ರಮವನ್ನು ನೀಡಬೇಕು, ಪ್ರತಿಭೆಗಳು ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದರೆ ಆ ವೇದಿಕೆಯ ಹಿಂಭಾಗದಲ್ಲಿ ಕಲಾ ಪೋಷಕರು ಅದೆಷ್ಟೂ ಕೆಲಸವನ್ನು ಮಾಡಿರ್ತಾರೆ. ಒಂದು ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿದ್ರು ಅದರ ಹಿಂದೆ ಅದೆಷ್ಟೂ ಕಷ್ಟವನ್ನು ಪಡಲಿಕ್ಕಿರ್ತದೆ. ಅಷ್ಟೇ ಅಲ್ಲದೆ ನಮ್ಮ ಪ್ರತಿಭೆಗಳ ವಿಡಿಯೋಸನ್ನು ಆಗಿರ್ಬೋದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೋದ್ರ ಮೂಲಕ ಪ್ರತಿದಿನ ಕಷ್ಟ ಬರುವಂತಹ ನಮ್ಮ ಎಲ್ಲ ಕಲಾ ಪೋಷಕರಿಗೆ ನಮ್ಮ ತಂಡದ ಸರ್ವ ಸದಸ್ಯರ ಪರವಾಗಿ ಮನಸ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅದರಲ್ಲಿ ಬಸವರಾಜ್ ಸರ್ ಆಗಿರ್ಬೋದು, ದೀನ್ರಾಜ್ ಸರ್ ಆಗಿರ್ಬೋದು, ಅಭಿಷೇಕ್ ಐಕಳ ಸರ್, ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಮುಂದಕ್ಕೆ ವೇದಿಕೆಯಲ್ಲಿ ಅದ್ಭುತವಾದಂತಹ ನೃತ್ಯದ ಮೂಲಕ ಗಾನವಿ ಹಾಗೂ ಸುನೀಕ್ಷಾ ಇವರು. ಏನ
ನಮ್ಮ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ ಇಲ್ಲಿಯವರೆಗೂ ಸತತ 50 ಲಕ್ಷ ರೂಪಾಯಿಯವರೆಗೆ ಧನ ಸಹಾಯವನ್ನು ಮಾಡ್ತಾ ಬಂದಿದೆ ಅಂತ ಹೇಳುವಂತಹ ಹೆಗ್ಗಳಿಕೆಯೂ ಕೂಡ ಒಂದು ಹೌದು. ಇಲ್ಲಿಯವರೆಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡವು ಅನಾರೋಗ್ಯ ಪೀಡಿತರಿಗೆ ಇಷ್ಟು ಧನ ಸಹಾಯವನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಅಂತ ಹೇಳಿದರೆ ಅದು ನಮ್ಮ ಪ್ರತಿಭೆಗಳ ಪೋಷಕರು ಪ್ರತಿ ತಿಂಗಳು ಕೂಡ ಧನ ಸಹಾಯವನ್ನು ನೀಡಿ ಅದೆಷ್ಟೋ ಕತ್ತಲೆಯ ಮನೆಗೆ ದೀಪವಾಗಿರುವಂತಹ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಆದಷ್ಟು ಯಾರಿಗೆಲ್ಲ ಊಟ ಆಗಲಿಲ್ಲ ಎಲ್ಲರೂ ಕೂಡ ಊಟವನ್ನು ಮಾಡಬೇಕಾಗಿ ವಿನಂತಿ. ಹಾಗೆಯೇ ಊಟವನ್ನು ತೆಗೆದುಕೊಂಡು ಬಂದು ಮುಂದೆ ಕೂತು ಪ್ರತಿಭೆಗಳ ಪ್ರದರ್ಶನವನ್ನು ನೋಡ್ತಾ ಊಟ ಮಾಡಬೇಕು ಅಂತ ಕೂಡ ವಿನಂತಿಸ್ತಾ ಇದೀಗ ಮುಂದಕ್ಕೆ ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ರಿಷಿತಾ ರೈ ಇವರು. ಮೂಡಾಯಿ ಬಾನೋಡು ಸೂರ್ಯನ ರಂಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಬೆತ್ತಕ್ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಮೆಲ್ಲನೆ ಬಿಜುನ ಗಾಳಿದ ರಾಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಸುದೆದ್ದ ಬರಿಟ್ ಗಾಳ ಪಾಠಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಪಚ್ಚೆ ಪಚ್ಚೆದ ತುತ್ತೈ ತೊಡು ಏ ತೈಸಿರ ತುಜು ಬಲ ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದೀವೊಂದು ಬರುವಲು ಮುಲೈಲೆತ್ತಿದ ಮಟ್ಟೆಲೆ ದಿಂಜಗ ನಮ್ಮ ತುಳುವ ಪೇಟು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಕಡಲ್ದ ಬರಿಟ್ ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆಟು ಏರು ಗುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಚಂಡಿ ಶಬ್ದಲಕ್ಕೆ ನಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಪಿನ ಕಥೆಗೆ ನೊಂದು ಸಂತಾನಿ ಪೆಲ್ತಾರಿ ತಿಂಪಿನ ನೆನಪು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಾಗಭೈರ ದೇವರೇನ ಕಾರ್ಣಿಕದ ಮಣ್ಣಗೆ ಹಿರಿಯ ಕುಲು ನಂಬುದಿನ ಸಾರ ಮಾಣಿ ಸತ್ಯಲುಗೆ ತುಳು ಭಾಷೆನು ಬೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರಗ ಪರಶುರಾಮ ದೇವರು ಉಂಡು ಮಲ್ತಿನ ತುಳುನಾಡು ಮುಲು ಜನ್ಮ ಪಡೆತಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮೋಗಿಯಂಗಪ್ಪೆ ಹಿರೇನ ಪೊರ್ಲನು ಕೂಗರ್ಯರಪ್ಪ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ನಾವು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲನೆಯ ಸಾಧನೆಯ ನಂತರ ಯಾವತ್ತೂ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಬಾರ್ದು. ಯಾಕೆಂತ ಹೇಳಿದರೆ ನಾವೆಲ್ಲಾದರೂ ಎರಡನೇ ಪ್ರಯತ್ನದಲ್ಲಿ ವಿಫಲಗೊಂಡ್ವಿ ಅಂತ ಆದರೆ ನಮ್ಮ ಮೊಟ್ಟ ಮೊದಲನೆಯ ಸಾಧನೆ ಅದು ಬರೀ ಅದೃಷ್ಟ ಅಂತ ಹೇಳಲಿಕ್ಕೆ ಅದೆಷ್ಟೋ ಬಾಯಿಗಳು ಕಾತುರತೆಯಿಂದ ಕಾಯ್ತಾ ಇರ್ತಾವಂತೆ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ರಿತಿ ಪಿ ಬಂಗೇರ ಇವರು. ಜೋರಾದ ಚಪ್ಪಾಳೆ.
ನಾವು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲನೆಯ ಸಾಧನೆಯ ನಂತರ ಯಾವತ್ತೂ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಬಾರ್ದು. ಯಾಕೆಂತ ಹೇಳಿದರೆ, ನಾವೆಲ್ಲಾದರೂ ಎರಡನೇ ಪ್ರಯತ್ನದಲ್ಲಿ ವಿಫಲಗೊಂಡ್ವಿ ಅಂತ ಆದರೆ ನಮ್ಮ ಮೊಟ್ಟ ಮೊದಲನೆಯ ಸಾಧನೆ ಅದು ಬರೀ ಅದೃಷ್ಟ ಅಂತ ಹೇಳಲಿಕ್ಕೆ ಅದೆಷ್ಟೋ ಬಾಯಿಗಳು ಕಾತುರತೆಯಿಂದ ಕಾಯ್ತಾ ಇರ್ತಾವಂತೆ. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ರಿತಿ ಪಿ ಬಂಗೇರ ಇವರು. ಜೋರಾದ ಚಪ್ಪಾಳೆ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ. ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ. ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ. ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ. ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ. ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ. ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ. ಕೋರಿ ಮುಟ್ಟು ಪೊರ್ಲು ತೂಲೆ ಜವನರ್ನ ಉಮೇದ್ ತೂಲೆ. ಕೋರಿ ಮುಟ್ಟು ಪೊರ್ಲು ತೂಲೆ ಜವನರ್ನ ಉಮೇದ್ ತೂಲೆ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. शब्द केरले पुरल उर्पुना गानो केरले. डोल गुद्दुना शब्द केरले पुरल उर्पुना गानो केरले. हिरियेर मल्टी कट्टे मदपूनु बोच्चिये. हिरियेर मल्टी कट्टे ಮದಪೂನು ಬೊಚ್ಚಿಯೇ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ. ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ. ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಧನ್ಯವಾದಗಳು. ನಮ್ಮ ಜೀವನದಲ್ಲಿ
ಯಾರು ನನಗಿಂತ ಮುಂದಿದ್ದಾರೆ, ಯಾರು ನನಗಿಂತ ಹಿಂದಿದ್ದಾರೆ ಎಂಬುವಂತಹ ವಿಷಯದ ಬಗ್ಗೆಯೇ ಯೋಚಿಸುವುದನ್ನು ಬಿಟ್ಟು ಜೀವನ ಪೂರ್ತಿ ಯಾರು ನನ್ನ ಜೊತೆಯಲ್ಲಿದ್ದಾರೆ ಎಂಬುದನ್ನು ತಿಳಿದುಕೊಂಡರೆ ಸಾಕು. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನವ್ಯ ಪೂಜಾರಿ ಇವರು. ಜೋರಾದ ಚಪ್ಪಾಳೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಧನ್ಯವಾದಗಳು. ವರ್ಷ ಪೂರ್ತಿ ಬರಡಾಗಿರುವಂತಹ ಭೂಮಿಗೆ ಒಂದು ಹನಿ ಮಳೆ ಸಾಕು, ಆ ಒಂದು ಭೂಮಿಯು ಸುಂದರವಾಗಲು. ಅದೇ ರೀತಿ ಬೇಸರದಿಂದ ತುಂಬಿರುವಂತಹ ನಮ್ಮ ಜೀವನಕ್ಕೆ ಒಂದು ಸುಂದರವಾದಂತಹ ನಿರ್ಧಾರವೂ ಸಾಕು ನಮ್ಮ ಜೀವನವನ್ನು ಸುಂದರಗೊಳಿಸಲು. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ಚಾತುರ್ಯ ಎಕ್ಕಾರು ಇವರು. ಜೋರಾದ ಚಪ್ಪಾಳೆ. ಕೆಸರ ತಂಡದ ಪುನೀತ ಬರಡಿಯೇ
ಸಾಧನ ಶುರು ಬರ್ಸದ ಮಂತಟ ನನ್ನ ಹುಲ್ಲು ನಾಡ ಕೋಲ್ ತಟ್ಟದುತನ ಕಲ್ಲಿ ಪರ್ದು ಮರ್ಲು ಕಟ್ಟುನ ಜನ ಆಟಿಡು ಪಾಲದ ಮರ್ದಿಗೆ ಒಟ್ಟುಡು ಮೆತ್ತದ ಗಂಜಿಗೆ ಬಚಿರೆ ದೊಡ್ಡು ಸುಣ್ಣದ ಬೆರಕೆ ಜವನೆರೆ ಬಲೆ ತೋಜನೆ ನಲಿಕೆ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಧನ್ಯವಾದಗಳು. ನಮ್ಮ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ ಏರ್ಪಡಿಸಿರುವಂತಹ ಜಾನಪದ ಹಾಡು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ವರ್ಷ ಇಡೀ ಪಡೆಯಲು ಇವರಿಗೆ ಸರ್ಟಿಫಿಕೇಟನ್ನು ನೀಡುವಂತಹ ಸಮಯ. ಆದ್ದರಿಂದ ಡಾಕ್ಟರ್ ಮಂದಾರ್ ರಾಜೇಶ್ ಭಟ್ ಸರ್ ಅವರು ವೇದಿಕೆಯ ಮೇಲೆ ಬಂದು ಇವರಿಗೆ ಸರ್ಟಿಫಿಕೇಟ್ ಹಾಗೂ ಬಹುಮಾನವನ್ನು ನೀಡಬೇಕಾಗಿ ವಿನಂತಿ ಸರ್. ಮುಂದಕ್ಕೆ ವೇದಿಕೆಯ ಮೇಲೆ ಅದ್ಭುತವಾದ ಹಾಡಿನ ಮೂಲಕ ನಿಮ್ಮ ಮುಂದೆ ವರ್ಷ ಇಡೀ ಪಡೆಯಲು ಇವರು ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಒಂದೇ ಕೈಯ ಜನಕ ಕೋಲ ಕಾನೆ ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾನೆ. ಒಂದೇ ಕೈಯ ಜನಕ ಕೋಲ ಕಾನೆ ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾನೆ. ನಂದಿಯ ಕೋಲು ಪತಾಕೆ ಕಾನೆ ಮತ್ತೊಂದೊಂದು ಪಾದದ ಶೌರ್ಯ ಕಾನೆ. ನಂದಿಯ ಕೋಲು ಪತಾಕೆ ಕಾನೆ ಮತ್ತೊಂದೊಂದು ಪಾದ
ಕಾನೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಮೈಯೆಲ್ಲ ಹಾವಿನ ಮೊತ್ತ ಕಾನೆ, ಬಲ್ದ ಕೈಯಲ್ಲಿ ಹಿಡ್ದ ನಾಗರ ಬೆತ್ತ ಕಾನೆ. ಮೈಯೆಲ್ಲ ಹಾವಿನ ಮೊತ್ತ ಕಾನೆ, ಬಲ್ದ ಕೈಯಲ್ಲಿ ಹಿಡ್ದ ನಾಗರ ಬೆತ್ತ ಕಾನೆ. ಮೈಯಾರ ಮೂರು ಲೋಕ ಕರ್ತ ಕಾನೆ, ತಕ್ಕ ತಯ್ಯ ತಯಾನಂದ ಅಕ್ಕ ಕಾನೆ. ಥಯ್ಯಾನಂದ ಅಕ್ಕ ಕಾನೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಮನೆ ಮನೆ ದಪ್ಪಲಿ ದಿಮ್ಮಿಸಾಲೆ, ಆಟ ಹಣವನ್ನು ಕೊಟ್ರು ಅಲ್ಲನಂತೆ ಕಾಣೆ. ಮನೆ ಮನೆ ದಪ್ಪಲಿ ದಿಮ್ಮಿಸಾಲೆ, ಆಟ ಹಣವನ್ನು ಕೊಟ್ರು ಅಲ್ಲನಂತೆ ಕಾಣೆ. ತನಿವನ್ನ ನೀಡಬೇಕಂತೆ ಕಾಣೆ, ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ. ಬಿಟ್ಟಿರಲಾರಂತೆ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಧನ್ಯವಾದಗಳು. ಇಷ್ಟರವರೆಗೆ ನೀವೆಲ್ಲರೂ ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳ ಹಾಡನ್ನು, ನೃತ್ಯವನ್ನು ನೋಡಿ ಆಯಿತು. ಇದೀಗ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಯ ಪೋಷಕರಾಗಿರುವಂತಹ ರಂಜಿತಾ ಹೆಗ್ಡೆ ಅವರು ಹಾಡಿನ ಮೂಲಕ ಬರ್ತಾ ಇದ್ದಾರೆ. ಆದ್ದರಿಂದ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರುವೋಣು ಬಾರ ಕೋಲು ಕೋಲ, ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರುವೋಣು ಬಾರ ಕೋಲು ಕೋಲ, ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ. ಊರ ಸೀಮೆಯ ದಾಟಿ ಕಾಡ ಗಡಿಯನು ಸೇರಿ ಕಾಡ ಸಂಪತ್ತು ತರ ಬನ್ನಿ. ಊರ ಸೀಮೆಯ ದಾಟಿ ಕಾಡ ಗಡಿಯನು ಸೇರಿ ಕಾಡ ಸಂಪತ್ತು ತರ ಬನ್ನಿ. ಬೆಳೆದ ಬೆಳೆಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ಬೆಳೆದ ಬೆಳೆಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ. ನಾವು ಮುಡಿಯೋದು ನವ ಬನ್ನಿ, ನಾವು ಮುಡಿಯೋದು ನವ ಬನ್ನಿ. ಬನ್ನಿ 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 ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರುವೋಣು ಬಾರ ಕೋಲು ಕೋಲ, ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ. ಅಗಸಾನ ಅಂಗಳಕ್ಕೆ ಸರಸಾರಂಗ ಹೊಯ್ದ ಹರಸಿ ತಂದಾರ ಸಿರಿ ಬನ್ನಿ.
ಅಗಸಾನ ಅಂಗಳಕ್ಕೆ ಸರಸಾರಂಗ ಹೊಯ್ದ ಹರಸಿ ತಂದಾರ ಸಿರಿ ಬನ್ನಿ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ನಾವು ಮುಡಿಯೋದು ನವ ಬನ್ನಿ ನಾವು ಮುಡಿಯೋದು ನವ ಬನ್ನಿ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರುವೋಣು ಬಾರ ಕೋಲು ಕೋಲ 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 ತಂದಾನೇನಾ ತಂದಾನೇನಾ ಸಾರಿ ಸ್ವಲ್ಪ ತಪ್ಪಾಯಿತು. ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಬೆಳಗ್ಗಿನಿಂದ ಇಲ್ಲಿಯವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿದ್ದಂತಹ ಎಲ್ಲ ಪ್ರತಿಭೆಗಳ ಪೋಷಕರಿಗೆ ಹಾಗೆ ಪ್ರತಿಭೆಗಳ ಎಲ್ಲ ಕಲಾಭಿಮಾನಿಗಳಿಗೆ ಒಂದು ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಂಡದ ಮೇಲೆ ಹೀಗೇ ಇರಲಿ ಅಂತ ಕೇಳ್ಕೊಳ್ತಾ ಇಷ್ಟು ಹೊತ್ತು ಬೆಳಗ್ಗಿನಿಂದ ಇಲ್ಲಿಯವರೆಗೂ ನಮ್ಮ ಪ್ರತಿಭೆಗಳ ವಿಡಿಯೋಸ್ಗಳನ್ನು ಸೆರೆ ಹಿಡಿದಿದ್ದಂತಹ ತುಳುನಾಡ ವಾರ್ತೆಗೂ ಅವರ ತಂಡಕ್ಕೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅವರ ಕಾರ್ಯ ಕೂಡ ಅಷ್ಟೇ ಇರ್ತದೆ. ಆದ್ದರಿಂದ ನಿಮಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ನೀವೆಲ್ಲರೂ ಕೂಡ ಇನ್ನು ಮುಂದಕ್ಕೂ ನಾಳೆಯೂ ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಕಾರ್ಯಕ್ರಮ ನಡೀಲಿಕ್ಕಿದೆ ಪುತ್ತೂರಲ್ಲಿ. ಅಲ್ಲಿಯೂ ಕೂಡ ಬಂದು ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡಿ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ಯುಗಪುರುಷ ವೇದಿಕೆಯಲ್ಲಿ ಪ್ರತಿ ಸಲ ನಮಗೆ ಕಾರ್ಯಕ್ರಮವನ್ನು ನೀಡ್ತಾ ಎಲ್ಲ ಪ್ರತಿಭೆಗಳ ಪ್ರತಿಭೆಯು ಎಲ್ಲರಿಗೂ ಗೊತ್ತಾಗುವಲ್ಲಿ ಸಹಕರಿಸ್ತಾ ಇರುವಂತಹ ಭುವನಾಭಿರಾಮ ಸರ್ ಅವರಿಗೂ ಕೂಡ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಧನ್ಯವಾದಗಳು. ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ. ಕಥಾಬಿಂದು ಪ್ರದೀಪ್ ಕುಮಾರ್ ಸರ್ ಅವರು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ. ಗುರುಪ್ರಸಾದ್ ಕುಳಾಯಿ ಸರ್ ಅವರು, ಡಾಕ್ಟರ್ ರಾಮಕೃಷ್ಣ ಶಿರೂರು ಇವರು ವೇದಿಕೆಯ ಮೇಲೆ ಬರಬೇಕು. ಅವರು ಮೇಲೆ ಬರಬೇಕು. ಅಮೋಘ್ ಭಟ್, ಭುವಿ, ಹನ್ಷಿತಾಳ್ವ, ಭುವನಾಭಿರಾಮ ಸರ್ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ ಸರ್. ಅದ್ವಿತಾಚಾರ್ಯ, ಸಾನ್ವಿ ಯತೀಕ್ಷಾ, ಯಶ್ವಿತ್ ಚಮನ್, ಡಾಕ್ಟರ್ ರಾಜೇಶ್ ಮಂದಾರ ಭಟ್ ಸರ್ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ ಸರ್. ದಯವಿಟ್ಟು ಸರ್ಟಿಫಿಕೇಟನ್ನು ನೀಡಬೇಕಾಗಿ ವಿನಂತಿ ಸರ್. ವಾಸು ಎಕ್ಕಾರು ಸರ್ ಅವರು ವೇದಿಕೆಯ ಮೇಲೆ ಬರಬೇಕು. ಪ್ರಾಪ್ತಿ ಶೆಟ್ಟಿ, ರಿದ್ವಿನ್ ಗಂಜಿಮಠ, ಶ್ರಾವ್ಯ,
ಅಭಿಷೇಕ್ ಸರ್ ಅವರು ವೇದಿಕೆಯ ಮೇಲೆ ಬಂದು ಸರ್ಟಿಫಿಕೇಟ್ ಅನ್ನು ನೀಡಬೇಕಾಗಿ ವಿನಂತಿ. ನವ್ಯ ಪೂಜಾರಿ ಆದಷ್ಟು ಬೇಗ ಬೇಗ ಬಂದು ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಬೇಕಾಗಿ ವಿನಂತಿ. ಮುಂದೆ ಬಸವರಾಜ್ ಮಂತ್ರಿ ಸರ್ ಅವರು ಸರ್ಟಿಫಿಕೇಟ್ ಅನ್ನು ನೀಡಬೇಕಾಗಿ ವಿನಂತಿ. ರಿಷಿತಾ ರೈ, ರಿಧಿ ಪಿ ಬಂಗೇರ, ಚಾತುರ್ಯ ಎಕ್ಕಾರು, ವರ್ಷ ಡಿ ಪಡೀಲ್. ಮುಂದೆ ದೀನ್ ರಾಜ್ ಸರ್ ಅವರು ವೇದಿಕೆಯ ಮೇಲೆ ಬಂದು ಸರ್ಟಿಫಿಕೇಟ್ ಅನ್ನು ನೀಡಬೇಕಾಗಿ ವಿನಂತಿ ಸರ್. ಮುಂದೆ ಪದ್ಮಶ್ರೀ ಮೇಡಮ್ ಅವರು ಸರ್ಟಿಫಿಕೇಟ್ ಅನ್ನು ನೀಡಬೇಕಾಗಿ ವಿನಂತಿ ಮ್ಯಾಮ್. ಗ್ರೂಪ್ ಫೋಟೋವನ್ನು ತೆಗಿಲಿಕ್ಕಿದೆ, ಆದ್ರಿಂದ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡವರು ಮನೆಗೆ ತೆರಳುವುದು ಬೇಡ, ಗ್ರೂಪ್ ಫೋಟೋವನ್ನು ತೆಗೆದಾದ ಮೇಲೆ ಹೋಗಬೇಕಾಗಿ ವಿನಂತಿ.